नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरोश्रीयुतपदकमलं श्रीगुरून् वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिकान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। ಹರೇ ಕೃಷ್ಣ. ಜಗನ್ನಾಥನ ಲೀಲೆಗಳಿಗೆ ಸ್ವಾಗತ. ಮತ್ತೆ ಆ ಭಗವಂತನ ಶುದ್ಧ ಭಕ್ತರ ಆ ಭಕ್ತಿ ಯಾವ ಮಟ್ಟದ್ದು ನಾವು ಊಹೆ ಮಾಡಕ್ಕಾಗೋದಿಲ್ಲ. ಭಗವಂತನ ಶುದ್ಧ ಭಕ್ತರ ಭಕ್ತಿಯ ಮಟ್ಟ ಹೇಗಿರುತ್ತೆ ಅದನ್ನ ಊಹೆ ಮಾಡಕ್ಕಾಗಲ್ಲ. ಓ ಇವ್ರು ಇಷ್ಟು ದೊಡ್ಡ ಭಕ್ತರು, ಇವ್ರು ಹೀಗ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಜೊತೆ ಭಗವಂತನೇ ಸಾಕ್ಷಾತ್ ಲೀಲೆ ಮಾಡ್ತಿರ್ತಾನೆ. ನಾವು ಊಹೆ ಮಾಡಕ್ಕಾಗೋದಿಲ್ಲ. ಊಹೆ ಮಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಭಗವಂತನ ಬಗ್ಗೆ ನಾವು ಊಹೆ ಮಾಡಕ್ ಹೋದ್ರೆ ಹೌದಾ ಹೀಗ್ ಮಾಡ್ಬೋದಾ ಭಗವಂತ, ಹಿಂಗ್ ಮಾಡ್ತಾನ ಹಂಗ್ ಮಾಡ್ತಾನ, ನಮ್ಮ ಬುದ್ಧಿಗೆ ಇಟ್ಕೋದಿಲ್ಲ ಅದು. ನಾವು ತರ್ಕ ಮಾಡಿದ್ರೆ ಭಗವಂತ ಇಟ್ಕೋದಿಲ್ಲ. ತರ್ಕದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿವಂತಿಕೆಯಿಂದ, ಯೋಗದಿಂದ, ತಪಸ್ಸಿಂದ, ಧ್ಯಾನದಿಂದ ಭಗವಂತ ಅರ್ಥ ಆಗೋದಿಲ್ಲ. ಅಂಥ ಲೀಲೆ ಆ ಅವನ ಭಕ್ತರ ಜೊತೆ ಮಾಡ್ತಾನೆ, ನಿತ್ಯ ಲೀಲೆ ಮಾಡ್ತಾನೆ. ಅದರಲ್ಲಿ ಒಂದು ಲೀಲೆ ನಮ್ಗೆ ತುಂಬಾ ಫೇಮಸ್. ಈಗ ಇಸ್ಕಾನ್ ಅಂದ ತಕ್ಷಣ ನಮ್ಗೆ ಇಸ್ಕಾನ್ ಅಂದ ತಕ್ಷಣ ಪ್ರಸಾದ, ಕೀರ್ತನೆ. ಆ ಪ್ರಸಾದ ಅಂದ್ರೆ ಅದರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್, ತುಂಬಾ ಫೇಮಸ್ ಅಂದ್ರೆ ಪ್ರಸಾದದಲ್ಲಿ ಕಿಚಡಿ ಅಲ್ವಾ. ಇಸ್ಕಾನ್ ಅಂದ್ರೆ ಕಿಚಡಿ. ಪ್ರಭುಪಾದರು ಈಗ ವಿದೇಶಕ್ಕೆ ಹೋದಾಗ ತುಂಬಾ ಸುಲಭ ಮಾಡೋದು, ಟೇಸ್ಟಿಯಾಗಿರುತ್ತೆ ಕಿಚಡಿ. ಜಗನ್ನಾಥನಿಗೆ ಇವತ್ತಿಗೂ ಪ್ರತಿ ದಿನ ಮಿಸ್ ಇಲ್ದಂಗೆ ಚಪ್ಪನ್ ಭೋಗ್ ಕೊಡೋಕ್ ಮುಂಚೆ ಕಿಚಡಿ ಕೊಡ್ತಾರೆ. ಆ ಕಿಚಡಿಗೆ ಅಂತ ಕರೀತಾರೆ ಕರ್ಮಾಬಾಯಿ ಕಿಚಡಿ. ಕರ್ಮಾಬಾಯಿ ಕಿಚಡಿ. ಅವಳ ಹೆಸರು ಕರಾರಾದೇವಿ. ಓಕೆ, ಅವಳ ಹೆಸರು ಕರಾರಾದೇವಿ. ನೆನಪಲ್ಲಿ ಇರ್ಲಿ ಎಲ್ಲ. ಅದು ಏನಾದ್ರು ಬರ್ಕೊಳಂಗಿದ್ರೆ, ನೋಟ್ಸ್ ಮಾಡ್ಕೊಳಂಗಿದ್ರೆ ಅದನ್ನ ಮಾಡ್ಕೋಬಹುದು. ಕರಾರಾದೇವಿ, ಅದಕ್ಕೆ ಕರ್ಮಾಬಾಯಿ ಅಂತ ಕರೀತಾರೆ ಅವಳನ್ನ. ಇವಳು ತುಂಬಾ ಬಡ ತಂದವರು ಅಂತ ಭಕ್ತಿ ಫ್ಯಾಮಿಲಿಯಿಂದ ಬಂದವರಲ್ಲ. ಅವರೆಲ್ಲ ಬ್ರಾಹ್ಮಣ ಕುಟುಂಬದಿಂದ ಬಂದವರಲ್ಲ, ಏನಿಲ್ಲ. ಅವ್ರಿಗೇನ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಗೊತ್ತಿಲ್ಲ. ಆದ್ರೆ ಜಗನ್ನಾಥನ ಮೇಲೆ ತುಂಬಾ ಪ್ರೀತಿ. ಜಗನ್ನಾಥನ, ಭಗವಂತನ ಶುದ್ಧ ಭಕ್ತಿ, ಪ್ರೇಮ ಭಕ್ತಿ ತ್ರಿಗುಣಗಳಿಗೆ ಅತೀತವಾದದ್ದು. ನಾವು ಮಾಡೋ ಭಕ್ತಿ ತ್ರಿಗುಣಗಳಿಗೆ ಒಳಗಾಗಿರೋದು. ಏನು ಸತ್ವಗುಣದಲ್ಲಿ ಭಕ್ತಿ ಮಾಡ್ತಾ ಇದೀವಿ ನಾವು ಅಷ್ಟೇ. ಏನೋ ಭಕ್ತಿ ಮಾಡ್ತಿದ್ರೆ ಅದು ಸತ್ವಗುಣದಲ್ಲಿ ಮಾಡ್ತಾ ಇರ್ತೀವಿ, ಇಲ್ಲ ರಜೋಗುಣದಲ್ಲಿ, ತಮೋಗುಣದಲ್ಲಿ ಭಕ್ತಿ ಮಾಡ್ತಾರೆ. ಮಾರಮ್ಮನ್ಗೆ ಕುರಿ ಕೊಡಿಯೋದು ತಮೋಗುಣದ ಭಕ್ತಿ. ಅದನ್ನ ಭಕ್ತಿ ಅಂತ ಕರೆಯೋದಿಲ್ಲ. ಅದನ್ನ ಇನ್ನೇನೋ ಕಾಮನೆಗೋಸ್ಕರ ನನಗೆ ದುಡ್ಡು ಬೇಕು, ಮನೆ ಬೇಕು ಅಂತ ಭಕ್ತಿ ಮಾಡ್ತಾರೆ, ಅದು ರಜೋಗುಣದ ಭಕ್ತಿ. ಜ್ಞಾನಕ್ಕೋಸ್ಕರ ಮುಕ್ತಿ ಪಡಿಬೇಕಂತ ಭಕ್ತಿ ಮಾಡ್ತಾರೆ, ಸತ್ವಗುಣದ ಭಕ್ತಿ. ನಮ್ಮ ಭಕ್ತಿ ತ್ರಿಗುಣಗಳಿಗೆ ಒಳಗಾಗಿರುತ್ತೆ. ಅದನ್ನ ಮಿಶ್ರ ಭಕ್ತಿ, ಜ್ಞಾನ ಮಿಶ್ರ ಭಕ್ತಿ, ಕರ್ಮ ಮಿಶ್ರ ಭಕ್ತಿ ಅಂತ ಕರೀತಾರೆ. ಆದ್ರೆ ಶುದ್ಧ ಭಕ್ತಿ ಈ ಮೂರು ಗುಣಗಳಿಂದ ಅತೀತವಾದದ್ದು. ಶುದ್ಧ ಭಕ್ತಿ ಅಂದ್ರೆ ಮೂರು ಗುಣಗಳಿಗೆ ಒಳಗಾಗಿರಬಾರ್ದು. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಈಗ ನಾವು ಮಾಡ್ತಾರ ಭಕ್ತಿ ತ್ರಿಗುಣಗಳಿಗೆ ಒಳಗಾಗಿದ್ದೀವೋ ಇಲ್ವೋ? ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವು ಭಕ್ತಿ ಮಾಡ್ತಾ ಇದೀವ್ರಿ, ನಮ್ಮನ್ನೇನ್ ಭಕ್ತರು ಅಂತ ಕರೆಯೋದಿಲ್ವ ನೀವು? ಭಕ್ತಿ ಮಾಡ್ತಿದ್ದೀರಾ, ಭಕ್ತರೇ ನೀವು. ಆದ್ರೆ ಸತ್ವಗುಣದ ಭಕ್ತರೋ, ರಜೋಗುಣದ ಭಕ್ತರೋ ಅಥವಾ ತಮೋಗುಣದ ಭಕ್ತರು ಇರ್ತಾರೆ. ಆದ್ರೆ ಯಾವ ನಿಬಂಧನೆಗಳನ್ನ, ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೇನೆ, ಸ್ನಾನ ಮಾಡದೆ, ಏನ್ ಇಷ್ಟ ಬಂದಂಗೆ ಮಂತ್ರ ಹೇಳ್ದೆ ಭಗವಂತನ ಪ್ರೀತಿ ಮಾಡಬಹುದು. ಅದಕ್ಕೆ ಉದಾಹರಣೆ ಕರಾರಾದೇವಿ ಅಲಿಯಾಸ್ ಕರ್ಮಾಬಾಯಿ.
ನಮ್ಮ ಹಾಗೆ ಯಾವುದೋ ಒಂದು ವೈಷ್ಣವ ಕುಟುಂಬನೋ ಬ್ರಾಹ್ಮಣ ಕುಟುಂಬನೋ ಬಂದಿದ್ದಂತ ಹುಡುಗಿ ಅಲ್ಲ ಅವಳು. ಆದ್ರೆ ತುಂಬಾ ಅಫೆಕ್ಷನ್ ಇರುತ್ತೆ ಭಗವಂತನ ಮೇಲೆ. ಅವಳೇನ್ ಮಾಡ್ತಾ ಇದ್ಲು, ದಿನ ಕಿಚಡಿ ಮಾಡ್ತಾ ಇದ್ಲು. ಕಿಚಡಿ ಶುರು ಆಗಿದ್ದೆ ಕರ್ಮವಾಯಿಂದ. ಅದಕ್ಕೆ ಮುಂಚೆ ಭಗವಂತನಿಗೆ ಕಿಚಡಿ ಕೊಡ್ತಿರ್ಲಿಲ್ಲ, ಚಪ್ಪನ್ ಭೋಗ್ ಕೊಡ್ತಾ ಇದ್ರು. ವಿಧ ವಿಧವಾದ ಚಪ್ಪನ್ ಭೋಗ್, 56 ಬಗೆಯ ಆ, ಆಹಾರ ಕೊಡ್ತಾ ಇದ್ರು ಭಗವಂತನಿಗೆ, ನೈವೇದ್ಯ ಕೊಡ್ತಾ ಇದ್ರು. ಅದು ಕೊಡಕ್ ಮುಂಚೆ ಇವತ್ತಿಗೂ ಕಿಚಡಿ ಕೊಟ್ಟುಬಿಟ್ಟೆ ಭಗವಂತನಿಗೆ, ಜಗನ್ನಾಥನಿಗೆ ಚಪ್ಪನ್ ಭೋಗ್. ಇಲ್ಲ ಚಪ್ಪನ್ ಭೋಗ್ ತಿನ್ನಲ್ಲ ಅವನು. ರುಚಿ ರುಚಿಯಾಗಿ ಏನ್ ರಸಗುಲ್ಲ ಮಾಡ್ಕೊಟ್ರು ಭಗವಂತ ತಿನ್ನೋದಿಲ್ಲ ಕಿಚಡಿ ಕೊಡ್ಲಿಲ್ಲ ಅಂದ್ರೆ. ಯಾಕಂದ್ರೆ ಭಗವಂತ ತನ್ನ ಭಕ್ತರನ್ನ ಹೃದಯದಲ್ಲಿ ಧರಿಸ್ಬಿಟ್ಟಿರ್ತಾನೆ. ಅವ್ರು ಏನ್ ಮಾಡಿದ್ರೆ ಅದು ಮಾಡ್ಬೇಕು. ಸರಿ, ಈ ಕರಾರ ದೇವಿ, ಅವಳ ಕರಾರ ದೇವಿ ಅಂತ ಹೇಳ್ತೀನಿ, ಕರ್ಮಬಾಯಿ ಆಮೇಲೆ ಬರುತ್ತೆ, ಹೆಂಗ್ ಬರುತ್ತೆ ನಾನು ಹೇಳ್ತೀನಿ. ಈ ಕರಾರ ದೇವಿ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಅದು. ಕರಾರ ದೇವಿ ತಾನೇ ಅಡಿಗೆ ಮಾಡ್ಬೇಕು. ಅದನ್ನ ಪ್ರತಿದಿನ ಬೆಳಗ್ಗೆ ಜಗನ್ನಾಥನ್ಗೆ ಆಫರ್ ಮಾಡ್ಬೇಕು. ಜಗನ್ನಾಥನ್ಗೆ ಎಷ್ಟು ರುಚಿ ಎತ್ತು ಬಿಡ್ತು ಅಂದ್ರೆ ಅವನಿಗೆ, ಪ್ರತಿದಿನ ಬರ್ತಾ ಇದ್ದ ಕರ್ಮಬಾಯಿ ಮನೆಗೆ, ಕಿಚಡಿ ತಿನ್ಕೊಂಡು ಹೋಗ್ತಾ ಇದ್ದ. ಅಷ್ಟು ಟೇಸ್ಟ್ ಅದು. ಏನ್ ಹಾಕಿದ್ಲು, ಬೇಳೆ ಯಾವ ಅಕ್ಕಿ ಹಾಕಿದ್ಲು, ಯಾವ ಡಿಪೋ ಹಾಕಿ, ಏನು ಯಾವೆಲ್ಲ ಭಗವಂತನಿಗೆ ಅವೆಲ್ಲ ಬೇಕಾಗಿಲ್ಲ. ನಾವಷ್ಟೇ ಹೇಳೋದು ಆರ್ಗ್ಯಾನಿಕ್ ಆಗ್ಬೇಕು, ರಾಜಮುಡಿನೇ ಆಗ್ಬೇಕು, ಹಾಲು ಸಣ್ಣನೇ ಆಗಬೇಕು ಅಂತ ನಾವ್ ಹೇಳ್ತೀವಿ. ಭಗವಂತನಿಗೆ ಅದೆಲ್ಲ ಏನು ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋದು ಪ್ರೀತಿ. ನೀವು ಹಾಲು ಸಣ್ಣ ರಾಜಮುಡಿ ಬಾಸ್ಮತಿ ರೈಸಲ್ಲೇ ಅಡಿಗೆ ಮಾಡಿ, ಪ್ರೀತಿ ಇಲ್ಲ ಅಂದ್ರೆ ಅವ್ನು ತಗೊಳ್ಳೋದಿಲ್ಲ, ತಿನ್ನಲ್ಲ, ಮೂಸು ನೋಡಲ್ಲ ಅದನ್ನ. ಕರಾರ ದೇವಿ ಬಡವರು, ತುಂಬಾ 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 ಬಡವರು. ಏನು ಇಲ್ಲ ಅವರಲ್ಲಿ, ಪ್ರೀತಿ ಒಂದು ಬಿಟ್ರೆ. ನಮ್ಮಲ್ಲಿ ಎಲ್ಲಾ ಇದೆ, ಪ್ರೀತಿ ಒಂದಿಲ್ಲ ಅಷ್ಟೇ. ಅವ್ರ ಹತ್ರ ಏನೂ ಇಲ್ಲ, ಪ್ರೀತಿ ಮಾತ್ರ ಇದೆ ಭಗವಂತನ ಮೇಲೆ. ಜಗನ್ನಾಥನೇ ಪರ್ಸನಲಿ ಬಂದು ತಿನ್ಕೊಂಡು ಹೋಗ್ತಾ ಇದ್ದ. ಅಮ್ಮ, ಕರಾರ ದೇವಿ ಕಿಚಡಿ ಬೇಕು, ನನಗೆ ಕಿಚಡಿ ಬೇಕು. ದಿನ ಬೆಳಿಗ್ಗೆ ಬರ್ತಾ ಇದ್ದ, ಕಿಚಡಿ ತಿನ್ಕೊಂಡು ಹೋಗ್ತಾ ಇದ್ದ. ಏನ್ ಹೇಳ್ತಾನೆ, ನಾನು ದೇವಸ್ಥಾನದಲ್ಲಿ ತಿಂತೀನಿ ನಾನು ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ತಿಂತೀನಿ, ಅದು ಇಷ್ಟು ಟೇಸ್ಟ್ ಆಗಿರೋದಿಲ್ಲ. ಯಾರು ಹೇಳ್ತಾ ಇರೋದು? ಸಾಕ್ಷಾತ್ ಭಗವಂತನೇ. ಭಗವಂತನ ಮಾತುಗಳು ನಮ್ಗೆ ಅರ್ಥ ಆಗೋದಿಲ್ಲ, ಕರಾರ ದೇವಿಗೂ ಅರ್ಥ ಆಗ್ಲಿಲ್ಲ. ಅಮ್ಮ, ನಾನು ತಿಂತೀನಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಅವ್ರು ಇವ್ರು ಕೊಟ್ಟಿದ್ದೆಲ್ಲ ತಿಂತೀನಿ, ಅದು ಎಷ್ಟು ಟೇಸ್ಟ್ ಇರೋದಿಲ್ಲ. ನಿನ್ ಮನೆ ಕಿಚಡಿ ಎಷ್ಟು ಟೇಸ್ಟ್ ಆಗಿರುತ್ತಪ್ಪ, ಹೆಂಗ್ ಮಾಡ್ತೀಯ ಅದನ್ನ? ಸರಿ, ಹಿಂಗೆ ದಿನ ಬರ್ತಾ ಇದ್ದ, ತಿನ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ಡಿಲೇ ಆಯ್ತು, ಅಡಿಗೆ ಮಾಡೋದು ಡಿಲೇ ಆಯ್ತು. ಸರಿ, ಬಾಗ್ಲತ್ತ ನಿಂತ್ಕೊಂಡು ಕರಾರ ದೇವಿ, ಕರ್ಮ, ಕರ್ಮ ಅಂದ್ರೆ ಕರೋತಿ, ಕರೋತಿ ಅಂದ್ರೆ ಮಾಡಿ, ಮಾಡುತ್ತೇನೆ. ಕರ ಅಂದ್ರೆ ಮಾಡೋದು ಅಂತ ಸಂಸ್ಕೃತದಲ್ಲಿ, ಅದೇ ಹಿಂದಿಗೆ ಬಂತು ಕರ್. ಏ ಕರ್, ಓ ಕರ್, ಕರ್ಮ. ಮಾತಾಜಿ ಕಿಚಡಿ ಜಲ್ದಿ ಕರ್, ಕರ್ಮ ಜಲ್ದಿ, ಕರ್ಮ ಜಲ್ದಿ ಕರ್ಮ. ಹೀಗೆ ಕರ್ಮ ಬಾಯಿ ಆದ್ಲು. ಬಾಯಿ ಅಂದ್ರೆ ಮರಾಠಿ ಸಂಸ್ಕೃತದಲ್ಲಿ ಅಮ್ಮ ಅಂತ. ಅಮ್ಮ ಬೇಗ ಮಾಡಿ ಅಮ್ಮ. ಈಗ ನಾವ್ ಹೇಳ್ತೀವಲ್ವಾ, ಹ್ಮ್ ಇಲ್ಲೇ ಇದಾರಲ್ಲ ಕಾವೇರಮ್ಮ, ಜಯಮ್ಮ, ಹಾಗೆ ಭಗವಂತ ಅಮ್ಮ ಅಂತ ಕರಿತಾ ಇದ್ದಾನೆ. ಅಮ್ಮ ನನಗೆ ಕಿಚಡಿ ಬೇಕು. ಸೊ ಅಲ್ಲಿಂದ ಅವಳ ಹೆಸರು ಕರ್ಮ. ಕರ್ಮ ಕರ್ಮ, ಕರಾರ ದೇವಿ ಹೋಯ್ತು, ಕರ್ಮ ಬಾಯಿ ಬಂತು. ಬೇಗ ಮಾಡ್ಕೊಡಿ, ಹೊಟ್ಟೆ ಹಶು ಆಗ್ತಾ ಇದೆ. ಯಾಕಂದ್ರೆ ದಿನ ಅದೇ ಟೈಮ್ ಬರ್ತಾ ಇದ್ದ, ಬ್ರೇಕ್ಫಾಸ್ಟ್ ಟೈಮು. ಇವತ್ತು ಸ್ವಲ್ಪ ಡಿಲೇ ಆಯ್ತು. ಹೇಳ್ದೆ ಕರ್ಮ ಕರ್ಮ ಕರ್ಮ, ಪ್ಲೀಸ್ ಕರ್ಮ ಕರ್ಮ ಕರ್ಮ. ಸೊ ಹೀಗಾಗಿ ಅವಳ ಹೆಸರು ಕರ್ಮ ಬಾಯಿ ಅಂತ ಬಂತು. ಒಂದು ದಿನ ಆ ಕರ್ಮ ಬಾಯಿ ಮನೆಗೆ, ಇವಾಗ ಕರ್ಮ ಬಾಯಿ ಹೆಸರು ಹೇಳ್ತೀನಿ, ಕರಾರ ದೇವಿ ಹೋಯ್ತು, ಕರ್ಮ ಬಾಯಿ. ಒಂದಿನ ಕರ್ಮ ಬಾಯಿ ಮನೆಗೆ ಒಬ್ಬ ಸಂತ ಬರ್ತಾರೆ, ಸಾಧು. ಸರಿ, ಬಂದ. ಆಮ್, ಸಾಧು ಬಂದ್ಬಿಟ್ಟು ಹೇಳ್ತಾನೆ, ನಾನು ನಿನ್ಗೆ ಏನೋ ಒಂದು ಹೇಳ್ಬೇಕಮ್ಮ, ನೀನ್ ದಯವಿಟ್ಟು ಅದನ್ನ ಫಾಲೋ ಮಾಡ್ಬೇಕು. ಯಾರೋ ಒಬ್ರು ಬರ್ತಾರೆ, ದಿನ ಬರ್ತಾರೆ, ಅವ್ರಿಗೆ ಏನೋ ಪ್ರಸಾದ ಕೊಡ್ತೀಯ, ತಿನ್ನ ಕೊಡ್ತೀಯ, ಎಲ್ಲ ಸರಿ. ಆದ್ರೆ ಒಂದು ತಪ್ಪು ಮಾಡ್ತಾ ಇದೀಯ ನೀನು. ಯಾರಾದ್ರೂ ಜಾಯಿನ್ ಮಾಡಿಸ್ಬೇಕಾದ್ರೆ ಮಾಡಿಸಿ. ಕ್ಲಾಸ್ ಸ್ವಲ್ಪ ತಡ ಆಯ್ತು, ಯಾರಿಗಾದ್ರೂ ಆಸಕ್ತಿ ಇದ್ರೆ ಕೇಳಬೇಕು ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿ. ಸರಿ, ಆ ಸಾಧು ಬಂದು ಹೇಳ್ತಾನೆ, ನೋಡಮ್ಮ ಕರ್ಮ ಬಾಯ್, ಅದೆಲ್ಲ ಸರಿ, ಆದ್ರೆ ನೀನು ಸ್ನಾನ ಮಾಡದೆ ಅಡಿಗೆ ಮಾಡ್ತಾ ಇದೆಯಲ್ಲ, ಪಾತ್ರೆ ತೊಳೆದು ಅಡಿಗೆ ಮಾಡ್ತಾ ಇದೆಯಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಯಾಕಂದ್ರೆ ಇವನು ಸಾಧು ಶಾಸ್ತ್ರ ಗಿಸ್ತ್ರ ಎಲ್ಲ ಓದ್ಕೊಂಡಿದ್ದಾನೆ. ಶಾಸ್ತ್ರ ಹೇಳ್ತಾರೆ ಶುದ್ಧಿ ಇರಬೇಕು, ಹಾ ಹೀ ಹಾ, ಪಾತ್ರೆ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ, ಏನು ಬಟ್ಟೆ ಮಡಿ ಇರಬೇಕು.
ಸ್ನಾನ ಮಾಡಿ ಅಡಿಗೆ ಮಾಡಬೇಕು, ಅದೆಲ್ಲ ನಮ್ಮಂತವ್ರಿಗೆ. ಸ್ನಾನ ಮಾಡಿ ಅಡಿಗೆ ಮಾಡಬೇಕು, ಹಲ್ಲುಜ್ಬೇಕು, ಆಚಮನ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಚಪ್ಪಲಿ ಬಿಟ್ಟು ಕಾಲ್ ತೊಳೆದು ಒಳಗ್ ಬರಬೇಕು, ಇದೆಲ್ಲ ನಮ್ಮಂತವ್ರಿಗೆ. ಇದಕ್ಕೆ ವೈದಿ ಭಕ್ತಿ ಮಾಡ್ತಾ ಇದೀವಿ ನಾವು. ನಾವು ಅದನ್ನ ಅನುಸರಿಸ್ಬೇಕು. ವೈದಿ ಭಕ್ತಿ ಮಾಡೋರು ಅದನ್ನ ಅನುಸರಿಸ್ಬೇಕು. ಕರ್ಮಬಾಯಿ ವೈದಿ ಭಕ್ತಿ ಮಾಡ್ತಾ ಇಲ್ಲ, ಜಗನ್ನಾಥನೇ ಬರ್ತಾನಲ್ಲ ಪ್ರೀತಿಯಿಂದ, ನನಗೆ ಕಿಚಡಿ ಬೇಕು ಕೊಡು ಅಂತ ಭಕ್ತಿ ಅವಳದು. ಸಾಧು ಬಂದು ಹೇಳ್ತಾನೆ, ನೋಡಮ್ಮ ಹಿಂಗೆಲ್ಲ ನೀವು ಭಗವಂತ ನೈವೇದ್ಯ ಮಾಡ್ತೀರಲ್ವಾ, ಸ್ನಾನ ಮಾಡದೆ ಮಾಡಬಾರ್ದು. ಹಂಗಂತ ನೀವು ಯಾರಾದ್ರೂ ಸ್ನಾನ ಮಾಡದೆ ನಾನು ಕರ್ಮಬಾಯಿ ಮಾಡಬಾರ್ದು. ನಾವು ವೈದಿ ಭಕ್ತಿ ಮಾಡ್ತಾ ಇರೋರು, ನಾವು ನಿಯಮ ನಿಬಂಧನೆಗಳನ್ನ ಫಾಲೋ ಮಾಡ್ಲೇಬೇಕು. ಎಷ್ಟೋ ಜನಕ್ಕೆ ಇದು ಹೇಳಿಲ್ಲ ಅಂದ್ರೆ ಇದನ್ನು ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪ್ರಭುಜಿ ಹೇಳಿಲ್ಲ, ಕರ್ಮಬಾಯಿ ಮಾಡ್ತಾ ಇದ್ದಂತೆ ಸ್ನಾನ ಮಾಡದೆ ಪಾತ್ರೆ ತೊಳಿತೆ, ನಾನು ಹಂಗೆ ಮಾಡ್ತೀನಿ. ಮಾಡಬಾರ್ದು. ಇಲ್ಲಿ ಯಾರ್ಯಾರಿಗೆ ನಾನು ಎಷ್ಟೋ ಸಲ ಹೇಳ್ತೀನಲ್ವಾ, ಇದು ಹೊಸ ಭಕ್ತರಿಗೆ, ಇದು ಸ್ವಲ್ಪ 6 ರೌಂಡ್ ಚಾಂಟಿಂಗ್ ಮಾಡುವಂತ ಭಕ್ತರಿಗೆ, ಇದು ದೀಕ್ಷೆ ಆಗಿರುವಂತ ಭಕ್ತರಿಗೆ ಅಂತ ಹೇಳ್ತಿರ್ತೀವಲ್ಲ, ಎಲ್ರಿಗೂ ಎಲ್ಲ ಅನ್ವಯಿಸೋದಿಲ್ಲ ಅಂತ. ಸೊ ಹಾಗೆ ಇದು. ಓಕೆ, ಅರ್ಥ ಆಯ್ತಾ? ಯಾರು ಜಸ್ಟ್ ಜಾಯ್ನ್ ಆದ್ರೂ ಅವ್ರಿಗೆ ಅರ್ಧಂಬರ್ಧ ಅರ್ಥ ಆಗಿರುತ್ತೆ. ಆಮೇಲೆ ಪ್ರಭುಜಿ ಒಂದಿನ ಹಿಂಗೆ ಹೇಳಿದ್ರು ಅಂತ ಆಮೇಲೆ ಕೇಳಬಾರ್ದು. ಅದಕ್ಕೆ ಕರೆಕ್ಟಾಗಿ 7:30-7:35 ಕ್ಲಾಸ್ ಅಟೆಂಡ್ ಮಾಡಿದ್ರೆ ಫೌಂಡೇಶನ್ನು, ಆಮೇಲೆ ಪಾಯ, ಗೋಡೆ, ರೂಫು ಎಲ್ಲ ಅರ್ಥ ಆಗುತ್ತೆ. ನಾವು ರೂಫ್ ಹಾಕೋದ್ಮೇಲೆ ಬಂದ್ಬಿಟ್ರೆ ಎಲ್ಲಿ ಪಾಯನ ಹಾಕಿಲ್ವಲ್ರಿ ಅಂತ ಕೇಳಬಾರ್ದು. ಮತ್ತೆ ಪಾಯ ಹಾಕಿರ್ತೀವಿ. ಕ್ಲಾಸ್ ಲೇಟಾಗಿ ಬರೋರಿಗೆ ಹೇಳ್ತಾ ಇರೋದು. ಕರೆಕ್ಟಾಗಿ ಆನ್ ಟೈಮ್. ಇವತ್ತು ನಾನೇ ಸ್ವಲ್ಪ ಲೇಟ್ ಮಾಡಿದೆ, ಸಾರಿ. ಕರೆಕ್ಟಾಗಿ ಬರಬೇಕು 7:30-7:35 ಅಷ್ಟಲ್ಲಿ. ಅದಕ್ಕಿಂತ ಮುಂಚೆನೆ ದರ್ಶನಾರ್ಥಿ ಪ್ಲೇ ಮಾಡ್ತಿರ್ತೀವಲ್ಲ, ಅರ್ಧಂಬರ್ಧ ಬಂದ್ರೆ ಏನಾಗುತ್ತೆ, ಏನು ಹೇಳಿರ್ತಾರೆ ಎಂದೇ ಅದು ಅರ್ಥ ಆಗದೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕರಾರ ದೇವಿ ಅಲ್ಲಿ ಕರ್ಮಬಾಯಿ ಸ್ನಾನ ಮಾಡದೆ ಪಾತ್ರೆ ತೊಳೆದೆ ಅಡಿಗೆ ಮಾಡ್ತಿರ್ತಾಳೆ. ಅದನ್ನ ಭಗವಂತ ತಿಂದು ಹೋಗ್ತಾ ಇರ್ತಾನೆ. ನಮ್ಗೇನ್ ಕಷ್ಟ ಅಲ್ಲ, ಭಗವಂತನೇ ತಿಂದು ಹೋಗ್ತದೇನೆ ರುಚಿಯಾಗಿದೆ ಅಂತ. ನಮ್ಗೇನ್ ನೋವು? ಇಲ್ಲ ನಮ್ಗೆ ನೋವಾಗ್ತದೆ, ನೀವು ಸ್ನಾನ ಮಾಡದೆ ಅಡಿಗೆ ಮಾಡ್ತಾ ಇದೀರಾ ಅಂತ. ಸರಿ, ಸಾಧು ಬಂದು ಹೇಳ್ತಾನೆ, ಇವಳಿಗೆ ಏನಾಯ್ತು ಸ್ವಲ್ಪ, ಹೌದಲ್ಲ ಸ್ನಾನ ಮಾಡ್ಬೇಕು, ಯಾಕಂದ್ರೆ ಇದು ವೇದಿಕ್ ಸ್ಟ್ಯಾಂಡರ್ಡ್ಸ್. ಯಾಕಂದ್ರೆ ಸಾಧು ಮಹಾವೈಷ್ಣವ, ಸೌತ್ ಇಂಡಿಯಾದಲ್ಲೇ ದೊಡ್ಡ ಮಹಾಭಕ್ತರು ಅವರು, ವೈಷ್ಣವರು. ಅವ್ರು ಹೇಳಿದ್ದಾರೆ, ನಾವು ಅವ್ರ ಮಾತು ಕೇಳ್ಬೇಕು. ಒಂದಿನ ಏನಾಯ್ತು, ಕರ್ಮಬಾಯಿ ಆ ಸಾಧು ಹೇಳಿದೆಲ್ಲ ನೆನಪು ಬಂತು. ಸ್ನಾನ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನೀಟಾಗಿ ಮನೆ ಒರೆಸ್ಬೇಕು, ರಂಗೋಲಿ ಹಾಕ್ಬೇಕು, ಎಲ್ಲ ಮಾಡಿ ಅಡಿಗೆ ಮಾಡ್ಬೇಕು ಅಂತ ಮನ್ಸಿಗೆ ಬಂತು. ಸರಿ, ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ತಾಳೆ. ಟೈಮ್ ಆಗೋಯ್ತು. ಸರಿ, ನೆಕ್ಸ್ಟ್ ಡೇ ಜಗನ್ನಾಥ ಕರೆಕ್ಟ್ ಟೈಮ್ ಬಂದ. ಬ್ರೇಕ್ಫಾಸ್ಟ್ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾನೆ ಅವನು. ನೋಡಿದ್ರೆ ಇಲ್ಲಿ ಕರಾರ ದೇವಿ ಎಸ್ ಕರ್ಮಬಾಯಿ ಇನ್ನು ಸ್ನಾನ ಮಾಡಿ, ಪಾತ್ರೆ ತೊಳೆದು ಕಸ ಕುಡಿಸಿ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದ. ಎಸ್ ಅಂತ ಹೇಳಿದ್ದಲ್ಲ ಸಾಧು ಹಿಂಗೆ ಮಾಡ್ಬೇಕು ಅಂತ. ಡಿಲೇ ಆಯ್ತು. ಜಗನ್ನಾಥ ಬಂದ. ಜಗನ್ನಾಥ ಅಂತ ಗೊತ್ತಿಲ್ಲ ಅವಳಿಗೆ ಯಾವ್ದೋ ಹುಡುಗನ ರೂಪದಲ್ಲಿ ಬಂದಿದ್ದಾನೆ. ಬಂದ್ರೆ ಭಗವಂತ ಹಂಗೆ ಬರೋದು. ಇಲ್ಲಾಂದ್ರೆ ಯಾವ್ದೋ ಗುಬ್ಬಿ ವೀರಣ್ಣ ನಾಟಕದ ಕಂಪನಿಯಿಂದ ವೇಷ ಹಾಕೊಂಡು ಬಂದಿದ್ದಾರೆ ಅಂತ ನಾವು ಅವ್ರನ್ನ ವಾಪಸ್ ಕಳಿಸ್ಬಿಡ್ತೀವಿ. ಯಾರ್ರೀ ನೀವು? ಏನಿದು ಯಾವ ಕಂಪನಿಯವರು ನೀವು? ಡ್ರಾಮಾ ಕಂಪನಿಯವರು, ಹಿಂಗೆಲ್ಲ ವೇಷ ಹಾಕೊಂಡು ಬರಬಾರ್ದು ಗೊತ್ತಾಯ್ತಾ ಅಂತ ಹೇಳಿ ಬೈದ್ ಕಳ್ಸಿಬಿಡ್ತೀವಿ ಭಗವಂತ ಬಂದ್ರೆ. ಅದಕ್ಕೆ ಭಗವಂತ ಆ ರೂಪದಲ್ಲಿ ಬರೋದಿಲ್ಲ. ನಮಗೆ ಭಗವಂತ ಯಾರಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಆ ರೂಪದಲ್ಲಿ ಬಂದ್ರೆ ಏನ್ ಪ್ರಯೋಜನ ಆಯ್ತು? ಡ್ರಾಮಾ ಕಂಪನಿಯವನು ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲಿ ಭಗವಂತ ಜಗನ್ನಾಥ ಹುಡುಗನ ರೂಪದಲ್ಲಿ ಬರ್ತಾನೆ. ಅಮ್ಮ ಅಂತ ಹೇಳ್ಬೇಕಾದ್ರೆ ಹುಡುಗನೇ ಆಗಿರ್ಬೇಕಲ್ವಾ? ಅಂದ್ರೆ ವಾತ್ಸಲ್ಯ ಭಾವದಲ್ಲಿ ತನ್ನ ಮಗ ಅಂತ ಪ್ರೀತಿ ಮಾಡ್ತಾ ಇರ್ತಾಳೆ ನೋಡಿ. ಯಶೋಧ ಮಾಯಿನ ಇರ್ಬೇಕೇನೋ ಗೊತ್ತಿಲ್ಲ ಕರ್ಮವಾಯಿ, ಇಲ್ಲ ಅವ್ರ ಅಂಶ ಇರ್ಬೋದು. ವಂಶ ಅಲ್ಲ, ಅಂಶ. ಯಶೋಧ ಮಾಯಿ ಅಂಶ ಇರ್ಬೋದು. ಸರಿ, ಹುಡುಗ ಬಂದು ಬಾಗ್ಲು ತಡ್ದ. ಕರ್ಮಬಾಯಿ ಇನ್ನೂ ರೆಡಿ ಆಗ್ತಿದ್ದಾಳೆ, ಇನ್ನು ಅಡುಗೆನೆ ಮಾಡಿಲ್ಲ, ಒಲೆನೇ ಹಚ್ಚಿಲ್ಲ. ಯಾಕಂದ್ರೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕಲ್ಲಪ್ಪ, ಹೇಳಿದ್ದಾರೆ ಸಾಧುಗಳು ಹೇಳಿದ್ದಾರೆ, ನಾವು ಫಾಲೋ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾಳೆ ರಿಚುವಲ್ಸ್. ಜಗನ್ನಾಥ ಏನ್ ಮಾಡ್ದ, ವಾಪಸ್ ಹೊರಟೋಗ್ಬಿಟ್ಟ. ಹೊಟ್ಟೆ ಇಸ್ಕೊಂಡು ಹೊರಟೋಗ್ಬಿಟ್ಟ. ಅವತ್ತು ಊಟ ಮಾಡಿಲ್ಲ ಅವನು. ಸರಿ, ವಾಪಸ್ ಬಂದ. ಮತ್ತೆ ಅದೇ ಗತಿ. ಏನು ಅಡಿಗೆ ಮಾಡ್ತಾಳೆ, ಇನ್ನು ರೆಡಿ ಮಾಡ್ತಾ ಇದ್ದಾಳೆ. ಬೇಜಾರಾಯ್ತು, ಹೊಟ್ಟೆ ಇಷ್ಟ ಇದೆ. ಅರ್ಧ ಗಂಟೆ ಬಿಟ್ಕೊಂಡು ಬಂದ, ರೆಡಿ ಇಲ್ಲ. 1 ಅವರ್ ಬಿಟ್ಕೊಂಡು ಬಂದ, ರೆಡಿ ಇಲ್ಲ. ಇನ್ನು ಮನೆ ಕ್ಲೀನ್ ಮಾಡ್ತಾಳೆ. ಒಂದ್ಸಲ ಬಂದಾಗ ಸ್ನಾನ ಮಾಡ್ತಾ ಇದ್ದು, ಇನ್ನೊಂದ್ಸಲ ಬಂದಾಗ ಮನೆ ಒರೆಸ್ತಾ ಇದ್ದು, ಇನ್ನೊಂದ್ಸಲ ಬಂದಾಗ ಪಾತ್ರೆ ತೊಳಿತಾ ಇದ್ದು, ಇನ್ನೊಂದ್ಸಲ ಬಂದಾಗ ಹಂಗ್ ಮಾಡ್ದು. ನೋಡ್ದ ಹುಡುಗ, ಏನಪ್ಪಾ ಇನ್ನು ಯಾವಾಗ ಅಡಿಗೆ ಶುರು ಮಾಡೋದು ಅಂತೇಳಿ ವಾಪಸ್ ಹೊರಟೇ ಬಿಟ್ಟ.
ಮತ್ತೆ ಬರಲೇ ಇಲ್ಲ. ಇನ್ನೊಂದಿನ ಬಂದವಳು ಅದೇ ಕತೆ. ಸರಿ, ಆ ಭಗವಂತನಿಗೆ ಗೊತ್ತಾಯ್ತು ಹುಡುಗನಿಗೆ ಇದೆಲ್ಲ ಏನ್ ಕಿತಾಪತಿ, ಆ ಸಾಧುದೇ ಕಿತಾಪತಿ. ಆಯ್ತು ಬಂದ, ಇನ್ನೊಂದ್ಸಲ ಗೊತ್ತಾಯ್ತು ಜಗನ್ನಾಥನ್ ಗೊತ್ತಾಗುತ್ತೆ ಅಲ್ವಾ, ಈ ಸಾಧುನೇ ಬಂದು ಹೇಳಿದಾನೆ, ಅದಕ್ಕೆ ಇವ್ರು ತಲೆ ಕೆಡಿಸ್ಬಿಟ್ಟಿದ್ದಾನೆ. ಮುಂಚೆ ಚೆನ್ನಾಗಿತ್ತು, ಅವಳು ಅಡಿಗೆ ಮಾಡೋದು, ಸ್ನಾನ ಮಾಡದೆ ಅಡಿಗೆ ಮಾಡ್ತಾ ಇದ್ಲು, ಕಸ ಗುಡಿಸಿ ಅಡಿಗೆ ಮಾಡ್ತಾ ಇದ್ಲು, ಪಾತ್ರೆ ತೊಳೆದು ಅಡಿಗೆ ಮಾಡಿ ಚೆನ್ನಾಗಿತ್ತು ನನಗೆ. ಇವಾಗ ಸ್ನಾನ ಮಾಡಿ ಅಡಿಗೆ ಮಾಡ್ತಾಳೆ, ಕಸ ಗುಡಿಸಿ ಅಡಿಗೆ ಮಾಡ್ತಾಳೆ, ಪಾತ್ರೆ ತೊಳೆದು ಅಡಿಗೆ ಮಾಡ್ತಾಳೆ, ನನಗೆ ಇಷ್ಟ ಇಲ್ಲ. ಏನಪ್ಪಾ ಇದು ಜಗನ್ನಾಥ ನಿನ್ ಲೀಲೆ, ಯಾವ್ದು ಸರಿ ಯಾವ ತಪ್ಪು ನಿನ್ ದೃಷ್ಟಿಲಿ? ಹ ಯಾರು ಸರಿ ಯಾರು ತಪ್ಪು ಹೇಳಿಯಪ್ಪ. ಸಾಧು ಸರಿನಾ, ಹುಡುಗಿ ಸರಿನಾ, ಕರ್ಮಬಾಯಿ ಸರಿನಾ? ನಮ್ಗೇನ್ ಗೊತ್ತಾಗುತ್ತೆ? ಸರಿ ಇಲ್ಲ ಅವರು, ಇವರು ಸರಿ ಇಲ್ಲ. ಆ ಸಾಧು ಹೇಳಿದ್ ಸರಿ, ನಾವು ಮಾಡ್ಬೇಕಿತ್ತು ಹಂಗೇನೆ. ಬಟ್ ಜಗನ್ನಾಥ ದೃಷ್ಟಿಲಿ ಸಾಧು ಹೇಳಿದ್ ಸರಿ ಇಲ್ಲ, ಕರ್ಮಬಾಯಿ ಮಾಡ್ತಾ ಇರೋದೇ ಸರಿ. ಯಾವ ಜಗನ್ನಾಥ ಸರಿ ಅಂತ ಹೇಳ್ತಾನೆ, ಯಾರು ತಪ್ಪು ಅಂತ ಹೇಳ್ತಾನೆ, ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಸರಿ, ಜಗನ್ನಾಥ ನೋಡ್ದ ಆ ಕೊನೆಗೆ ಲೇಟ್ ಆದ್ರೂ ಆಯ್ತು, ಕಿಚಡಿ ರೆಡಿ ಇದೆ, ಬಂದ ತಿಂದ. ಕೋಪ ಬಂತ ಹುಡುಗನ್ಗೆ, ಯಾರು ಇದನ್ನೆಲ್ಲ ಹೇಳಿದ್ದೀನಿ ನಿಮ್ಗೆ? ನನ್ ಕರೆಕ್ಟಾಗಿ ಟೈಮ್ ಟು ಟೈಮ್ ನನ್ಗೆ ಕಿಚಡಿ ಹೊಟ್ಟೆ ಹಸಿಯುತ್ತೆ ನನಗೆ, ಯಾರೋ ಬಂದು ಹೇಳ್ಬಿಟ್ರು ಅಂತ ಹೇಳಿ ನನ್ಗೆ ಯಾಕೆ ಡಿಲೇ ಮಾಡ್ತೀರ ಪ್ರಸಾದ ಕೊಡೋದಕ್ಕೆ? ಸರಿ, ಜಗನ್ನಾಥ ಏನ್ ಮಾಡ್ತಾನೆ, ತಿಂತಾ ಇದ್ದಾನೆ, ಕೋಪ ಬೇರೆ ಬಂತು ಅವನಿಗೆ. ಕೋಪದಲ್ಲೇ ತಿಂದ. ಯಾರ ಮೇಲೆ? ಕರ್ಮಾಬಾಯಿ ಮೇಲೆಲ್ಲ ಕೋಪ, ಸಾಧು ಮೇಲೆ. ತಿಂದ ಟೈಮ್ ನೋಡ್ತಾನೆ, ಟೈಮ್ ಆಗ್ಬಿಟ್ಟಿದೆ ದರ್ಶನಾರ್ಥಿಗೆ. ಸರಿ, ಏನ್ ಮಾಡ್ದ, ಪೂಜೆ ಎಲ್ಲ ರೆಡಿ ಮಾಡ್ತಾ ಇದಾರೆ. ಬೆಲ್ ರಿಂಗ್ ಮಾಡಿದ್ರು, ಎಲ್ಲಿ? ರತ್ನ ಸಿಂಹಾಸನದಲ್ಲಿ, ಪುರಿನಲ್ಲಿ ಬೆಲ್ ರಿಂಗ್ ಮಾಡಿದ್ರು. ಇವನು ಪುರಿಯಿಂದ ಆಚೆ ಯಾವ್ದೋ ಒಂದು ಹಳ್ಳಿಲಿ ಕರ್ಮಬಾಯಿ ಇರ್ತಾಳೆ. ಓಡ್ ಬಂದ ಜಗನ್ನಾಥ, ತಿಂತಾ ಇದ್ದಾನೆ. ಅಯ್ಯೋ ಟೈಮ್ ಆಯ್ತು, ಬೆಲ್ ಹೊಡಿತಾ ಇದಾರೆ ಪೂಜಾರಿ ಅಂತೇಳಿ ಓಡ್ ಬಂದ. ಓಡ್ ಬರುವಾಗ ಆತರದಲ್ಲಿ ಕೈ ತೊಳೆದೆ ಬಾಯಿ ತೊಳೆದೆ ಬಂದ್ಬಿಟ್ಟಿದ್ದಾನೆ. ಯಾರು? ಆ ಹುಡುಗ ಅಲಿಯಾಸ್ ಜಗನ್ನಾಥ. ಕೈ ತೊಳೆದೆ ಬಾಯಿ ತೊಳೆದೆ ಬಂದ. ಸರಿ, ಆಲ್ಟ್ರಲ್ಲಿ ನಿಂತ್ಕೊಂಡ್ಬಿಟ್ಟ. ಅಲ್ಲಿ ಇರ್ಲಿಲ್ಲ ಜಗನ್ನಾಥ. ರಿಂಗ್ ಆಯ್ತು, ಯಾವಾಗ ಬೆಲ್ ರಿಂಗ್ ಆಯ್ತು ಅವಾಗ ಓಡ್ ಬಂದ ಕರ್ಮಬಾಯಿ ಮನೆಯಿಂದ, ಕೈ ಬಾಯಿ ತೊಳೆದಿಲ್ಲ, ಬಂದು ಆಲ್ಟ್ರಲ್ಲಿ ಸೇರ್ಕೊಂಡ್ಬಿಟ್ಟ. ಪೂಜಾರಿ ನೋಡ್ತಾರೆ, ಅದೇ ಜಗನ್ನಾಥ ಇನ್ನು ಈಗ ತಾನೇ ದರ್ಶನಾರತಿ ಆಗ್ತಾ ಇದೆ, ಇನ್ನು ಆಫರಿಂಗ್ ನಡೆದಿಲ್ಲ, ಆಗ್ಲೇ ಕಿಚಡಿ ಹಿಂಗ್ ಬಂತು ನಿನ್ ಬಾಯಲ್ಲಿ. ಒಂದ್ ಅಗಳು ಇಲ್ಲೆಲ್ಲ ಮೆತ್ಕೊಂಡ್ಬಿಟ್ಟಿದೆ, ಕೈ ಬೇರೆ ತೊಳೆದಿಲ್ಲ, ಹಂಗೆ ಬಂದಿದ್ದಾನೆ. ಯಾವಾಗ ಜಗನ್ನಾಥ ಕಿಚಡಿ ತಿಂದ? ನಾವು ಆಫರೇ ಮಾಡಿಲ್ವಲ್ಲ. ಎಲ್ಲಿ ತಿಂದೆ ನೀನು? ಹೇಳು, ಬಾಯ್ ಬಿಟ್ರೆ ಸರಿ. ಇವಾಗ ನೀನು ಪಂಡಾಸು ಜಗನ್ನಾಥನ ಹೆಂಗ್ ಕೇಳ್ತಾರೆ, ಬಾಯ್ ಬಿಟ್ರೆ ಸರಿ, ಎಲ್ಲಿ ತಿಂದು ಹೇಳ್ಬೇಕು ಇವಾಗ. ಯಾರು ಕೊಟ್ಟಿ ತಿಂದ್ಬಿಟ್ಟಿಯಾ ಏನ್ ಕತೆ? ಯಾರು ಕೊಟ್ಟಿದ್ದಲ್ಲಿ ತಿನ್ಬಾರ್ದು, ನಮ್ಮ ಮಕ್ಳಿಗೆ ಹೇಳ್ತೀವಲ್ವಾ, ಏ ಅವ್ರ ಮನೆಗೆ ಹೋಗಿ ಪೆಪರ್ಮೆಂಟು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ತಾರೆ ತಿನ್ಬಾರ್ದು, ಅಥವಾ ಇನ್ನೇನೋ ಕೊಡ್ತಾರೆ ತಿನ್ಬಾರ್ದು, ಯಾಕಂದ್ರೆ ಅವ್ರು ಆಫರ್ ಮಾಡಿರಲ್ಲ, ಅವರು ಕೃಷ್ಣಗೆ ಆಫರ್ ಮಾಡಿರೋದಿಲ್ಲ, ತಿನ್ಬಾರ್ದು ಅಂತ ಹೇಳ್ತಾವಲ್ಲ. ಹಂಗೆ ಜಗನ್ನಾಥನ್ ಕೇಳ್ತಾರೆ, ಎಲ್ಲಿ ತಿಂದ ಹೇಳು, ರಹಸ್ಯ ಹೇಳು. ಜಗನ್ನಾಥ ರಿಪ್ಲೈ ಮಾಡ್ತಾನೆ, ಪಂಡ ನೀನು ನನ್ ಭಕ್ತಾನೆ, ಆದ್ರೆ ಇನ್ನೂ ಹೆಚ್ಚಿಗೆ ಭಕ್ತಿ ಮಾಡೋರಿದ್ದಾರೆ. ಅವಳ ಹೆಸರು ಕರ್ಮ. ಪ್ರತಿದಿನ ಅವಳು ನನಗೆ ಬೆಳಿಗ್ಗೆ ಕಿಚಡಿ ಆಫರ್ ಮಾಡ್ತಾಳೆ. ಹೇಗೆ ಆಫರ್ ಮಾಡ್ತಾಳೆ? ಬೌಂಡ್ ಬೈ ಹರ್ ಡಿವೋಷನ್, ಬೌಂಡ್ ಬೈ ಹರ್ ಲವ್ ಅಂಡ್ ಡಿವೋಷನ್. ನಾನು ಅವಳ ಪ್ರೀತಿ ಮತ್ತೆ ಭಕ್ತಿಗೆ ಕಟ್ಟಿ ಬಿದ್ದು ಬಿಟ್ಟಿದ್ದೀನಿ, ಹೋಗದೆ ಇರಕ್ಕಾಗಲ್ಲ ನನಗೆ. ಸರಿ, ಪ್ರತಿದಿನ ಹೋಗ್ತೀನಿ, ಅವಳ ಕೊಟ್ಟರು ಆಫರ್ ಏನು ನೈವೇದ್ಯ ಕೊಡ್ತಾಳೆ ಅದನ್ನ ನಾನು ತಿಂದು ಬಿಡ್ತೀನಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ವ್ರತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ, ಯಾರಾದ್ರೂ ಪ್ರೀತಿಯಿಂದ ನನಗೆ ಪತ್ರ ಪುಷ್ಪ ಹಣ್ಣು ನೀರು ಕೊಟ್ಟರೆ ನಾನು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಇದು ಗೊತ್ತಿಲ್ಲ ಸಾಧುಗೆ. ಆ ಸಾಧು ಬಂದು ಏನ್ ಹೇಳಿದಾನೆ, ಕರಾರಾದೇವಿ ಏನ್ ಮಾಡ್ತಾ ಇದೀಯಾ, ಮ್ಯಾನರ್ಸ್ ಇದೆಯಾ ನಿನಗೆ? ಹ ಭಕ್ತಿ ಮಾಡೋದು ಹೆಂಗೆ ಅಂತ ಗೊತ್ತಾ ನಿನಗೆ? ಸ್ನಾನ ಮಾಡದೆ ಅಡಿಗೆ ಮಾಡ್ತಾರ ಯಾರಾದ್ರು? ಹೀಗೆಲ್ಲ ಮಾಡಬಾರದು, ತಪ್ಪು ಅಂತ ಹೇಳಿ ಅಪರಾಧ ಮಾಡಿದ್ದಾನೆ. ಹರಿ ಹರಿ ಬೋಲ್, ಅಪರಾಧ ಮಾಡಿದ್ದಾನೆ. ಸಾಧು ಮಾಡಿದ ಅಪರಾಧನ ಎಷ್ಟು ಜನ ಹೇಳ್ತೀರಾ ಅಪರಾಧ ಅಂತ? ಅನ್ಮ್ಯೂಟ್ ಆಗಿದೆ. ಸಾಧು ನನ್ನ ದೃಷ್ಟಿಯಲ್ಲಿ ಅಪರಾಧ ಮಾಡಿದ್ದಾನೆ, ನಿಮ್ಮ ದೃಷ್ಟಿಯಲ್ಲಿ? ಅಪರಾಧ ಅಲ್ಲ ಪ್ರಭು ಅದು.
ಅಪರಾಧ ಅಲ್ಲ. ಅಪರಾಧ ಇವ್ರು ಜಗನ್ನಾಥನ್ ಮಾತನ್ನೇ ತಿರಸ್ಕಾರ ಮಾಡ್ತಿದ್ದಾರೆ. ಅಪರಾಧ ಅಲ್ಲ. ಓಕೆ, ಯಾಕೆ ಅಪರಾಧ ಅಲ್ಲ? ಅದೇ ವೇದಿಕ್ ಸಂಪ್ರದಾಯದಲ್ಲಿ ನಾವು ಫಾಲೋ ಮಾಡ್ತಿದ್ದಲ್ಲ ಪ್ರಭು, ಅದಕ್ಕೆನ ವೇದಿಕ್ ರಿಚುವಲ್ಸ್ ಫಾಲೋ ಮಾಡಿಲ್ಲ, ಅದಕ್ಕೆ ಅಪರಾಧ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ಯಾರಾದ್ರು? ಒಂದ್ ಪಾಯಿಂಟ್ ಸಿಕ್ತು, ವೇದಿಕ್ ರಿಚುವಲ್ಸ್ ಫಾಲೋ ಮಾಡಿಲ್ಲ, ಅದಕ್ಕೆ ಅಪರಾಧ. ಆಮೇಲೆ ಹರೇ ಕೃಷ್ಣ ಪ್ರಭು. ಇನ್ಯಾರಾದ್ರು? ಅವರು ಹರೇ ಕೃಷ್ಣ. ಅವರು ಹ್ಮ್. ತತ್ವಗಳನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಭು ಸಾಧು. ಇವರು ಹಾ ಹಾ. ಭಕ್ತಿ ಮುಖ್ಯ ಅನ್ಬಿಟ್ಟು ಭಕ್ತಿಲೇ ಇದ್ ಮಾಡ್ತಾ ಇದ್ದಾರೆ ಪ್ರಭು. ಓಕೆ ಓಕೆ, ಒಂದು ತತ್ವ, ಇನ್ನೊಂದು ಭಕ್ತಿ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಇನ್ಯಾರಾದ್ರು? ಇನ್ನೇನು ಆನ್ಸರ್ ಸಿಗುತ್ತೆ ನೋಡೋಣ. ಹೇಳಿ, ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ, ತೊಂದರೆ ಇಲ್ಲ. ಹ್ಮ್. ಆ ಸಾಧು ಅಪರಾಧ ಮಾಡಿದ್ದಾನೆ. ಈ ವಾಕ್ಯ ಸರಿಯೋ ತಪ್ಪೋ? ಸರಿ ಅಂದ್ರೆ ಯಾಕೆ ಸರಿ, ತಪ್ಪು ಅಂದ್ರೆ ಯಾಕೆ ತಪ್ಪು? ಇಲ್ಲ, ಸರಿ ತಪ್ಪು ಎರಡೂ ಹೌದು, ಯಾಕೆ? ಪ್ರಭು ಎರಡು 50-50 ಇದೆಯಾ ಪ್ರಭು? ಅದು ಎರಡನು ಅವ್ರು ಮಾಡಿದ ಸರಿನೇ ಇರ್ಬೋದು, ತಪ್ಪು ಇರ್ಬೋದ ಪ್ರಭು? ಸರಿನೇ ಇರ್ಬೋದು, ತಪ್ಪೇ ಇರ್ಬೋದು ಅಂದ್ರೆ ಹೆಂಗೆ? ಬಹುದು ಅಂದ್ರೆ ಬಹುದು ಇಲ್ಲ, ಇಲ್ಲಿ ಕನ್ಫರ್ಮ್ ಆಗಿ ಹೇಳಬೇಕು. ಯಾಕಂದ್ರೆ ಶಾಸ್ತ್ರ ನಮ್ಗೆ ಎಲ್ಲೂ ಬಹುದು ಅಂತ ಹೇಳೋದಿಲ್ಲ. ಬಹುದು ಅಂದ್ರೆ ಅದು ನಮ್ ಮೆಂಟಲ್ ಕಾನ್ಕಾಕ್ಷನ್ ಅಷ್ಟೇನೆ. ಈಗ ಜಡ್ಜು ಈ ಕಡೆ ಇವನ್ ಕೊಲೆ ಮಾಡಿರ್ಬೋದು, ಮಾಡದೇನೆ ಇರ್ಬೋದು ಅಂತ ಹೇಳಿ ಬಿಡುಗಡೆ ಮಾಡಕ್ಕಾಗುತ್ತಾ? ಇಲ್ಲ, ಕನ್ಫರ್ಮ್ ಮಾಡ್ಬೇಕು. ಪ್ರಭು ಅದನ್ನ ನೀವು ಕನ್ಫರ್ಮ್ ಮಾಡಕ್ಕೆ ಪ್ರಭು ಪ್ರಭು ನೀವು ಕನ್ಫ್ಯೂಷನ್ ಕೇಳ್ಬಿಟ್ಟಿದ್ದೀರಾ ಪ್ರಭು. ಕನ್ಫ್ಯೂಷನ್ ಇಲ್ಲ, ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಈಗ ಅವ್ರು ಮಾಡ್ತಾರೋ ಸರಿನೋ ತಪ್ಪ ಅಷ್ಟೇ ನಮ್ಗೆ ಬೇಕಾಗಿರೋದು. ಸರಿ ಅಂದ್ರೆ ಯಾಕೆ ಸರಿ, ತಪ್ಪು ಅಂದ್ರೆ ಯಾಕೆ ತಪ್ಪು, ಕ್ಲಿಯರ್ ಆಗಿದೆ ಇದು. ಈಗ ಅದಕ್ಕೆ ನಾವು ಎಲ್ಲಿ ಹೋಗ್ಬೇಕು? ಇವಾಗ ಜಡ್ಜ್ ಹತ್ರ ಹೋಗ್ಬೇಕು ಅಂದ್ರೆ ಶಾಸ್ತ್ರ ಹತ್ರ ಹೋಗ್ಬೇಕು. ಶಾಸ್ತ್ರ ಏನ್ ಹೇಳುತ್ತೆ ಅದ್ರ ಪ್ರಕಾರ ನಾವು ಸರಿ ತಪ್ಪು ನಿರ್ಧಾರ ಮಾಡ್ಬೇಕು. ಓಕೆ, ಸೊ ಕನ್ಫ್ಯೂಷನ್ ಇದ್ದಾರೆ ವಿಚಾರ. ಓಕೆ, ನೆಕ್ಸ್ಟ್ ಕನ್ಫರ್ಮ್ ಯಾರಿಗಿದೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶಾಸ್ತ್ರನು ಮೀರಿದ ಪ್ರೇಮ ಭಕ್ತಿನ ಆ ಮಾತಾಜಿ ಮಾಡ್ತಾ ಇದ್ರು, ಯಶೋಧ ಮಾತಾ ಮಾಡ್ತಾರಲ್ಲ ಆತರ. ಹಾ ಹಾ. ಓಕೆ. ಭಗವಂತ ಭಾವನ ನೋಡ್ತಾರೆ, ಕೊಡ್ಬೇಕು ಅನ್ನೋ ಭಾವನ ನೋಡ್ತಾರೆ ಅವರು. ಹ್ಮ್ 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 ಹ್ಮ್. ಓಕೆ, ವೆರಿ ಗುಡ್. ಸೊ ಕನ್ಫ್ಯೂಷನ್ ಏನಿದೆ ಅಲ್ಲಿ? ಕ್ಲಿಯರ್ ಆಗಿದೆಯಲ್ವಾ? ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಶಾಸ್ತ್ರ ಹೇಳಿದ್ರೆ ಭಗವಂತ ಏನ್ ಹೇಳ್ತಾನಲ್ಲ, ನನಗೆ ನನ್ನ ಪ್ರೇಮಿ ಭಕ್ತರು. ಈಗ ಭಕ್ತರಲ್ಲೇ ಪ್ರೇಮಿ ಭಕ್ತರಿದ್ದಾರೆ ಅಂದ್ರೆ ಅವ್ರಿಗೆ ಗುಣಗಳಿಗೆ ಅತೀತರಾಗಿರ್ತಾರೆ. ಸತ್ವ ರಜಸ್ ತಮಸ್ ಮೂರು ಗುಣಗಳಿಗೆ ಅತೀತರಾಗಿರ್ತಾರೆ. ಕಾಮಿ ಭಕ್ತರಿರ್ತಾರೆ. ಕಾಮಿ ಭಕ್ತರು ಸತ್ವ ರಜಸ್ ತಮಸ್ ಮೂರು ಗುಣದಲ್ಲಿ ಯಾವುದೋ ಒಂದು ಗುಣದಲ್ಲಿ ಸ್ಥಿರಾಗಿರ್ತಾರೆ. ಈಗ ಸಾಧು ಅವ್ರು ಶುದ್ಧ ಭಕ್ತ ಅಲ್ಲ. ಓಕೆ, ಇನ್ನೇನಾದ್ರು ಆನ್ಸರ್ ಬರ್ತಾ ಇತ್ತಾ? ಏನಾದ್ರು ಇಲ್ಲ ಕಂಟಿನ್ಯೂ ಮಾಡ್ಲಾ ನಾನು? ಓಕೆ, ಥ್ಯಾಂಕ್ ಯು. ಸೊ ಈಗ ಮೂರು ಗುಣಗಳಿಗೆ ಅತೀತರಾಗಿರುವಂತವ್ರು ಪ್ರೇಮಿ ಭಕ್ತರು. ಅವ್ರಿಗೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್, ವೇದ ನಿಯಮಗಳು, ಕಟ್ಟಳೆ ಯಾವೆಲ್ಲ ಇರೋದಿಲ್ಲ. ಹಂಗಂತ ಫಾಲೋ ಮಾಡಬಾರ್ದು ಅಂತ ಅಲ್ಲ, ಬಟ್ ಅದರಿಂದ ಅವ್ರಿಗೆ ಏನು ಎಫೆಕ್ಟ್ ಇರೋದಿಲ್ಲ. ಈಗ ಹೆಂಗೆ ಹೇಳ್ಬೇಕಂದ್ರೆ, ಈಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ಸೀಟ್ ಬೆಲ್ಟ್ ಹಾಕಬೇಕು, ರೂಲ್ಸ್. ಓಕೆ, ಈಗ ಆಕ್ಸಿಡೆಂಟ್ ಆದ್ರೆ ಅಪಘಾತದ ಪರಿಮಾಣ ಕಡಿಮೆ ಆಗಲಿ ಅಂತ ಹಂಗಂದ್ಬಿಟ್ಟು ಸ್ಟಾಪ್ ಆಗಿದ್ದಾಗ ಹಾಕೋಬಾರ್ದು ಅಂತ ಏನಿಲ್ಲ ಅಲ್ವಾ? ಗಾಡಿ ನಿಂತಿದ್ದಾಗ ಹಾಕೋಬಾರ್ದು, ತೆಗಿಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ, ಹಾಕೋಬೇಕು. ಬಟ್ ಗಾಡಿ ನಿಂತಾಗ ಹಾಕೊಂಡ್ರೆ ಏನ್ ತೊಂದರೆ ಇಲ್ಲ, ಅದರಿಂದ ಲಾಸು ಇಲ್ಲ, ಲಾಭನೂ ಇಲ್ಲ. ಬಟ್ ಹಾಕೋಬೇಕು, ಯಾಕೆ ಸೀಟ್ ಬೆಲ್ಟ್ ಇದೆ ಅಂತ ಹಾಕೋಬೇಕು ಅಷ್ಟೇ. ಶಾಸ್ತ್ರ ಏನ್ ಅರ್ಥ ಆಯ್ತು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಶಾಸ್ತ್ರ ಇದೆ, ಫಾಲೋ ಮಾಡಬೇಕು. ಅದರಿಂದ ಏನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಯಾರಿಗೆ? ಪ್ರೇಮಿ ಭಕ್ತರಿಗೆ. ಹಂಗಂತ ಮಾಡಬಾರ್ದು ಅಂತ ಇಲ್ಲ. ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಈಗ ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ ಅವರು ವ್ರತಾಚರಣೆ ಮಾಡಬಾರ್ದು. ಕೃಷ್ಣ ಹೇಳ್ತಾನೆ ಯಾವ ವ್ರತ ನಿಯಮ ತಪಸ್ಸು ಏನು ಇಲ್ಲ ಅವ್ರಿಗೆ ಅಂತ. ಹಂಗಂತ ಮಾಡದೇ ಇರಬಾರ್ದು. ನಾವು ಕೃಷ್ಣ ಭಕ್ತಿ ಮಾಡ್ತಾ ಇದ್ದೇವೆ ಗೊತ್ತಾ, ನಾವು ಯಾವ ವ್ರತ ಆಚರಣೆ ಮಾಡಂಗಿಲ್ಲ, ನಾವು ಏಕಾದಶಿ ಮಾಡಂಗಿಲ್ಲ, ನಾವು ಈ ಮಾಡಂಗಿಲ್ಲ ಅಲ್ಲ. ಪ್ರತಿಯೊಂದು ಆಚರಣೆಯ ಮುಖ್ಯ ಉದ್ದೇಶ ಅಥವಾ ಏಕೈಕ ಉದ್ದೇಶ ಕೃಷ್ಣನ್ನ ಪಡೆಯುವುದು. ಇದು ಅರ್ಥ ಮಾಡ್ಕೊಂಡಿರ್ಬೇಕು. ಈಗ ತತ್ವ ಅಂತ ಹೇಳಿದ್ರು ಮಾತಾಜಿ, ತತ್ವ ಅಂತ ಹೇಳಿದ್ರು. ಹೌದು, ತತ್ವನ ಫಾಲೋ ಮಾಡ್ಬೇಕು. ತತ್ವ ಫಾಲೋ ಮಾಡಿಲ್ಲ ಅಂದ್ರೆ ನಮಗೆ ಪ್ರೇಮ ಭಕ್ತಿ ಹೆಂಗ್ ಬರುತ್ತೆ? ಅಂದ್ರೆ ವೈದಿ ಭಕ್ತಿಯನ್ನ ದಾಟ್ಕೊಂಡು ಹೋಗ್ಬೇಕು. ವೈದಿ ಭಕ್ತಿ ಅಂತ ಏನಂದ್ರೆ ಗೊತ್ತಿರ್ಬೇಕು ನಮಗೆ. ಈ ಕರ್ಮಬಾಯಿ ವೈದಿ ಭಕ್ತಿ ಮಾಡ್ತಿರ್ಲಿಲ್ಲ, ಅವಳು ಅನ್ನೋಯಿಂಗ್ಲಿ ಗೊತ್ತಿಲ್ಲದೆ ಭಗವಂತನ ಪ್ರೀತಿ ಮಾಡ್ತಾ ಇದ್ಲು. ಅವ್ನು ಭಗವಂತ ಅಂತಾನು ಗೊತ್ತಿಲ್ಲ.
ಇದು ಯಶೋದಮಾಯಿ ತೋರಿಸೋ ಪ್ರೀತಿ. ಹೇಳಿದಲ್ಲ ಮಾತಾಜಿ, ಯಶೋದಮಾಯಿ ತೋರಿಸೋ ಪ್ರೀತಿ. ಅವಳಿಗೆ ಯಾವ ವೇದ ಜ್ಞಾನ ಏನು ಬೇಕಾಗಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಸಾಧು ಶುದ್ಧ ಭಕ್ತ ಆಗಿಲ್ಲದೆ ಇರೋದ್ರಿಂದ ಅವನು ವೈದಿಕ ನಿಯಮಗಳನ್ನ ಫಾಲೋ ಮಾಡ್ತಾನೆ. ಅವನು ಭಕ್ತನೇ, ಅಭಕ್ತ ಅಲ್ಲ ಅವನು. ಆದ್ರೆ ಅವನು ಪ್ರೇಮಿ ಭಕ್ತರಷ್ಟು ಶುದ್ಧ ಭಕ್ತ ಅಲ್ಲ. ಭಗವಂತನಿಗೆ ಕೋಪ ಬಂತು, ನನ್ನ ಶುದ್ಧ ಭಕ್ತರಿಗೆ ತಲೆ ಕೆಡಿಸಿದ್ದಾರೆ ಇವರು. ವೈದಿಕ ಅಂದ್ರೆ ಶುದ್ಧ ಭಕ್ತರನ್ನ ಅವ್ರು ಟಾಪ್ ಲೆವೆಲ್ ಇದ್ದಾರೆ, ಅವ್ರನ್ನ ಎಳ್ಕೊಂಬಂದ್ರು ಕೆಳಕ್ಕೆ, ವೈದಿಕ ಭಕ್ತಿ ಆಚರಣೆ ಮಾಡಕ್ ಕರ್ಕೊಂಬಂದ್ರು. ಅಪರಾಧ ಅಲ್ವಾ ಇದು? ಅಭಯ್ ಪ್ರಭು ಇಲ್ಲಿ ಕನ್ಫ್ಯೂಷನ್ ಇಲ್ಲ, ಕ್ಲಿಯರ್ ಆಗಿದೆ. ಶಾಸ್ತ್ರದ ಅಂತಿಮ ಗುರಿ ಗೊತ್ತಾಗ್ಬಿಟ್ರೆ, ನಮ್ಗೆ ಶಾಸ್ತ್ರದ ನಿಯಮ ಗೊತ್ತಾಗ್ಬಿಟ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಪ್ರೇಮಿ ಭಕ್ತ ಭಗವಂತನಿಗೆ ತುಂಬಾ ಪ್ರಿಯ. ಓಕೆ, ಪ್ರೇಮಿ ಭಕ್ತ ಭಗವಂತನಿಗೆ ತುಂಬಾ ಆಪ್ತ. ಇಲ್ಲಿ ಕರ್ಮವ ಏನ್ ಮಾಡ್ತಿದ್ದಾಳೆ, ಆ ಸಾಧು ಹೇಳಿದ ಮಾತು ಕೇಳ್ಕೊಂಡು, ಯಾಕಂದ್ರೆ ಗೊತ್ತಿಲ್ಲ ಅವಳಿಗೆ, ಏನು ಗೊತ್ತಿಲ್ಲ, ಸಾಧು ಮಾತು ಹೇಳ್ಕೊಂಡು ಅವ್ರು ಏನ್ ಮಾಡಿದ್ರು, ಸ್ನಾನ ಮಾಡಿ ಮಾಡಕ್ ಶುರು ಮಾಡಿದ್ರೆ, ಭಗವಂತ ಏನ್ ಮಾಡ್ತಾನೆ, ಆ ಸಾಧು ಮೇಲೆ ಕೋಪ ಬಂತು. ಹೇಳ್ತಾರೆ ಒಬ್ಬ ಸಾಧುವಾಗಿ, ಒಬ್ಬ ಸನ್ಯಾಸಿಯಾಗಿ ನಾವು ಶಾಸ್ತ್ರದ ನಿಯಮಗಳನ್ನ ಪ್ರಚಾರ ಮಾಡೋದು ನಮ್ಮ ಕರ್ತವ್ಯ. ಹೌದು, ಅಪರಾಧ ಏನ್ ಮಾಡಿಲ್ಲ ಅವರು, ಕರ್ತವ್ಯ. ಆದ್ರೆ ಒಂದು ಅಜ್ಞಾನ ಏನಿತ್ತು ಅಂದ್ರೆ, ಸಾಧುಗಳಿಗೆ ಏನ್ ಅಜ್ಞಾನ ಇರುತ್ತೆ ಅಂದ್ರೆ, ಪ್ರೇಮಿ ಭಕ್ತರನ್ನ ನಾವು ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಈಗ ಜಡ ಭರತನ ಎಷ್ಟು ಜನ ಐಡೆಂಟಿಫೈ ಮಾಡಿದ್ರು, ಇನ್ನು ಭಗವಂತನ ಶುದ್ಧ ಪ್ರೇಮ ಭಕ್ತ ಅಂತ ಎಷ್ಟು ಜನ ಗೊತ್ತಾಯ್ತು? ಅವ್ರ ಅಪ್ಪ ಗೊತ್ತಾಯ್ತಾ? ಅವ್ರ ಅಪ್ಪನಿಗೆ ಗೊತ್ತಾಗಿಲ್ಲ. ಇದು ನಮ್ಮ ಸಮಸ್ಯೆ. ನಮ್ಮ ಸಮಸ್ಯೆ ಏನಂದ್ರೆ, ನಾವು ಕೇವಲ ಶಾಸ್ತ್ರದಲ್ಲಿ, ವೇದಗಳಲ್ಲಿ ಹುಡುಕಾಡ್ತಾ ಇರ್ತೀವಿ ನಾವು. ಅದರಿಂದ ಆಚೆ ಏನ್ ನಡೆಯುತ್ತೆ ಗೊತ್ತಾಗೋದಿಲ್ಲ ನಮ್ಗೆ. ಶುದ್ಧ ಭಕ್ತರು ಶಾಸ್ತ್ರದಿಂದ ಹೊರಗಾಗಿರ್ತಾರೆ, ಅಂದ್ರೆ ಶಾಸ್ತ್ರದಿಂದ ಅತೀತರಾಗಿರ್ತಾರೆ. ಈಗ ನಾವು ಅವ್ರನ್ನ ಹೆಂಗೆ ಹುಡುಕೋದು? ಈವನ್ ವೇದಗಳು ಕೂಡ ಶುದ್ಧ ಭಕ್ತರು ಹುಡುಕಕ್ಕಾಗೋದಿಲ್ಲ. ಅದಕ್ಕೆ ವೇದಗಳು ಪ್ರಾರ್ಥನೆ ಮಾಡೋದೇನಂದ್ರೆ, ನನಗೆ ಶುದ್ಧ ಭಕ್ತರ ಸಹವಾಸವನ್ನ ಕೊಡು. ಅವ್ರು ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ನೋಡಕ್ಕೆ ಜಡ ಬರೋದನ್ ತರ ಇರ್ಬೋದು, ಭಕ್ತಿ ಮಾಡ್ತಾ ಇರ್ಬೋದು. ನೋಡಕ್ಕೆ ಅಂಬರೀಷ ಮಹಾರಾಜನ್ ತರ ಇರ್ಬೋದು, ಭಕ್ತಿ ಮಾಡ್ತಾ ಇರ್ಬೋದು. ರಾಜನಾಗಿರ್ಲಿ, ತಿರುಪೇವನಾಗಿರ್ಲಿ, ಪ್ರೇಮ ಭಕ್ತಿಗೆ ಭೇದ ಭಾವ ಇಲ್ಲ. ಶೂದ್ರ ಭಗವಂತ ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ನನ್ನನ್ನ ರಾಕ್ಷಸರು ಕೂಡ ಪ್ರೇಮ ಭಕ್ತಿ ಮಾಡಿದ್ರು. ಯಾರು? ಬಾಣಾಸುರ, ಬಲಿ, ಪ್ರಹ್ಲಾದ, ಇವರೆಲ್ಲ ರಾಕ್ಷಸರು, ಅಸುರರು. ಇವರನ್ನ ಭಕ್ತಿ ಮಾಡಿದ್ರು. ಒಬ್ಬ ಧರ್ಮವ್ಯಾದ ಭಕ್ತಿ ಮಾಡ್ದಾನೆ ನನ್ನ. ಧರ್ಮವ್ಯಾದ ಏನ್ ಮಾಡ್ತಾನೆ? ಬೇಟೆ ಆಡ್ತಿದ್ದಾನೆ ಅವನು, ಕಾಡಲ್ಲಿ ಬೇಟೆ ಆಡೋದು ಧರ್ಮವ್ಯಾದ. ಇವನು ಕೂಡ ನನ್ನ ಧಾಮವನ್ನ ಪಡ್ಕೊಂಡ್ರು, ನನ್ನ ಪ್ರೇಮವನ್ನ ಪಡ್ಕೊಂಡ್ರು. ಹೇಗ್ ಸಿದ್ಧಿ ಆಯ್ತು ಇವರಿಗೆ? ಹೇಗೆ ಸಿದ್ಧಿ ಆಯ್ತು ಅಂದ್ರೆ, ಮಥುರಾದಲ್ಲಿ ಒಬ್ರು ಕುಬ್ಜೆ ಇದ್ದು, ಅವಳು ಯಾವ ಶಾಸ್ತ್ರ ಓದಿಲ್ಲಪ್ಪ. ಕೃಷ್ಣ ಅಂದ್ರೆ ಯಾರಂತ ಗೊತ್ತಾ ಅವಳಿಗೆ? ಭಗವಂತ ಅಂದ್ರೆ ಏನಂತ ಗೊತ್ತಾ ಅವಳಿಗೆ? ಏನು ಗೊತ್ತಿಲ್ಲ. ಅವಳು ಮಾಡಿದ್ದು ಒಂದೇ ಕೆಲಸ, ಸೈರಂದ್ರಿ ಅಂದ್ರೆ ಮೇಕಪ್ ವುಮೆನ್. ಅವಳು ಏನ್ ಮಾಡ್ತಿದ್ದಾಳೆ? ಕಂಸನಿಗೆ ಗಂಧ ತಗೊಂಡು ಕೊಡ್ತಿರ್ತಾಳೆ, ಡೈಲಿ ಅದೇ ಕೆಲಸ ಅವಳದು. ಕೃಷ್ಣ ಮಥುರಾಗ್ ಬಂದಾಗ ಕೇಳ್ತಾನೆ, ನನ್ಗೆ ಕೊಡಿಗಿರು ಅಂತ. ಅಯ್ಯೋ ಕೃಷ್ಣ, ನಿನ್ಗಲ್ದೆ ಇನ್ಯಾರು ಕೊಡ್ಬೇಕು, ತಗೋ ಅಂತ ಕೊಟ್ಬಿಡ್ತಾಳೆ ಅವಳು. ಕಂಸ ಬೈತಾನೇನೋ ಭಯ ಇಲ್ಲ ಅವಳಿಗೆ, ಯಾಕಂದ್ರೆ ಕಂಸ ಬೈತಾನೇನೋ ಭಯಕ್ಕಿಂತ ಕೃಷ್ಣ ಇಷ್ಟಪಡ್ತಾನೇನೋ ಆಸೆ ಜಾಸ್ತಿ. ಈಗ ವೇಟೇಜ್, ಕಂಸ ಬೈತಾನೆ, ಹೌದು ಗೊತ್ತಿದೆ ಅವಳಿಗೆ. ಕಂಸ ಬೈತಾನೆ ಅನ್ನೋದಕ್ಕಿಂತ, ಆ ಭಯಕ್ಕಿಂತ ಕೃಷ್ಣನ್ ಕೊಟ್ರೆ ನಮ್ಗೆ ತೃಪ್ತಿ ಆಗುತ್ತಲ್ಲ, ಖುಷಿ ಆಗುತ್ತಲ್ಲ, ಆ ಸಂತೋಷದಲ್ಲಿ ನಮ್ಗೆ ಅದು ಪ್ರೇಮ ಅನ್ನೋದು. ಭಯಕ್ಕಿಂತ ಪ್ರೇಮ ಭಾರ ಜಾಸ್ತಿ ಆಯ್ತು. ಆದ್ರೆ ಕಂಸನಿಗೆ ಪ್ರೇಮಕ್ಕಿಂತ ಭಯ ಜಾಸ್ತಿ ಆಯ್ತು. ವ್ಯತ್ಯಾಸ ರಾಕ್ಷಸರಿಗೂ ಭಕ್ತರಿಗೂ ಇಷ್ಟೇ ವ್ಯತ್ಯಾಸ. ಭಕ್ತರಿಗೆ ಭಯಕ್ಕಿಂತ ಪ್ರೇಮ ಜಾಸ್ತಿ ಇರುತ್ತೆ, ವೈಟೇಜ್. ಭಯನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ಅಸುರರಿಗೆ ಪ್ರೀತಿಗಿಂತ ಭಯ ಜಾಸ್ತಿ ಇರುತ್ತೆ. ಪ್ರೀತಿಯಿಂದ ಹೋಗೋದಿಲ್ಲ ದೇವಸ್ಥಾನಕ್ಕೆ, ಭಯ. ಕಣ್ ಕಿತ್ಕೊಂಡ್ಬಿಡ್ತಾನೆ, ಆಸ್ತಿ ಕಿತ್ಕೊಂಡ್ಬಿಡ್ತಾನೆ, ಸಾವು ನೋವು ಕೊಟ್ಬಿಡ್ತಾನೆ ಅಂತ ಭಯಕ್ಕೆ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಂದ್ರೆ, ಯಾರು ನನ್ನ ಶುದ್ಧ ಭಕ್ತರಿದ್ದಾರೆ ಅವ್ರಿಗೆ ಇರ್ಬೇಕಾಗಿರುವಂತಹ ಮೊದಲನೇ ಕ್ವಾಲಿಟಿ ಅಭಯಂ. ಯಾರಾದ್ರೂ ನಾವೇ ಸ್ನಾನ ಮಾಡದೆ ನೀವು ಅಡಿಗೆ ಮಾಡ್ಬಿಟ್ಟು ಪಾತ್ರೆ ತೊಳೆದೆ ಭಗವಂತನಿಗೆ ಆಫರ್ ಮಾಡಿ ಯಾರು ಮಾಡ್ತೀರಾ? ಆಗತ್ತಾ? ಇವತ್ತು ಸ್ನಾನ ಮಾಡಿದೆ ನಾನು, ಮನೆ ಕಸ ಗಿಸ ಗುಡಿಸ್ದೆ, ಪಾತ್ರೆ ತೊಳೆದೆ, ನಾನು ಭಗವಂತನಿಗೆ ಆಫರ್ ಮಾಡ್ತೀನಿ? ಇಲ್ಲ, ಭಯ ಬರುತ್ತೆ ನಮ್ಗೆ. ಯಾಕಂದ್ರೆ ನಾವು ಪ್ರೇಮಿ ಭಕ್ತರಲ್ಲ ನಾವು, ಹೌದಾ? ನಾವು ಪ್ರೇಮಿ ಭಕ್ತರಾಗಿದ್ರೆ, ಶುದ್ಧ ಪ್ರೇಮಿ ಭಕ್ತರಾಗಿದ್ರೆ ನಾವು ಮಾಡ್ತಾ ಇದ್ವಿ, ಗೊತ್ತಿಲ್ಲದೆ ಮಾಡ್ತಾ ಇದ್ವಿ ನಾವು.
ಗೊತ್ತಿಲ್ಲದೆ ಶಾಸ್ತ್ರದ ಯಾವ ನಿಬಂಧನೆಗಳು ಗೊತ್ತಿಲ್ಲದೆ ಇದ್ರೂ ನಾವು ಭಗವಂತನ ಪ್ರೀತಿ ಮಾಡ್ತಾ ಇದ್ವಿ. ಇದು ಕರ್ಮ ಬಾಯಿ ಮಾಡ್ತಾ ಇದ್ವಿ. ಸಾಧು ಹೇಳಿದ್ದೇನು ತಪ್ಪಾಯ್ತು, ಅಪರಾಧ ಆಯ್ತು, ಮಾಡಿದ ಅಪರಾಧ ಆಗ, ಯಾಕಂದ್ರೆ ಅವರಿಗೆ ಶುದ್ಧ ಭಕ್ತರು ಯಾರು ಅಂತ ಗುರುತಿಡಕ್ ಆಗ್ಲಿಲ್ಲ. ಶುದ್ಧ ಭಕ್ತರು ಹೇಗಿರ್ತಾರೆ ಗೊತ್ತಾಗಿಲ್ಲ ಅವರಿಗೆ. ಶುದ್ಧ ಭಕ್ತರು ಹೇಗಿರ್ತಾರೆ ಅಂದ್ರೆ, ಶುದ್ಧ ಭಕ್ತರು ನಮ್ಮಂಗೆ ಸನ್ಯಾಸಿಗಳಾಗಿರ್ತಾರೆ, ಕಾವಿ ಹಾಕಿರ್ತಾರೆ, ಕೈಯಲ್ಲಿ ದಂಡ ಹಿಡಿದಿರ್ತಾರೆ ಅಂತ ಅಷ್ಟೇ ಗೊತ್ತಿರುತ್ತೆ ನಮ್ಗೆ. ಆದ್ರೆ ಕರ್ಮ ಬಾಯಿ ತರನೂ ಇರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಸರಿ, ಸಾಧು ಹೇಳ್ತಾನೆ ಕರ್ಮ ರೂಲ್ಸ್ ಆಮೇಲೆ ಎಲ್ಲ ಫಸ್ಟ್ ಏನ್ ಮಾಡ್ದ, ಭಗವಂತನ ಕೋಪ ಬರುತ್ತಲ್ವಾ. ಸರಿ, ಈ ಸಾಧು ಕರ್ಮ ಬಾಯಿಗೆ ಏನ್ ಇನ್ಸ್ಟ್ರಕ್ಷನ್ ಮಾಡಿ ಕೊಟ್ರಲ್ಲ, ಅದು ವೈದಿಕ ವೈದಿಕ ನಿಯಮಗಳ ಪ್ರಕಾರ ಸರಿ ಇದೆ. ಆದ್ರೆ ವೇದಗಳಿಗೆ ನಾನು ಚಿಕ್ಕವನಲ್ಲ, ಅದಕ್ಕೆ ವೇದಗಳನ್ನ ಯಾಕೆ ನಾವು ಮೀರಿ ಹೋಗಬೇಕು? ತಿರಸ್ಕಾರ ಮಾಡೋದಲ್ಲ, ವೇದಗಳನ್ನ ತಿರಸ್ಕಾರ ಮಾಡೋದು ನಿರಾಕಾರವಾದಿಗಳು ಅಥವಾ ಶೂನ್ಯವಾದಿಗಳು. ವೇದವನ್ನ ತಿರಸ್ಕಾರ ಮಾಡಬಾರ್ದು, ವೇದವನ್ನ ದಾಟಿ ಹೋಗ್ಬೇಕು. ಈಗ ಮನೆ ಒಂದೇ ಒಂದು ಮೋರಿ ಇದೆ, ಮೋರಿ ಮಾಡ್ಲೇಬೇಕಲ್ವಾ ಸರ್ಕಾರ. ಮೋರಿ ಮಾಡಿಲ್ಲ ಅಂದ್ರೆ ನೀರ್ ಹೆಂಗ್ ಹೋಗುತ್ತೆ? ಯಾಕ್ರಿ ಮೋರಿ ಮಾಡಿದ್ರಿ? ಮೋರಿನೇ ಬೇಕಾಗಿಲ್ಲ ನಮ್ಗೆ. ಮೋರಿ ಬೇಕಾಗಿಲ್ಲ ಅಂತ ಹೇಳಂಗಿಲ್ಲಪ್ಪ, ಮೋರಿ ಬೇಕು ನೀರು ಹೋಗೋದಕ್ಕೆ, ನೀವು ದಾಟ್ಕೊಂಡು ಹೋಗ್ರಿ, ನಿಮ್ಮನ್ನ ಇಳಿದ್ಬಿಟ್ಟು ಹೋಗ್ರಿ ಅಂತ ಹೇಳಿದ್ವ ನಾವು? ಸರ್ಕಾರ ದೊಡ್ಡ ದೊಡ್ಡ ಡ್ರೈನೇಜ್ಗಳು ಮಾಡ್ತಾರಲ್ಲ, ರಾಜಕಾಲುವೆ ಯಾಕ್ರಿ ಮಾಡಿದ್ರಿ ನೀವು? ರಾಜಕಾಲುವೆ ಯಾಕೆ ಮಾಡಿದ್ರಿ ಅಂತ ಕೇಳಬಾರ್ದು ನೀವು. ರಾಜಕಾಲುವೆ ಹೋಗೋದು ಕಸ ಹೋಗೋದಿಕ್ಕೆ ಮಾಡಿರ್ತೀವಿ ನಾವು. ನಿಮ್ಮನ್ನ ಅದ್ರೊಳಗೆ ಇಳಿದು ಮುಳುಗಿ ನೀರು ಕುಡಿದ್ರಿ ಅಂತ ಹೇಳಿದ್ವ ನಾವು? ದಾಟ್ಕೊಂಡು ಹೋಗ್ರಿ ನೀವು. ದಾಟಕ್ಕೆ ವ್ಯವಸ್ಥೆ ಮಾಡಿಲ್ವಾ? ಅದ್ರ ಮೇಲೆ ಒಂದು ಸ್ಲಾಬ್ ಹಾಕಿದೀವಿ, ನಡ್ಕೊಂಡು ಹೋಗ್ರಿ ಅಂತ ಶಾಸ್ತ್ರ ಹೇಳುತ್ತೆ. ಅರ್ಥ ಆಯ್ತಲ್ಲ? ವೇದವನ್ನು ತಿರಸ್ಕಾರ ಮಾಡಬಾರ್ದು. ಆದ್ರೆ ಮೂರ್ಖರಿಗೆ ಏನನ್ಸುತ್ತೆ, ಬುದ್ಧಿಸ್ಟು ಜೈನ್ಸ್ಗೆ ವೇದ ಇಲ್ಲ, ವೇದ ತಿರಸ್ಕಾರ ಮಾಡ್ಬೇಕು, ನಮ್ಗೆ ಡ್ರೈನೇಜ್ ಬೇಕಾಗಿಲ್ಲ, ರಾಜಕಾಲುವೆ ಬೇಕಾಗಿಲ್ಲ, ಮತ್ತೆ ಮೋರಿನ ಎಲ್ಲಿ ಬಿಡ್ತೀರಿ? ಕುಡಿತೀರಾ? ವೇದಗಳನ್ನ ನಾವು ತಿರಸ್ಕಾರ ಮಾಡಬಾರ್ದು. ವೇದ ತಿರಸ್ಕಾರ ಮಾಡಿದ್ರೆ ಹೋಯ್ತು, ಭಕ್ತಿ ಮಾಡಕ್ಕಾಗಲ್ಲ ನಾವು. ಆದರೆ ಶುದ್ಧ ಭಕ್ತರು ವೇದಗಳ ನಿಯಮಗಳನ್ನ ದಾಟಿ ಹೋಗ್ತಾರೆ ಅಷ್ಟೇ. ದಾಟಿ ಹೋಗೋದಕ್ಕೂ ತಿರಸ್ಕಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮೋರಿ ಮಾಡ್ತಾರೆ, ಹೌದು, ಬೇಕು ಮೋರಿ, ನಾವು ದಾಟ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಕೋಬೇಕು. ಅದನ್ನ ಕವರ್ ಮಾಡಿ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಸಂಬಂಧ ಇರುತ್ತೆ, ಅಂದ್ರೆ ಅದಕ್ಕೆ ನಾವು ಕನೆಕ್ಟ್ ಆಗಿರಲ್ಲ. ಮೋರಿ ನೀರು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ನಾವು ತಲೆ ಕೆಡ್ಸ್ಕೊಳಂಗಿಲ್ಲ, ನಾವು ದಾಟ್ಕೊಂಡು ಹೋಗ್ಬೇಕು. ಸೊ ಹಾಗೆ ಹಂಗಂತ ವೇದಗಳನ್ನ ನಾವು ವೇದಗಳ ನಿಯಮಗಳಲ್ಲಿ ಕರ್ಮಕಾಂಡ ಇದೆ, ನಾವು ಕರ್ಮಕಾಂಡಗಳನ್ನ ದಾಟ್ಕೊಂಡು ಹೋಗ್ಬೇಕಲ್ವಾ? ಈಗ ವೇದಗಳಲ್ಲಿ ಕರ್ಮಕಾಂಡ ಇದೆ, ಜ್ಞಾನಕಾಂಡ ಇದೆ, ಉಪಾಸನಾ ಕಾಂಡ ಇದೆ, ಅಂದ್ರೆ ಭಕ್ತಿ. ಸೊ 3 ಕಾಂಡಗಳು ಇದೆ ಅದರಲ್ಲಿ. ಕರ್ಮಕಾಂಡ, ಜ್ಞಾನಕಾಂಡ ಕೇವಲ ವಿಷಯ ಕಾಂಡ, ವಿಷ. ಕರ್ಮಕಾಂಡ, ಜ್ಞಾನಕಾಂಡ ವಿಷ, ನಾವು ಕುಡಿಬಾರ್ದು ಅದನ್ನ. ಸೊ ವೇದಗಳಲ್ಲಿ ಬಹುಮಟ್ಟಿಗೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ, ವೇದಗಳಲ್ಲಿ ಬಹುಮಟ್ಟಿಗೆ ಕರ್ಮಕಾಂಡವನ್ನೇ ಹೇಳುತ್ತೆ. ಆದ್ರಿಂದ ನಾವು ವೇದಗಳನ್ನ ಅನುಕರಣೆ ಮಾಡಬಾರ್ದು, ಆಚರಣೆ ಮಾಡಬಾರ್ದು, ನಂಬಬೇಕು, ಆಚರಣೆ ಮಾಡಬಾರ್ದು. ಈಗ ಒಂದು ಊರು ಅಂದ್ರೆ ಅಲ್ಲಿ ಬಾರ್ ಇರುತ್ತೆ, ಜೈಲ್ ಇರುತ್ತೆ, ತಿಪ್ಪೆಗುಂಡಿ ಇರುತ್ತೆ, ದೇವಸ್ಥಾನ ಇರುತ್ತೆ, ಭಜನಾ ಮಂದಿರ ಇರುತ್ತೆ, ಭಕ್ತರು ಇರ್ತಾರೆ, ಅಭಕ್ತರು ಇರ್ತಾರೆ, ಎಲ್ಲರೂ ಇರ್ತಾರಲ್ವಾ? ಎಲ್ಲರೂ ಇರ್ತಾರೆ ಅಂದ ಮಾತ್ರಕ್ಕೆ ಎಲ್ಲರ ಜೊತೆ ಇರಿ ಅಂತ ಹೇಳೋದಿಲ್ಲ ಶಾಸ್ತ್ರ. ಚೂಸ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ. ಇಲ್ಲ ನಮ್ಗೆ ಭಕ್ತರ ಸಂಘಕ್ಕಿಂತ ಬಾರ್ ಸಂಘ ಜಾಸ್ತಿ, ಹೋಗಿ. ಇಲ್ಲ ನಮ್ಗೆ ಬಾರ್ ಸಂಘ ಬೇಡ, ನಮ್ಗೆ ಭಕ್ತರ ಸಂಘ ಬೇಕು, ಹೋಗಿ. ಆಪ್ಷನ್ ನಮಗೆ ಕೊಟ್ಟಿರ್ತಾರೆ, ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಹಾಸ್ಪಿಟ್ಲ್ ಇದೆ ಅಂತ ಕಾಯಿಲೆ ಬರ್ಸ್ಕೊಳ್ಳೋದಲ್ಲ, ಕಾಯಿಲೆ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲ್ ಇದೆ ರೀ, ಹಂಗ್ರೆ ಕಾಯಿಲೆ ಬರ್ಸ್ಕೊಳ್ಳಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ, ಕ್ಯಾನ್ಸರ್ ಬರ್ಸ್ಕೊಳ್ಳಿ ಅಂತ ಹೇಳ್ತಾರೆ ಯಾರಾದ್ರು? ಇಲ್ಲ. ಸೊ ಹಾಗೇನೆ ವೇದಗಳು ಏನ್ ಹೇಳುತ್ತೆ ಅಂದ್ರೆ, ವೇದಗಳಲ್ಲಿ ಕರ್ಮಕಾಂಡ ಇದೆ, ಬೇಕಾದ್ರೆ ಆಚರಣೆ ಮಾಡಿ, ಬೇಡ ಬಿಡಿ. ಸಾಧುಗಳು ಹೇಳೋ ಮಾತುಗಳು ಹೆಂಗೆ ಅಂದ್ರೆ, ಕರ್ಮಕಾಂಡ ಆಚರಣೆ ಮಾಡಕ್ಕೆ ಹೇಳ್ತಾರೆ. ಬಟ್ ಶುದ್ಧ ಭಕ್ತರು ಬೇಕಿಲ್ಲ ಅದು, ಹಾಗಂತ ಆಚರಣೆ ಮಾಡಬಾರ್ದು ಅಂತ ಇಲ್ಲ. ಬಟ್ ಭಗವಂತ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾನೆ, ಶುದ್ಧ ಭಕ್ತಿನ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾನೆ. ಡಿಗ್ರಿ ಪಾಸ್ ಆಗ್ಬಿಟ್ಟಿದ್ದಾರೆ, ಮತ್ತೆ ಅವನು 10ನೇ ಕ್ಲಾಸ್ ಓದೋ ಅವಶ್ಯಕತೆ ಇಲ್ಲ. ಓದ್ಬೋದು, ಬಟ್ ಪ್ರಯೋಜನ ಇಲ್ಲ. ಇವಾಗ ನಾನು 10ನೇ ಕ್ಲಾಸ್ ಎಕ್ಸಾಮ್ ಕಟ್ಬೋದು, ಇವಾಗ ಇಲ್ವಾ? ಕಟ್ಬೋದಾ? ಅಂದ್ರೆ ಡಿಗ್ರಿ ಆಗಿದೆ ನಂದು, ನಾನು ಯಾಕೆ 10ನೇ ಕ್ಲಾಸ್ ಎಕ್ಸಾಮ್ ಕಟ್ಟಬೇಕು? ಪ್ರಯೋಜನ ಇಲ್ಲ. ಶುದ್ಧ ಭಕ್ತಿ ಹಂತಕ್ಕೆ ಬಂದ್ರೆ ಕರ್ಮಕಾಂಡ, ಜ್ಞಾನಕಾಂಡ ಬೇಕೇ ಇಲ್ಲ. ಯಾವ ಸ್ನಾನ, ಪೂಜೆ ಪುನಸ್ಕಾರ ಏನು, ಮಡಿ ಮೈಲಿಗೆ ಏನು ಬೇಕಾಗಿಲ್ಲ. ಇದು ಗೋಪಿಯರಲ್ಲಿತ್ತು, ಇದಕ್ಕೆ ಗೋಪಿ ಭಾವ ಅಂತ ಹೇಳ್ತಾರೆ.
ಈ ಗೋಪಿ ಭಾವ ಶುದ್ಧ ಭಕ್ತಿ, ಅಲ್ಲಿ ಕಲಬೆರಕೆ ಇಲ್ಲ ಅಲ್ಲಿ. ಓಕೆ, ಸೊ ಅದಕ್ಕೆ ಹೇಳಿದ್ರು ಯಾಕೆ ವೇದಗಳಲ್ಲಿರುವಂತಹ ಕರ್ಮಕಾಂಡ ಜ್ಞಾನಕಾಂಡವನ್ನ ನೀವು ದಾಟ್ಕೊಂಡು ಬನ್ನಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. 3rd ಚಾಪ್ಟರ್ ಶ್ಲೋಕ ಕೃಷ್ಣ ಗೀತೆ ಹೇಳು. ನೀವು ವೇದಗಳನ್ನ ದಾಟ್ಕೊಂಡು ಬನ್ನಿಯಪ್ಪ. ಹೆಂಗ್ ದಾಟೋದು? ಪ್ರೇಮ ಭಕ್ತಿ. ಆ ಪ್ರೇಮ ಭಕ್ತಿ ಇತ್ತು ಕರ್ಮ ಬಾಯಲ್ಲಿ. ಆ ಪ್ರೀತಿಯಿಂದನೇ ಅವಳು ಕಿಚಡಿ ಮಾಡ್ತಾ ಇದ್ದಿದ್ದು. ಸೊ ಈಗ ಆ ಸಾಧು ಮಾಡಿದ ಅಪರಾಧ. ಈಗ ಏನ್ ಮಾಡ್ತಾನೆ ಆ ಸಾಧು ಪುಣ್ಯ ನೋಡಿ. ಸರಿ, ಆ ಸಾಧುನ ಕರೆಸ್ತಾರೆ. ಸಾಧುನ ಕರೆಸ್ಬಿಟ್ಟು ಯಾಕೆ ಕರೆಸ್ತಾರೆ ಗೊತ್ತಾ? ಜಗನ್ನಾಥ ಬಂದು ಹೇಳ್ತಾನೆ ಪಂಡಾಜ್ಗೆ, ಆ ಸಾಧುನ ಕರೆದು ಬುದ್ಧಿ ಹೇಳಿದ್ರೆ ಸರಿ, ನಾನಿಲ್ಲ ಅಂದ್ರೆ ನೀವ್ ಕೊಡೋ ಚಪ್ಪನ್ ಬೋಗ್ ತಿನ್ನೋದಿಲ್ಲ ನಾನು. ಯಾರು ಕೊಟ್ರು ಚಪ್ಪನ್ ಬೋಗ್ ತಿಂದ್ಬಿಡ್ತಾನ ಭಗವಂತ? ಭಕ್ತಿ ಮಾಡೋರು ಅಷ್ಟೇ ಕೊಡ್ಬೇಕು. ಯಾರು ಭಗವಂತ ನಾಮ ಹೇಳ್ತಾರೆ ಅವ್ರಷ್ಟೇ ಭಗವಂತನಿಗೆ ಭೋಗ ಅರ್ಪಣೆ ಮಾಡ್ಬೇಕು. ಅದಕ್ಕೆ ಎಲ್ರಿಗೂ ಹೇಳೋದು, ಫಸ್ಟ್ ಚಾಂಟಿಂಗ್ ಮಾಡಿ, 16 ರೌಂಡ್ಸ್ ಚಾಂಟಿಂಗ್ ಮಾಡಿ. ಇಲ್ಲಾಂದ್ರೆ ನಾವು ಕೊಡೋ ಒಂದ್ ಹನಿ ನೀರನ್ನು ಭಗವಂತ ಕುಡಿಯೋದಿಲ್ಲ. ಅಪರಾಧ, ದೊಡ್ಡ ಅಪರಾಧ. ನೈವೇದ್ಯ ಮಾಡಿಲ್ಲ ಅಂದ್ರೆ ದೊಡ್ಡ ಅಪರಾಧ. ಯಾವ ಕಾರಣಕ್ಕೂ ಭಗವಂತ ಕ್ಷಮಿಸೋದಿಲ್ಲ. ಯಾರು ಮಾಡ್ತಾ ಇಲ್ಲ ನೈವೇದ್ಯ, ಪದೇ ಪದೇ ಹೇಳ್ತೀನಿ ನಾನು, ಹಿಂಗ್ ಹೇಳಿ ಹೇಳಿ ಆದ್ರೂ ಮಾಡ್ಲಿ ಅಂತ ಅಷ್ಟೇನೆ. ಯಾರು ನೈವೇದ್ಯ ಮಾಡ್ತಾ ಇಲ್ಲ ದಯವಿಟ್ಟು ನೈವೇದ್ಯ ಮಾಡಿ ಅದಕ್ಕೆ ಮುಂಚೆ ಚಾಂಟಿಂಗ್ ಮಾಡಕ್ ಶುರು ಮಾಡ್ಕೊಳ್ಳಿ. ಭಗವಂತ ಉಪವಾಸ ಇದ್ದಾನೆ. ಈಗ ನಿಮ್ಮ ಮನೇಲಿರೋ ಭಗವಂತ ಉಪವಾಸ ಇದ್ದಾನೆ. ಉಪವಾಸ ಇಟ್ಬಿಟ್ಟು ಅವನಿಗೆ ಪೂಜೆ ಮಾಡ್ದೆ, ಅವನು ಉಪವಾಸ ಇಟ್ಬಿಟ್ಟು ಭಗವಂತ ನನಗೆ ಹೊಟ್ಟೆ ತುಂಬಾ ಊಟ ಕೊಡು, ಕೈ ತುಂಬಾ ದುಡ್ಡು ಕೊಡು ಅಂದ್ರೆ ಕೊಡ್ತಾನ ಅವನು? ಭಗವಂತನಿಗೆ ಆಫರ್ ಮಾಡಿಲ್ಲ ಅಂದ್ರೆ ನಾವ್ ಏನ್ ಕೇಳ್ತೀವಿ ಭಗವಂತ ಹತ್ರ ಹೋಗಿ? ಕೊಡು 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 ಅಂತ. ಏನ್ ಕೊಡ್ತಾನ ಅವನು? ತಗೋ 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 ಅಂತ ಕೊಡ್ತಾನೆ. ಏನ? ಪಾಪಗಳನ್ನ. ತಗೋ ನಿಂದೆ ಪಾಪದ ಊಟ ಇದು, ತಗೋ ನಿಂದೆ ಪಾಪದ ಊಟ, ನೀನೇ ತಿನ್ನು ಅಂತ ಕೊಟ್ಬಿಡ್ತಾನೆ. ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮ ಕಾರಣಾತ್. ಭುಂಜತೆ ತೇ ತ್ವಗಂ ಪಾಪ, ಅವನ ಪಾಪವನ್ನು ಅವನೇ ತಿಂತಾನಂತೆ. ಯಾರು ಭಗವಂತನಿಗೆ ಆಫರ್ ಮಾಡೋದಿಲ್ವೋ, ಇಷ್ಟಾನ್ ಭೋಗಾನ್ ಇವೋ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಅಪ್ರದೇಭ್ಯು ಭುಂಕ್ತಿಸ್ತೇನ ಏವ ಸಹ. ಕಳ್ಳ, ದೊಡ್ಡ ಕಳ್ಳ ಅವನು. 3.12 3.13 ಹೇಳ್ತಾರೆ, ಯಜ್ಞ ಶಿಷ್ಟಾಶನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮ ಕಾರಣಾತ್. ತನ್ನ ಸ್ವಂತಕ್ಕೋಸ್ಕರ, ತನ್ನ ಹೊಟ್ಟೆಗೋಸ್ಕರ ಅವನು ಊಟ ಮಾಡ್ಕೊಂಡ್ರೆ, ಅಡಿಗೆ ಮಾಡ್ಕೊಂಡ್ರೆ ಅವನ್ ಪಾಪವನ್ನ ಅವನೇ ತಿಂತಾ ಇದ್ದಾನೆ ಅಂತ ಅರ್ಥ. ಯಾರು ತಿನ್ನಬಾರ್ದು ಅಂತ ನಮ್ಮ ಮಾತಿನ ಅರ್ಥ. ತಮ್ಮ ಪಾಪವನ್ನು ಯಾರು ತಾವೇ ತಿನ್ನಬಾರ್ದು. ದಯವಿಟ್ಟು ನಾವು ಭಗವಂತನಿಗೆ ಪ್ರೀತಿಯಿಂದ ಆಫರ್ ಮಾಡೋಣ. ಏನ್ ಮಾಡೋದು ಪ್ರಭುಜಿ, ನನ್ನ ಹೆಂಡತಿ ಚಾಂಟಿಂಗ್ ಮಾಡಲ್ಲ, ಅಡುಗೆ ಮಾಡ್ತಾಳೆ, ಏನ್ ಮಾಡೋದು? ನಿಮ್ ಹಣೆ ಬರ, ನಿಮ್ ಕರ್ಮ. ಅವ್ರನ್ನ ಚಾಂಟಿಂಗ್ ಮಾಡೋ ಜವಾಬ್ದಾರಿ ನಿಮ್ಮದು. ಇಲ್ಲ ನೀವು ಆಗಲ್ಲ. ಶಾಸ್ತ್ರ ಏನ್ ಹೇಳುತ್ತೆ? ನೀವು ನಿಮ್ಮನ್ನ ಎಂತಿಯಿಂದ ಸ್ವೀಕಾರ ಎಂತಿ ಅಂತ ಯಾಕೆ ಸ್ವೀಕಾರ ಮಾಡಿದಿರಿ? ಸ್ವೀಕಾರ ಮಾಡಿದ್ಮೇಲೆ ಅವ್ರ ಮೇಲೆ ಅಧಿಕಾರ ಇದೆ ನಿಮಗೆ. ನೀವು ಅವ್ರಿಗೆ ಭಕ್ತಿ ಮಾಡೋದು ಹೇಳ್ಕೊಡೋದು ನಿಮ್ ಕರ್ತವ್ಯ. ಏನ್ ಮಾಡೋದು, ಎಷ್ಟು ಹೇಳುದು ಕೇಳೋದಿಲ್ಲ. ನೀವು ಅಡಿಗೆ ಮಾಡಿ. ಇವಾಗ ಆದ್ರೆ ಆಫರ್ ಮಾಡದೆ ನೀವೇನಾದ್ರು ಒಂದಗಳು ಅನ್ನ ಬಾಯಿಗಿಟ್ರಿ, ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮ ಕಾರಣಾತ್. ನಿನ್ನ ಪಾಪವನ್ನ ನೀನೇ ತಿಂತಾ ಇದೆಯಾ ಅಂತ ಅರ್ಥ. ಡಾಬಾದಲ್ಲಿ ಚೆನ್ನಾಗಿತ್ತು, ಆ ಮಿಲಿಟರಿ ಹೋಟೆಲ್ ಅಂತೂ ಏನ್ರಿ ಮಸಾಲಾ ಸಖತ್ತಾಗಿರುತ್ತೆ. ನಾಲಿಗೆ ಎದ್ದೆದ್ದು ಕುಣಿತಾ ಇರುತ್ತೆ. ಆ ಮಿಲಿಟರಿ ಹೋಟ್ಲ್ ಹೆಸರು ಹೇಳ್ಬಿಟ್ರೆ ನಮ್ ನಾಲಿಗೆ ಆಹಾ ಸಖತ್ತಾಗಿರುತ್ತೆ ಅಂತ. ಆನಂದ್ ಬಿರಿಯಾನಿ, ಮಣಿ ಬಿರಿಯಾನಿ. ಅಲ್ಲ, ಅನ್ನ ತಿಂದ್ರೇನೆ ಪಾಪ ಅಂತ ಹೇಳ್ತಾ ಇದಾರೆ ಅಂದ್ಮೇಲೆ ಇನ್ನೊಂದು ಪ್ರಾಣಿಯ ದೇಹವನ್ನ ತಿಂದು ಭಗವಂತನ ಮರೆತು, ಅದೇನದು? ಅನ್ನ ತಿಂದ್ರೇನೆ ಪಾಪ ಅಂದ್ಮೇಲೆ ಇನ್ನೊಂದು ಪ್ರಾಣಿಯ ದೇಹವನ್ನು ತಿಂದ್ರೆ ಏನದು? ಓಹ್, ಅದಕ್ಕೆ ಶಾಸ್ತ್ರದಲ್ಲಿ ಪದಗಳೇ ಇಲ್ಲ. ಶಾಸ್ತ್ರಗಳಲ್ಲಿ ಅದಕ್ಕೆ ಏನ್ ಪಾಪ, ಏನ್ ಪದ ಹೇಳ್ತಾರೆ ಅದಕ್ಕೆ ಆ ಪದನೇ ಇಲ್ಲ. ಘೋರ ಪಾಪ ಅಂತ ಹೇಳ್ಬೋದು ಅಷ್ಟೇ, ಬಿಟ್ರೆ ಪಾಪನೇ. ಅದಕ್ಕೆ ಇನ್ನೊಂದು ಕಾಂಪನ್ಸೇಟರಿ ವರ್ಡ್ ಇಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ ಬಿಡಬೇಕು.
ಶತಾಯಗತಾಗಿ ಬಿಡ್ಬೇಕು, ಇಲ್ಲ ಮನೇಲಿ ಭಕ್ತಿಗಳ ಮಾಡೋದನ್ನ ಹೇಳ್ಕೊಡ್ಬೇಕು. ಅದಕ್ಕೆ ಹೆಣ್ಮಕ್ಳುಗಳಿಗೆ ಯಾಕೆ ಜಾಸ್ತಿ ಜವಾಬ್ದಾರಿ ಇದೆ, ನಿಮ್ ಕೈಲಿದೆ ರಥದ ಚುಕ್ಕಾಣಿ, ನೀವು ಬಿಟ್ರೋ ಹೋಯ್ತು. ಮೆಜಾರಿಟಿ ಮಾತಾಜಿ ಇರೋದ್ರಿಂದ ಹೇಳ್ತಾ ಇದೀವಿ ಅಷ್ಟೇ. ಪ್ರಭುಸ್ ಇದಾರೆ, ಏನ್ ನಮ್ ಗೋಳಾಟ ಯಾಕೆ ಹೇಳೋದು ಸ್ವಾಮಿ, ಮನೆಯಲ್ಲಿ ಪ್ರಸಾದ ಇಲ್ಲ ಹಂಗಂತ ಹೋಟ್ಲ್ ತಿನ್ನಕ್ಕಾಗತ್ತಾ, ಇಲ್ಲ ಉಪವಾಸ ಇರಕ್ಕಾಗತ್ತಾ, ಇಲ್ಲ, ಮತ್ತೆ ಆಪ್ಷನ್ ಏನು? ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಆದ್ರೆ ಕನಕದಾಸರ ಕೊನೆಯಲ್ಲೇನು ಯಾರು ಗಮನಿಸದೇ ಇಲ್ಲ, ಭಕ್ತಿ ಮಾಡುವುದು ಪರತತ್ವಗಾಗಿ, ಮುಕ್ತಿಗಾಗಿ, ಪರಮುಕ್ತಿಗಾಗಿ. ಎಲ್ರು ಮಾಡೋದು ಹೊಟ್ಟೆಗಾಗಿ, ಎಲ್ರು ಹೊಟ್ಟೆಗೋಸ್ಕರ ಮಾಡ್ತಾರೆ. ಆದ್ರೆ ಭಗವಂತನಿಗೋಸ್ಕರ ಅಂತ ಮಾಡೋರು ಯಾರು ಇಲ್ವಲ್ಲ ಅಂತ ಭಗವಂತನಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ವೇದಗಳನ್ನ, ಶಾಸ್ತ್ರಗಳನ್ನ ಕೊಟ್ಟಿದ್ದು ಏನಕ್ಕೆ, ಶಾಸ್ತ್ರಗಳ ನಿಯಮಗಳನ್ನ ಫಾಲೋ ಮಾಡ್ಬೇಕು ಅಂತ. ನಾವು ತಿರಸ್ಕಾರ ಮಾಡ್ತಾ ಇದೀವಿ, ಗಾಳಿಗೆ ತೂರ್ತಾ ಇದೀವಿ. ಶಾಸ್ತ್ರ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿ ಮವಾಪ್ನೋತಿ ನಾ ಸುಖಂ ನಾ ಪರಾಂ ಗತಿಂ. ಏನ್ ಮಾಡ್ಬೇಕು? 1623 ಭಗವದ್ಗೀತೆ. ಶಾಸ್ತ್ರವನ್ನ ಗಾಳಿಗೆ ತೂರ್ ಬಿಟ್ಟಿದೀವಿ ನಾವು, ಬೇಕಾಗಿಲ್ಲ ನಮಗೆ. ನಮ್ಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟ ಬಂದಂಗೆ ಮಾಡ್ಬೇಕು ಅಂದ್ರೆ ನೀವು ಭಗವಂತನ ಶುದ್ಧ ಪ್ರೇಮಿ ಭಕ್ತರಾಗಿರ್ಬೇಕು, ಅವಾಗ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಅವಾಗ ನಮ್ಮಿಷ್ಟ ಆಗಿರೋದಿಲ್ಲ, ಅದು ಭಗವಂತನ ಇಷ್ಟ ಆಗಿರುತ್ತೆ. ಭಗವಂತ ಯುದ್ಧ ಮಾಡಿಸು ಅಂತ ಮಾಡಿಸ್ದ, ಕರ್ಮಬಾಯಿ ಸ್ನಾನ ಮಾಡಿದ ಅಡಿಗೆ ಮಾಡು ಅಂತ ಹೇಳಿದ್ರೆ ಮಾಡಿಸ್ತಾನೆ. ನಮ್ಮಿಷ್ಟ ಅಲ್ಲ, ಅವಾಗ ಭಗವಂತನ ಇಷ್ಟ ಪ್ರಕಾರ ನಡೀತಾ ಇರುತ್ತೆ. ಅದಕ್ಕೆ ಶುದ್ಧ ಭಕ್ತಿಗೆ ಬರ್ಲೇಬೇಕು ನಾವು, ಪ್ರೇಮ ಭಕ್ತಿ. ಓಕೆ, ಸಾಧು ಹೇಳ್ತಾನೆ, ಎಲ್ಲರೂ ಪಂಡಾಸ್ ಎಲ್ಲ ಕರೆಸಿದ್ರು ಸಾಧುನ. ಸಾಧು ಎಂತ ಕೆಲಸ ಮಾಡಿದೆ, ಹೋಗ್ ಭಗವಂತ ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಹೋಗಿ ಈಗ್ಲೇ ಕರ್ಮಬಾಯಿ ಮನೆಗೆ ಹೋಗ್ಬೇಕು. ಹೋಗಿ ಏನ್ ಹೇಳಿ ನಾನು, ಹೇಳು, ಒಪ್ಕೋ ತಪ್ಪನ್ನ. ತಪ್ಪು ಮಾಡಿದೆ ತಾನೆ, ಭಕ್ತರ ವಿಷಯದಲ್ಲಿ ತಪ್ಪು ಮಾಡಿದೆ ಅಲ್ವಾ, ಒಪ್ಕೋ ಹೋಗ್. ಬೇರೆ ಯಾರ್ದೋ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಏನೋ ಅನ್ಬೋದಿತ್ತಪ್ಪ, ಏನೋ ನರಕಕ್ಕೆ ಏನಾದ್ರು ನರಕಕ್ಕೆ ಹಾಕಿ ಏನೋ ಶಿಕ್ಷೆ ಕೊಟ್ಟು ಏನೋ ಮಾಡ್ಬೋದಿತ್ತು ಬೇರೆ ವಿಚಾರದಲ್ಲಿ ಮಾಡಿದ್ರೆ. ಭಕ್ತಿ ವಿಚಾರದಲ್ಲಿ ಮಾಡಿದ್ಯಲ್ವಾ, ಯಾವ ನರಕದಲ್ಲೂ ನಿಮಗೆ ಯಾವ ನರಕ ಶಿಕ್ಷೆ ಅನುಭವಿಸಕ್ಕೆ ನಿಮ್ ನಾಲಾಯಕ, ಅದಕ್ಕಿಂತ ಘೋರ ನರಕ ಕಾದಿದೆ ನಿನಗೆ ಅಂತ ಅರ್ಥ. ಅದಕ್ಕೆ ಭಕ್ತಿ ವಿಚಾರದಲ್ಲಿ ಏನಾದ್ರು ಮಾಡಿದ್ರೆ, ಅಪರಾಧ ಮಾಡಿದ್ರೆ ಹೋಗ್ಬಿಡುತ್ತೆ, ಭಕ್ತಿ ಪೂರ್ತಿ ಡ್ರೈನ್ ತೂತಾಗ್ಬಿಡುತ್ತೆ. ಟೈರ್ ತೂತ್ ಮಾಡಿದಾಗ ಗಾಳಿ ಹೋಗ್ತಿರುತ್ತಲ್ಲ, ಹಂಗೆ ನಿಧಾನಕ್ಕೆ ಹೋಗ್ಬಿಡುತ್ತೆ. ಸರಿ, ಏನ್ ಮಾಡ್ಬೇಕೀಗ? ಸಾಧು ಸೀದಾ ಕರ್ಮಬಾಯಿ ಮನೆಗೆ ಹೋಗು, ಹೇಳು. ರೂಲ್ಸ್ ರೆಗ್ಯುಲೇಷನ್ಸ್ ಇರೋದು ನಮ್ಮಂಥ ಮೂರ್ಖರಿಗೆ, ನಿಮ್ಮಂಥವ್ರಿಗಲ್ಲ. ನೀವು ಆಗ್ಲೇ ಭಗವಂತನ ಶುದ್ಧ ಭಕ್ತಿಯನ್ನ ಸ್ವೀಕಾರ ಮಾಡಿಬಿಟ್ಟಿದ್ದೀರಾ. ನಮ್ಗೆ ಆ ಪ್ರೀತಿ ಸ್ಪಾಂಟೇನಿಯಸ್ ಆಗಿ ಬರ್ಬೇಕು. ಸ್ಪಾಂಟೇನಿಯಸ್ ಅಂದ್ರೆ, ಅಯ್ಯೋ ಅವ್ರು ಹೇಳಿ 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 ಭಕ್ತಿಗೆ ಬರ್ಸಿದ್ರಪ್ಪ, ದಿನಾ ಫೋನ್ ಮಾಡೋರು, ಸೆಂಟರ್ಗೆ ಬನ್ನಿ, ಭಕ್ತಿ ಮಾಡಕ್ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ನೀವಿದ್ ಮಾಡಿ ಅಂತ ಯಾರು ದಬ್ಬಲಿಲ್ಲ ನಮ್ಮನ್ನ. ನಮ್ಗೆ ಬಂತು ಒಳಗಿಂದ ಅಂತ ಹೇಳ್ಬೇಕು ನಾವು. ಅಯ್ಯೋ ಅವ್ರು ಬೈತಾರ್ರಿ, ಅವರು ತಲೆ ತಿಂತಾರೆ ನಮ್ಗೆ, ಅದಕ್ಕೆ ಅವ್ರ ಕಾಟ ತಪ್ಪಿಸ್ಕೊಳಕ್ಕೆ ನಾವು ಬರ್ತೀವಿ ದೇವಸ್ಥಾನಕ್ಕೆ. ಯಾವ ಕಾರಣಕ್ಕೂ ನಾನು ಎಷ್ಟೋ ಸಲ ಹೇಳಿದೀನಿ, ಸ್ವಲ್ಪ ಗಟ್ಟಿಯಾಗಿ ಹೇಳ್ಬಿಡ್ತೀನಿ ಒಂದೊಂದು ಟೈಮಲ್ಲಿ, ಅದು ಒಳಗಿನ ತಡ್ಕೊಳಕ್ ಆಗಲ್ಲ. ಹಂಗಿದ್ದಾಗ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಬರಬೇಡಿ ಅಪ್ಪ, ದಯವಿಟ್ಟು ಬರಬೇಡಿ. ನೀವು ದೇವಸ್ಥಾನಕ್ಕೂ ಬರಬೇಡಿ, ಸೆಂಟರ್ಗೆ ಬರಬೇಡಿ, ಬರ್ಲೇಬೇಡಿ ನೀವು. ಹಂಗಪ್ಪ ಸದ್ಯ ಪ್ರಭುಜಿ ಪರ್ಮಿಷನ್ ಕೊಟ್ರು ಬರಬಾರ್ದು, ಸದ್ಯ ಖುಷಿ, ನಮ್ಮನ್ನ ಪಂಜರಿಂದ ಆಚೆ ಬಿಟ್ಬಿಟ್ರಪ್ಪ. ಎಲ್ಲಿಗೆ ಹೋಗ್ತೀರಿ ಪಂಜರಿಂದ ಆಚೆ ಬಿಟ್ರೆ? ನರಕಕ್ಕೆ ಹೋಗೋದು. ಸಮುದ್ರದ ಮಧ್ಯದಲ್ಲಿ ದೋಣಿ ಇದೆ, ಬೋಟ್ ಓಡಿಸೋನು ಹೇಳ್ತಾನೆ, ನೋಡಿಯಪ್ಪ ದೋಣಿ ತೂತಾಗಿದೆ, ಮುಳುಗ್ತಾ ಇದೆ, ನೀವು ಆಚೆ ಹೋಗ್ಬೋದು. ಅಬ್ಬಾ ಸದ್ಯ ದೋಣಿ ತೂತಾಗಿದೆ, ನಾವು ಆಚೆ ಆಚೆ ಎಲ್ರಿ ಹೋಗ್ತೀರಿ? ಸಮುದ್ರ ಮಧ್ಯದಲ್ಲಿ ಇದ್ದೀರಿ, ಸಮುದ್ರಕ್ಕೆ ಬಿದ್ದು ಸಾಯ್ಬೇಕಷ್ಟೇ. ಎಷ್ಟು ಹೇಳಿದ್ರು ಜನಕ್ಕೆ ಅರ್ಥನೇ ಆಗೋದಿಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ನಿಮ್ ಇಷ್ಟ ಅಪ್ಪ, ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ಹೋದ್ರೆ ಹೋಗಿ ಅಂತ ಬಿಟ್ಬಿಡ್ಬೇಕಾಗತ್ತೆ. ಆದ್ರೆ ಅರ್ಥ ಮಾಡಿಸಿ ಬಿಡ್ತೀವಿ, ಹಂಗೆ ಬಿಡೋದಿಲ್ಲ. ನೋಡಪ್ಪ ದೋಣಿ ತೂತಾಗಿದೆ,
ಅಲ್ಲಿ ಶಿಪ್ ಮ್ಯಾನ್ ಹೇಳ್ತಾನೆ, ದಯವಿಟ್ಟು ಪ್ರಯಾಣಿಕರಲ್ಲಿ ವಿನಂತಿ, ಬೋಟ್ ತೂತಾಗಿದೆ, ನೀರು ಒಳಗ್ ತುಂಬ್ತಾ ಇದೆ, ಇನ್ ಸ್ವಲ್ಪ ಹೊತ್ತಲ್ಲಿ ದೋಣಿ ಮುಳುಗೋಗುತ್ತೆ, ಯಾರಾದ್ರೂ ಆಚೆ ಹೋಗಂಗಿದ್ರೆ ಹೋಗ್ಬೋದು, ಆದ್ರೆ ಆಚೆ ಘೋರವಾದ ಸಮುದ್ರ ಇದೆ, ಮೊಸಳೆ ಮೀನಿದೆ, ಏನ್ ಮಾಡ್ತಾರೆ ನೋಡಿ. ಮೂರ್ಖರು ಏನ್ ಮಾಡ್ತಾರೆ, ಅಬ್ಬಾ ಸದ್ಯ ಆಚೆ ಹೋದ್ರೆ ಸಾಕು ಅಂತ ಹೋಗ್ಬಿಡ್ತಾರೆ. ಅಲ್ಲಿ ಮೊಸಳೆ ಬಾಯಿಗೆ ತುತ್ತಾಗ್ಬಿಡ್ತಾರೆ, ಆಮೇಲೆ ಲಬೋ 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 ಅನ್ಬೇಕಾಗುತ್ತೆ. ಇದು ನಿಜವಾದ ಪರಿಸ್ಥಿತಿ. ಎಷ್ಟೋ ಜನ ಹೊಸಕೋಟೆ ಸೆಂಟರ್ಗೆ ಬಂದ್ರು, ಓದೋರು ಮತ್ತೆ ವಾಪಸ್ ಈ ಕಡೆ ತಲೆ ಹಾಕಿ ನೋಡಿಲ್ಲ ಅವರು. ಈ ಮಾತುಗಳು ಹೇಳೋಣ ಅಂದ್ರೆ ಸಿಗ್ತಾ ಇಲ್ಲ ಕೈಗೆ. ಇದೇ ಸೆಂಟರ್ ಅಂತ ಅಲ್ಲ, ಎಲ್ಲಾ ಕಡೆನೂ ಇರುತ್ತೆ. ನಾವು ಗೊತ್ತಿರೋದು ನಮ್ಗೆ ಹೇಳ್ತಾ ಇದೀವಿ ಅಷ್ಟೇ. ಎಲ್ಲಾ ಕಡೆನೂ ಬಂಡವಾಳ ಇದೇನೆ. ಬಿಟ್ಟು ಈಗ್ಲೂ ಅಷ್ಟೇ ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಿಟ್ಟ ತಕ್ಷಣ ಓಡೋಗೋಕೆ. ಆದ್ರೆ ಹೊರಗಡೆ ಸಮುದ್ರ ಕಾಯ್ಕೊಂಡು ಕೂತಿದೆ, ಮೊಸಳೆ ಬಾಯಿ ತೆಕ್ಕೊಂಡು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆ ಮಾಡೋದು, ಪದಂ ಪದಂ ಯದ್ ವಿಪದಾಂ ನ ತೇಷಾಂ. ಪ್ರಹ್ಲಾದ ಅಲ್ಲ, ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದು. ಪ್ರಹ್ಲಾದ ಅದೇ ಪ್ರಾರ್ಥನೆ ಮಾಡ್ತಾರೆ, ಓ ನರಸಿಂಹದೇವ, ಈ ಭೌತಿಕ ಜಗತ್ತು ಮೀನು ಮೊಸಳೆಗಳ ಗೊಂಡಾರಣ್ಯ, ಇಲ್ಲಿ ಹೋದ್ರೆ ಯಾರು ಬದುಕಕ್ಕಾಗೋದಿಲ್ಲ. ದಯವಿಟ್ಟು ನಿನ್ನ ಪಾದದ ಧೂಳಿನ ಆಶ್ರಯ ಕೊಟ್ಬಿಡು ನನಗೆ. ಅಲ್ಲಿ ಏನೋ ಮಾಡ್ಕೊಂಡಿರ್ತೀನಿ, ಹರೇ ಕೃಷ್ಣ ಅಂತ ಹೇಳ್ಕೊಂಡಿರ್ತೀನಿ, ಬಟ್ ಆಚೆ ಮಾತ್ರ ಬಿಡ್ಬೇಡ ನನ್ನನ್ನ. ಹೋಗ್ತೀರಾ ಹೋಗ್ರಿ, ನನಗೇನಿಲ್ಲಪ್ಪ. ಬರ್ತೀರಾ ಬನ್ನಿ, ನಮ್ಗೇನಿಲ್ಲ. ನನಗ್ ಲಾಭನಾ, ನನ್ಗೆ ನಷ್ಟನಾ? ಇರೋ ವಿಷಯಗಳನ್ನ ಹೇಳ್ತೀವಿ ಅಂದ್ರೆ ಸ್ವಲ್ಪ ಅದ್ ಹೆಂಗಿರುತ್ತೆ ಹೇಳೋದು ಅಂದ್ರೆ, ಹೃದಯಕ್ಕೆ ನಾಟಬೇಕು ಅಂತ ಹೇಳ್ತೀವಿ ಅಷ್ಟೇನೆ. ನಾವೇ ನಮ್ಮ ಮಾತುಗಳು ಹೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಭಾಗವತಮಲ್ಲಿ ಇದೆ, ಹೌದು ಈ ಭೌತಿಕ ಜಗತ್ತು ವಿಷಾನಿಲ ಅಂತ ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ, ಶಾಸ್ತ್ರ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದೀವಿ ಅಷ್ಟೇನೆ. ಎಲ್ಲಿ ತನಕ ಬೋಟ್ ಚೆನ್ನಾಗಿರುತ್ತೆ, ತೂತಾಗೋದಿಲ್ಲ, ಅಲ್ಲಿವರೆಗೂ ಸೇಫ್. ಯಾವಾಗ ಬೋಟ್ ತೂತಾಯ್ತೋ ಅವಾಗ ಅಲ್ಲಿಂದ ನಮ್ಮ ಭಯಂಕರ ಸ್ಥಿತಿ ಶುರು ಆಗ್ಬಿಡುತ್ತೆ, ಭಯ ಶುರು ಆಗ್ಬಿಡುತ್ತೆ. ಅದಕ್ಕೆ ಶಾಸ್ತ್ರವನ್ನ ನಾವು ಫಾಲೋ ಮಾಡ್ಬೇಕು, ವೈದ್ಯ ಭಕ್ತಿಯನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ಆಗ ಭಗವಂತ ನಿಧಾನಕ್ಕೆ ಕೃಪೆಯನ್ನ ಕೊಡ್ತಾನೆ. ಆ ಬ್ರಾಹ್ಮಣ ಸನ್ಯಾಸಿ ಬಂದು ಹೇಳ್ತಾನೆ ಕರ್ಮಬಾಯಿಗೆ, ನೋಡಪ್ಪ ಶಾಸ್ತ್ರ ಎಲ್ಲ ನಿಮ್ಮಂತವ್ರಿಗೆಲ್ಲ, ನಮ್ಮಂತವ್ರಿಗೆ ನೀವು ಪ್ರೇಮ ಭಕ್ತಿ ಮಾಡ್ತಿದ್ದೀರಾ, ನಿಮ್ಮಲ್ಲಿ ಆ ಪ್ರೇಮ ತಂತಾನೆ ಜಾಗೃತಿ ಆಗ್ಬಿಡುತ್ತೆ, ಬಲವಂತವಾಗಿ ಮಾಡಿರೋದಲ್ಲ, ನೀವು ಯಾರೋ ಹೇಳುದು ಅಂತ ಭಕ್ತಿ ಮಾಡ್ತಾ ಇಲ್ಲ. ಈ ವಿಷಯಕ್ಕೆ ಬಂತು ಈ ಟಾಪಿಕ್. ಯಾರೋ ಹೇಳಿದ್ರು ಅಂತ ಭಕ್ತಿ ಮಾಡಬಾರ್ದು, ನಮ್ಮಲ್ಲಿ ಬರ್ಬೇಕದು, ನಮ್ಮಲ್ಲೇ ಬರ್ಬೇಕು ಅಂದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಹೆಂಗೆ ಪ್ರೇಮ ಭಕ್ತಿ ಮಾಡೋದು? ಆ ಸ್ಪಾಂಟೇನಿಯಸ್ ಲವ್ ನಮ್ಮಲ್ಲಿ ಒಳಗಿಂದ ಬರ್ಬೇಕದು. ಸೊ ಕರ್ಮ ಸನ್ಯಾಸಿ ಹೇಳಿದ ಮಾತನ್ನ ಸ್ವೀಕಾರ ಮಾಡ್ತಾಳೆ, ಮಾಡಿ ಸಾಧುಗುನು ಆ ಕಿಚಡಿಯನ್ನ ಕೊಡ್ತಾಳೆ. ಎಂತ ಭಾಗ್ಯ! ಕೃಷ್ಣ ತಿಂದಿದ್ದು, ಜಗನ್ನಾಥ ತಿಂದಿದ್ದು, ಸಾಧು ತಿಂತಾ ಇದ್ದಾನೆ. ಸಾಧು ಸಂಘದಿಂದಾನೇ ಉದ್ಧಾರ ಆಗಿದ್ದು ಸಾಧು. ಅವ್ನ್ ಸಾಧು ಅನ್ಸ್ಕೊಂಡಿದ್ದು ಇವಾಗ. ಯಾಕೆ? ಕರ್ಮಬಾಯಿ ಸಂಪರ್ಕಕ್ಕೆ, ಕರ್ಮಬಾಯಿ ಸಂಘಕ್ಕೆ ಬಂದ. ಕರ್ಮಬಾಯಿ ಭಗವಂತನಿಗೋಸ್ಕರ ಪ್ರೀತಿಯಿಂದ ಮಾಡಿದ ಕಿಚಡಿನ ತಿಂದ. ಸೊ ಹೀಗಾಗಿ ಅವನಿಗೆ ಶುದ್ಧ ಭಕ್ತಿ ಪ್ರಾಪ್ತಿ ಆಯ್ತು. ಭಕ್ತರ ಸಂಘಕ್ಕೆ ಬರಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಟಿಪ್ಪರ್ಲಾಗ ಹೊಡೆದ್ರು ನಮ್ಗೆ ಶುದ್ಧ ಭಕ್ತಿ ಬರೋದಿಲ್ಲ. ಉದ್ಧವನಿಗೆ ಕೃಷ್ಣ ಇದನ್ನ ಇಷ್ಟಕ್ಕೆ ಮಾಡೋದು. ನೋಡು ಉದ್ಧವ, ಗಮನ ಇಟ್ಟು ಕೇಳಿಸ್ಕೊಂಡು ನಾನು ಹೇಳ್ತಾರ ಮಾತುಗಳನ್ನ, ರಹಸ್ಯವಾದ ಮಾತುಗಳು ಇದು. ಉದ್ಧವ ಗೀತೆ ಕ್ಯಾಂಟೋ 11 ಚಾಪ್ಟರ್ 11 ಶ್ಲೋಕ 30 ಪೂರ್ತಿ, ಅಧ್ಯಾಯ ಪೂರ್ತಿ ಭಗವಂತ ಉದ್ಧವನಿಗೆ ಉದ್ದೇಶ ಮಾಡೋದು. ಗಮನ ಇಟ್ಟು ಕೇಳಿಸ್ಕೊ ಉದ್ಧವ, ಯಾಕಂದ್ರೆ ಮುಂದೆ ನೀನೇ ಭಾಗವತ ಪ್ರಚಾರ ಮಾಡಬೇಕು. ಏನಪ್ಪಾ ಹೇಳು, ನೀನು ದೊಡ್ಡ ದೊಡ್ಡ ವಿದ್ವಾಂಸ ಆಗಿರ್ಲಿ, ವ್ರತಾಚರಣೆ ಮಾಡಿರ್ಲಿ, ದಾನ ಧರ್ಮ ಮಾಡಿರ್ಲಿ, ದೇವತೆಗಳ ಪೂಜೆ ಮಾಡಿರ್ಲಿ, ಏನೇ ಮಾಡಿದ್ರು ಕೂಡ ನನ್ನ ಶುದ್ಧ ಭಕ್ತರ ಸಂಘಕ್ಕೆ ಬರದೆ ನೀನು ನನ್ನನ್ನ ಪ್ರಾಪ್ತಿ ಮಾಡ್ಕೊಳಕ್ ಆಗೋದಿಲ್ಲ. ಕೇಳಿಸ್ಕೊಂಡ್ಯಾ? ಇನ್ನೊಂದ್ಸರಿ ಹೇಳ್ಬೇಕಾ ಅಂತ ಕೇಳ್ತಾನೆ ಕೃಷ್ಣ. ಯಾರಿಗೆ? ಉದ್ಧವನಿಗೆ. ಅದನ್ನೇ ನಾವು ಹೇಳ್ತಾ ಇರೋದು, ಕಷ್ಟನೋ ಸುಖನೋಪ, ಭಕ್ತರ ಸಂಘಕ್ಕೆ ಬರ್ಬೇಕಷ್ಟೆ, ಅವ್ರ ಸೇವೆ ಮಾಡ್ಬೇಕಷ್ಟೆ, ಅವ್ರು ಏನ್ ಹೇಳ್ತಾರ ಮಾಡ್ಬೇಕಷ್ಟೆ. ಇಲ್ಲಾಂದ್ರೆ ಯಾರನ್ನ ಪೂಜೆ ಮಾಡ್ತೀರಿ ನೀವು? ಯಾರನ್ನ ಪೂಜೆ ಮಾಡಿದ್ರು, ಈವನ್ ಭಗವಂತನ ಪೂಜೆ ಮಾಡಿದ್ರು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಭಕ್ತರ ಸೇವೆ ಮಾಡಬೇಕು, ಆವಾಗ್ಲೇ ಭಗವಂತ ಸ್ವೀಕಾರ ಮಾಡೋದು ನಮ್ಮನ್ನ. ಕರ್ಮಬಾಯಿ ಭಗವಂತನ ಶುದ್ಧ ಭಕ್ತೆ, ಈಗ ಭಕ್ತೆ ಶರಣಾಗ್ತಾ ಇದ್ದಾನೆ, ಅವ್ನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದಾನೆ. ಅವಳಿಗೆ ಕರ್ಮಬಾಯಿ ಪ್ರಸಾದ ಕೊಟ್ಲು, ಭಗವಂತನ ಪ್ರಸಾದ. ಖುಷಿ ಆಯ್ತು ಅವನಿಗೆ. ಪ್ರಸಾದ ತಿಂದ್ಬಿಟ್ಟು ಖುಷಿಯಿಂದ ಹೇಳ್ತಾನೆ, ಏನ್ ತಾಯಿ, ಏನಪ್ಪಾ, ಹಾ
ನಿಮ್ಮಿಂದ ಕಲಿಬೇಕು ನಾವು. ನಾನು ವೇದ ಓದಿ ಶಾಸ್ತ್ರ ಓದಿ ಆ, ಗೋಕುಲದಲ್ಲಿ ವೃಂದಾವನದಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇರ್ತಾರೆ. ಗೊತ್ತಲ್ಲ ಲೀಲೆ ಅದು ಕೃಷ್ಣ ಬುಕ್ಕಲ್ಲಿ. ಆ ಬ್ರಾಹ್ಮಣರು ಓಂ ಅಗ್ನೇ ಸ್ವಾಹ, ಓಂ ಆಯವ ಸ್ವಾಹ, ಏ ಸ್ವಾಹ, ಓ ಸ್ವಾಹ 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 ಹೇಳ್ತಾ ಇರ್ತಾರೆ. ಏನಕ್ಕೆ ಹೇಳ್ತಾ ಇದಾರೆ ಅಂದ್ರೆ ಅವರು ಸೋಮ ಯಜ್ಞ ಮಾಡ್ತಾ ಇರ್ತಾರೆ. ಏನು ಅದ್ರ ಯಜ್ಞದ ಫಲ? ಸ್ವರ್ಗಕ್ಕೆ ಹೋಗ್ಬೇಕು. ಎಲ್ಲ ಮೂರ್ಖರ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಷ್ಟಂದೆಲ್ಲ ಕಷ್ಟಪಡ್ಬೇಕಾ? ಸ್ವರ್ಗಕ್ಕೆ ಹೋಗಿ ಇಷ್ಟು ಕಷ್ಟಪಡ್ಬೇಕಾ? ಗೊತ್ತಿಲ್ಲ ಅವರಿಗೆ, ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಆದ್ರೆ ಅವರಿಗೆ ಬ್ರಹ್ಮ ವಿದ್ಯೆ ಗೊತ್ತಿಲ್ಲ. ಆದ್ರೆ ಬ್ರಾಹ್ಮಣರ ಪತ್ನಿಯವರು ಯಾವ ಬ್ರಹ್ಮ ವಿದ್ಯೆ ಗೊತ್ತಿಲ್ಲ, ಏನಿಲ್ಲ. ಕೃಷ್ಣ ಅಂದ್ರೆ ಪ್ರೀತಿ. ಪ್ರಸಾದ ಕೇಳಕ್ ಬರ್ತಾರೆ, ಊಟ ಕೊಡಿಯಪ್ಪ, ಕೃಷ್ಣ ಬಲರಾಮರು ಬಂದಿದ್ದಾರೆ. ಮೊದಲು ಗೋಪಪಾಲಕರು ಹೋಗ್ತಾರೆ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಇಲ್ಲೇ ಕಾಡಲ್ಲಿ ದನ ಮೇಯಿಸ್ಕೊಂಡು ಬಂದಿದ್ದಾರಪ್ಪ, ಅವ್ರು ಹೊಟ್ಟೆ ಹಸಿವಾಗ್ತದೆ, ಒಂಚೂರು ಏನಾದ್ರು ಕೊಡಿ. ಬ್ರಾಹ್ಮಣರು ಹೇಳ್ತಾರೆ, ಏನ್ರ ಮೂರ್ಖರ, ನಿಮ್ಗೇನ್ ಹೊತ್ತು ಗೊತ್ತಿಲ್ವಾ? ಇನ್ನ ಪೂರ್ಣಾವತಿನೇ ಆಗಿಲ್ಲ, ಬಂದ್ಬಿಟ್ರು ಪ್ರಸಾದ ಅಂತ. ಹೋಗ್ರಿ, ಕೊಡೋದಿಲ್ಲ ಹೋಗ್ ಅಂತ ಕಳಿಸ್ಬಿಡ್ತಾರೆ. ಬನ್ನಿ ಆಮೇಲೆ ಪೂರ್ಣಾವತಿ ಎಲ್ಲ ಆದ್ಮೇಲೆ ಎಲ್ಲರೂ ತಿಂದ್ಮೇಲೆ ಮಿಕ್ಕಿದ್ರೆ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಇದು ನೋಡಪ್ಪ ಬ್ರಾಹ್ಮಣರ ಬುದ್ಧಿ ಇದು. ಕೃಷ್ಣ ಗೊತ್ತಾಯ್ತು, ಆಕ್ಚುಲಿ ಬ್ರಾಹ್ಮಣರಲ್ಲ ಅವರು, ಬ್ರಾಹ್ಮಣರ ತರ ಜನ್ವಾರ ಹಾಕೊಂಡಿದ್ರು, ವೇಷ ಅಷ್ಟೇ. ಯಾಕಂದ್ರೆ ಬ್ರಾಹ್ಮಣ ಅಂದ್ರೆ ಭಗವಂತನ ಬಗ್ಗೆ ಗೊತ್ತಿಲ್ಲ ಅಂದ್ಮೇಲೆ ಬ್ರಾಹ್ಮಣ ಹೆಂಗಾಗ್ತಾನೆ? ಬ್ರಹ್ಮಜ್ಞಾನ ಅತಿಥಿ ಬ್ರಾಹ್ಮಣ. ನಾವು ಮಾಡ್ತಾರೆ ಯಜ್ಞದ ಅಂತಿಮ ಭೋಕ್ತರು ಯಾರಂತಾರೆ ಗೊತ್ತಿಲ್ಲ, ಭಗವದ್ಗೀತೆ 5.29 ಓದಿಲ್ಲ ಅವರು, ಮತ್ತೆ ಹೆಂಗೆ ಯಜ್ಞ ಮಾಡ್ತಾರೆ? ಏನ್ ಹೇಳ್ತೆ 5.29? ಭೋಕ್ತಾರ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ನಾನು ಕೊಡುವ ಪ್ರತಿಯೊಂದು ಯಜ್ಞದ ಅಂತಿಮ ಭೋಕ್ತಾರ ಕೃಷ್ಣ ಅಂತ ಗೊತ್ತಿಲ್ಲ, ಮತ್ತೆ ಸ್ವಾಹ 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 ಹಾಕಿದ್ದಾರೆ. ಸರಿ, ಬ್ರಾಹ್ಮಣರ ಪತ್ನಿ ಹತ್ರ ಹೋದ್ರು, ಕೃಷ್ಣ ಹೇಳಿ ಕಳಿಸ್ತಾನೆ, ನೋಡಪ್ಪ ಅವ್ರು ಮೂರ್ಖಿದ್ದಾರೆ, ಅವ್ರು ದಡ್ರು, ಯೂಸ್ಲೆಸ್ ಫೆಲೋಸ್ ಅವರು, ನೀವು ಅವ್ರ ಹತ್ರ ಹೋಗ್ಬೇಡ್ರಿ. ನೀವು ಈ ಸಲ ಆ ಮಾತಾಜಿ ಹತ್ರ ಹೋಗಿ, ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ, ಅಮ್ಮ ಕೃಷ್ಣ ಬಲರಾಮರು ಬಂದಿದ್ದಾರೆ ಅಮ್ಮ, ಏನಾದ್ರು ಕೊಡಿ ಅಮ್ಮ. ಹಿತ್ಲು ಬಾಗ್ಲಿಂದ ಹೋಗ್ರಿ, ಹಿಂದೆ ಬಾಗ್ಲಿಂದ. ಮುಂದೆ ಹೋದ್ರೆ ಮತ್ತೆ ಬಯಸ್ಕೋಬೇಕಾಗತ್ತೆ ಅವ್ರ ಹತ್ರ. ಇಲ್ಲ ಏನಾದ್ರು ಪಕ್ಕದಲ್ಲಿ ಕೋಲ್ಗಿಲ್ ತಗೊಂಡ್ರೆ ಹಾಕಿದ್ರು ಹಾಕ್ಬಿಡ್ತಾರೆ. ಬೇಡ, ಸರಿ ಇಲ್ಲ ಅವರು, ಸುಮ್ಮನೆ ಅವ್ರು ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಯಜ್ಞ, ನಾನ್ ಸ್ವೀಕಾರ ಮಾಡೋದಿಲ್ಲ ಅದನ್ನ. ಇದೆ ಇದೇ ಸ್ವಾಮಿ, ಇವತ್ತು ಶನ್ಮಾತ್ಮನ ಕಥೆ ಇದೆ, ಅದಕ್ಕೆ ಬರಕ್ಕಾಗಲ್ಲ. ಶನ್ಮಾತ್ಮನ ಸ್ವೀಕಾರ ಮಾಡ್ಬಿಡ್ತಾರ? ಇವತ್ತು ಶನಿವಾರ ಬೇರೆ, ಓ ಭಯ, ಶನ್ಮಾತ್ಮ ಬಗ್ಗೆ ಮಾತಾಡ್ತಿದಾರಲ್ಲಪ್ಪ ಅಂತ. ನೀವು ಶನ್ಮಾತ್ಮನಿಗೆ ಆಫರ್ ಮಾಡ್ಬೇಕಾದ್ರೆ ಫಸ್ಟ್ ಕೃಷ್ಣನ್ಗೆ ಆಫರ್ ಮಾಡಿ, ಆಮೇಲೆ ಅದ್ರ ಪ್ರಸಾದ ಕೊಡ್ಬೇಕು. ಕೃಷ್ಣ ಯಾರಂತಾನೆ ಗೊತ್ತಿಲ್ಲದೆ ಸುಮ್ಮನೆ ನಮ್ಮನೆ ಕಾಗೆ ಬಂದ್ಬಿಟ್ಟಿದೆ, ಏನ್ ಮಾಡ್ಬೇಕು? ಓ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಕತೆ ಓದಿಸ್ಬಿಡಿ, ಸರಿ ಹೋಗ್ಬಿಡುತ್ತೆ. ಬಿಟ್ಟವನು ಕಾಗೆ ಬಿಟ್ಟವನು ಕೃಷ್ಣ, ನೀವು ಅವ್ರ ಹತ್ರ ಹೋಗ್ಬೇಕು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಇದೆಲ್ಲ ನಮ್ಮ ಅಜ್ಞಾನದ ಬುದ್ಧಿಯಿಂದ ಬರುವಂತದ್ದು. ನಿಜವಾದ ಅಜ್ಞಾನ ಏನು ಅಂದ್ರೆ ನೆನ್ನೆ ಹೇಳ್ತಾ ಇದ್ದಲ್ವಾ, ಅಕ್ಷರಸ್ಥ ಮತ್ತೆ ವಿದ್ಯಾವಂತಕ್ಕೆ ವ್ಯತ್ಯಾಸ ಇದೆ. ನಾವು ಅಕ್ಷರಸ್ಥರಿರ್ಬೋದು, ಅದು ವಿದ್ಯಾವಂತರಲ್ಲ. ಕರ್ಮಬಾಯಿ ಅನಕ್ಷರಸ್ಥೆ ಇರ್ಬೋದು, ಬಟ್ ವಿದ್ಯಾವಂತೆ. ಬ್ರಾಹ್ಮಣ ಅಕ್ಷರಸ್ಥ, ಅವನಿಗೆಲ್ಲ ಗೊತ್ತಿದೆ, ಸನ್ಯಾಸಿಗೆ ಸಾಧುಗೆ, ಬಟ್ ಭಗವಂತ ಯಾರಂತಾನೆ ಗೊತ್ತಿಲ್ಲ ಅವನಿಗೆ. ಭಗವಂತನ ಪೂಜೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಅವನಿಗೆ. ಸೊ ನಿರರ್ಥಕ, ವ್ಯರ್ಥ ಆಗ್ಬಿಡುತ್ತೆ, ಪ್ರಯೋಜನ ಇಲ್ಲ ಆಗ್ಬಿಡುತ್ತೆ. ಒಪ್ಕೊಳ್ತಾನೆ, ನಾನು ಮಾಡಿದ್ ಸರಿ ಇಲ್ಲ, ತಪ್ಪು ಮಾಡಿದೆ ನಾನು, ಪ್ರಸಾದ ತಿಂದ ಹೊರಟ. ಆದ್ರೆ ಶುದ್ಧ ಭಕ್ತರು ಏನ್ ಮಾಡಿದ್ರು ಒಪ್ಕೊಳ್ತಾನಂತೆ. ಭಗವಂತ ಶುದ್ಧ ಭಕ್ತ ಏನ್ ಮಾಡಿದ್ರು ಒಪ್ಕೊಂಡ್ಬಿಡ್ತಾನೆ. ಯಾಕೆ? ಪ್ರಶ್ನೆ, ಆನ್ಸರ್ ಮಾಡ್ತೀರಾ? ಅದು ಶುದ್ಧ ಭಕ್ತರು ಕೊಲೆ ಮಾಡಿದ್ರು ಒಪ್ಕೊಳ್ತಾನೆ. ಕುರ್ವನ್ನಪಿ ನ ಲಿಪ್ಯತೆ. ಏನಕ್ಕೆ? ಏನ್ ಕಾರಣ ಇರ್ಬೋದು? ಶುದ್ಧ ಭಕ್ತರು ಏನ್ ಮಾಡಿದ್ರು ಭಗವಂತ ಒಪ್ಕೊಳ್ತಾನೆ. ಯಾಕೆ? ಹರೇ ಕೃಷ್ಣ ಪ್ರಭು, ಭಗವಂತನ ಹರೇ ಇಚ್ಛೆ ಕೃಷ್ಣ. ಭಕ್ತರ ಇಚ್ಛೆ ಆಗಿರುತ್ತೆ. ವೆರಿ ಗುಡ್, ಜೈ. ಭಕ್ತರು ನಡೀತಿರ್ತಾರೆ. ಈಗ ಅರ್ಜುನ ಯುದ್ಧ ಜೈ. ಮಾಡಿ ಕೊಲ್ಬೇಕಂತಾನೆ ಹೇಳ್ತಾರಲ್ವಾ ಕೃಷ್ಣ. ವೆರಿ ಗುಡ್. ಯಾಕಂದ್ರೆ ಹರೇ ಕೃಷ್ಣ. ಸೊ ಭಗವಂತ ಶುದ್ಧ ಭಕ್ತ ಮೂಲಕ ತಾನೇ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ಶುದ್ಧ ಭಕ್ತ ಅಂತ ಯಾರನ್ನ ಕರಿತೀವಿ? ತನ್ನ ಮನಸ್ಸು ಇಂದ್ರಿಯಗಳನ್ನ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ತಾರೆ. ಅವಂದು ಅಂತ ಏನು ಇರೋದಿಲ್ಲ, ಆತ್ಮನೇ ಸಮರ್ಪಣೆ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಅವಂದು ಅಂತ ಏನು ಇರುತ್ತೆ ಅಲ್ಲಿ? ಅವನ ಇಚ್ಛೆನೇ ಇಲ್ಲ, ಭಗವಂತ ಇಚ್ಛೆ ಪಟ್ಟ ಅದನ್ನ ಮಾಡಿಸೋದೇ ಅಷ್ಟೇನೆ. ನಿಮಿತ್ತ ಮಾತ್ರ ಭವಸವೆ ಸಾಚಿನ್ ಅಂತ ಹೇಳ್ತಾರೆ ನಂಗೆ. ಅದಕ್ಕೆ ಹಾಗಾದ್ರೆ ಅವ್ನು ಕೊಂದ ಅಂದ್ರೆ ಅರ್ಜುನ ಕೊಂದ? ಅರ್ಜುನ ಅಲ್ಲ ಕೊಂದಿದ್ದು, ನಾನ್ ಕೊಂದಿದ್ದು. ಮಯೈವೈತ ನಿಯತ ಪೂರ್ವಮೇವ ತತ್. ಮಯೈವ ನಿಹತ, ನನ್ನಿಂದ ಅವರು ಹತರಾಗ್ಬಿಟ್ಟಿದ್ದಾರೆ. ಆಗ್ಲಿ ನೀನ್ ಸುಮ್ಮನೆ ಇನ್ಸ್ಟ್ರೂಮೆಂಟ್ ಅಷ್ಟೇನೆ. ಅದಕ್ಕೋಸ್ಕರ ಹಂಗಂತ ನೋಡಿ, ಆನ್ಸರ್ ಎಷ್ಟು ಚೆನ್ನಾಗಿತ್ತಲ್ಲ ಅದು.
ಹಾಗಂತ ನಾವೇನಾದ್ರೂ ನಾನು ಶುದ್ಧ ಭಕ್ತ ಅಂತ ಬೋರ್ಡ್ ಹಾಕೊಂಡು ನಾನು ಕೊಲೆ ಮಾಡ್ಬೋದು ಅಂತ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕಾಗುತ್ತೆ ನಾವು. ನಾನು ಶುದ್ಧ ಭಕ್ತ ಆಗುತ್ತಾ? ಅದಕ್ಕೆ ಸಹಜಿಯರು ಅಂತ ಕರೆಯೋದು. ನವದ್ವೀಪದಲ್ಲಿ ಸಹಜಿಯರು ಏನ್ ಮಾಡ್ತಾರೆ, ನಾನು ಕೃಷ್ಣ ಭಕ್ತ, ನಾನು ಗೌರಿ ವಂಶದವರು, ನಾವು ರಾಸಲೀಲೆ ಮಾಡ್ಬೋದು ಅಂತ ಏನಾದ್ರು ಮಾಡಿದ್ರೆ ಅವ್ನು ನರಕಕ್ಕೆ ಹೋಗ್ಬೇಕಾಗುತ್ತೆ. ಶುದ್ಧ ಭಕ್ತರಲ್ಲ, ಶುದ್ಧ ಭಕ್ತರ ತರ ಅಷ್ಟೇನೆ ಸಹಜಿಯರು. ಅದಕ್ಕೆ ನಾವು ಭಕ್ತರು ಅಂತ ಹೇಳ್ಕೋಬಾರ್ದು. ಎಲ್ಲೋ ಒಂದ್ ಕಡೆ ಅಹಂಕಾರ ಬಂದ್ಬಿಟ್ರೆ ನಮ್ಗೆ ನಾನು ಭಕ್ತ. ಭಕ್ತಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಹೌದು. ಜನ್ಮದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಭಕ್ತಿ ಮಾಡೋದಕ್ಕೆ. 3 ದಿನ ಭಕ್ತಿ ಮಾಡಿದ ತಕ್ಷಣ ಇಲ್ರಿ ಭಕ್ತಿನೇ ಬರ್ಲಿಲ್ಲ, ನೀವ್ ಹೇಳ್ಬಿಟ್ರಿ ಭಕ್ತಿ ಬಂದ್ಬಿಡುತ್ತೆ ತತ್ಕ್ಷಣ ತಂದ್ಬಿಟ್ರಿ. ಹೌದು, ತತ್ಕ್ಷಣ ಯಾರಿಗೆ? ಧರ್ಮೋ ಆ ಶ್ಲೋಕ 1.1.2 ಧರ್ಮೋ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಣಾಂ ಸತಾಂ. ನಿರ್ಮತ್ಸರಣಾಂ, ಯಾರು ಮತ್ಸರಣ ಇಲ್ವೋ ಭಗವಂತನ ಮೇಲೆ ಅವರಿಗೆ ಅದು ಕಂಡೀಷನ್ ಅಪ್ಲೈ ಅಂತ ಹಾಕಿರೋದಿಲ್ವಾ? ಈ ಕ್ಷಣನೇ ನಾವು ಭಗವಂತ ಶುದ್ಧ ಭಕ್ತರ ಆಗ್ಬೋದು, ಆದ್ರೆ ಭಗವಂತನ ಮೇಲೆ ನಮಗೆ ಮತ್ಸರ ಇರಬಾರ್ದು. ಭಗವಂತನ ಮೇಲೆ ಮತ್ಸರ ಇರೋದಕ್ಕೆ ನೀವು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಜ್ಞಾಪಕ ಇರಲಿ. ಭಗವಂತನ ಮೇಲೆ ಮತ್ಸರ ಇರೋದಕ್ಕೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಭಗವಂತನ ಮೇಲೆ ಮತ್ಸರ ಇರೋದಕ್ಕೆ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ನೆನಪಿರ್ಲಿ. ಅದೆಂಗೆ? ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತೀನಿ ನಾನು, ಅದೇ ಟಾಪಿಕ್ ಡೈವರ್ಟ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಧರ್ಮೋ ಪ್ರೋಜ್ಜಿತ ಕೈತವೋ ಅತ್ರ ಪರಮೋ, ಬರೀ ಬರೀ ಮತ್ಸರ ಅಷ್ಟೇ ಅಲ್ಲ ನಮ್ಗೆ, ಪರಮೋ ನಿರ್ಮತ್ಸರಣಂ ಸತಾಂ. ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಯಾರು? ವೇದವ್ಯಾಸರು. ಯಾರಿಗೆ ಹೃದಯದಲ್ಲಿ ಪ್ರೇಮ ಇರುತ್ತೆ ಅವ್ರಿಗೆ ಹೇಳ್ತಾರೆ, ಈ ಕ್ಷಣದಲ್ಲೇ ಭಗವಂತ ಬಂದು ಹೃದಯದಲ್ಲಿ ನೆಲೆಸಿಬಿಡ್ತಾನೆ ಅಂತ. ಸದ್ಯೋ ಹೃದಯ ಅವರುದ್ಯತೆ ಅತ್ರ ಕೃತಭಿ ಶುಶ್ರೂಷಿಭಿ ತತ್ಕ್ಷಣಾತ್. ನಮಗ್ ಬರ್ತಾನೆ ಇಲ್ವಲ್ಲ ಭಗವಂತನ ಮೇಲೆ ಪ್ರೀತಿನೇ ಬರ್ತಿಲ್ವಲ್ಲ, ಪ್ರೀತಿ ಬರ್ತಾ ಇಲ್ವಲ್ಲ. ಯಾಕೆ ಬರ್ತಾ ಇಲ್ಲ? ಮತ್ಸರ ಇದೆ ನಮ್ಮಲ್ಲಿ, ಅದಕ್ಕೆ ಬರ್ತಾ ಇಲ್ಲ. ಬೋಟ್ನ ನಾವಿಕ ಗೂಟು ಕಟ್ಟಾಕ್ಬಿಟ್ಟು ರಾತ್ರಿ ಎಲ್ಲ ತೆಪ್ಪ ಓಡಿಸಿದ್ದು ಬೆಳಗ್ಗೆ ಆಯ್ತು, ಎಲ್ರಿ ಆ ದಡ ತಲುಪಲೇ ಇಲ್ವಲ್ಲ. ಅಯ್ಯೋ ಎಂತ ಮೂರ್ಖ ಕೆಲಸ ಮಾಡ್ಕೊಂಡೆ ನಾನು, ಹಗ್ಗನೇ ಬಿಚ್ಚಿಲ್ವಲ್ಲ ಅಲ್ಲಿ ಗೂಟು ಕಟ್ಟಿದ್ದು. ನೀವು ಗೂಟು ಕಟ್ಟರೆ ಹಗ್ಗ ಬಿಚ್ಚಿದ್ರೆ ದೋಣಿ ಮುಂದಕ್ಕೆ ಹೋಗ್ತಾ ಇತ್ತು. ನೀವು ಹುಟ್ಟು ಹಾಕಿದ್ದೆ ಈ ಕಡೆಯಿಂದ ಹುಟ್ಟು ಹಾಕ್ತಾನೆ, ಈ ಕಡೆಯಿಂದ ಹುಟ್ಟು ಹಾಕ್ತಾನೆ, ಓಡಿಸ್ತಾ ಇದ್ದಾನೆ ದೋಣಿ, ಓಡ್ತಾನೆ ಇಲ್ಲ ಅದು. ಹೀಗೆ ನಮ್ಮ ಅಜ್ಞಾನದಿಂದ ನಾವು ನಿಂತಲ್ಲೇ ನಿಂತಿರ್ತೀವಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಭಗವಂತನ ಶುದ್ಧ ಪ್ರೇಮ ಭಕ್ತಿ ಕೃಷ್ಣ ಭಕ್ತಿಗೆ ಬರ್ಲಿಲ್ಲ ಅಂದ್ರೆ ನಾವು ಗೂಟು ಕಟ್ಟಾಕಿರೋ ದೋಣಿಲ್ ಕೂತಂಗೆ, ದಡ ಮುಟ್ಟೋದಿಲ್ಲ. ಮುಳುಗೋಗ್ಬೋದು ರಾತ್ರಿ ಹೇಳಕ್ಕೂ ಬರೋದಿಲ್ಲ. ಅದು ಎಷ್ಟೊತ್ತಿರುತ್ತೆ ದೋಣಿ, ವೆಯ್ಟ್ ತಡೆಯಕ್ಕಾಗದೆ ಮುಳುಗೋಗ್ಬೋದು ಬೇಕಾದ್ರೆ. ಅದು ಸಂಸಾರ, ಇದು ಭೌತಿಕ ಜಗತ್ತು ಅಂದ್ರೆ. ಇರೋ ತನಕ ಅಷ್ಟೇ. ಟಪ್ ಅಂತ ಹೊಡೆದೋಗ್ಬಿಟ್ರೆ ನೀರಿನ ಮೇಲೆ ಗುಳ್ಳೆ, ಅಲ್ವಾ? ನೀರಿನ ಮೇಲೆ ಗುಳ್ಳೆ ಎಷ್ಟೊತ್ತಿರುತ್ತೆ? ಪಟ್ ಅಂತ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಭಗವಂತ ಯಾರನ್ನ ಕೈ ಬಿಡೋದಿಲ್ಲ. ಅವನೇ ಹೇಳ್ತಾನೆ, ನನ್ನ ಭಕ್ತರು ನಾನು ಕೈ ಬಿಡೋದಿಲ್ಲ. ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶಬ್ದಧಾನ ಮತ್ಪರಮ ಭಕ್ತ ಸ್ಥೇತಿ ವಮೇ ಪ್ರಿಯ. 12:20 ಭಕ್ತ ಸ್ಥೇತಿ ಅತೀವ ಮೇ ಪ್ರಿಯ. ಯಾರು ನನ್ನ ಮಾತನ್ನ ಕೇಳ್ತಾನೋ ಅವನು ಆ ಭಕ್ತ ನನ್ನ ತುಂಬಾ ಪ್ರೇಮಿ ಭಕ್ತ, ನನ್ನ ಮಾತು ಕೇಳೋರು. ಅದಕ್ಕೆ ಕೃಷ್ಣನ್ ಮಾತು ಕೇಳಬೇಕಂದ್ರೆ ಭಗವದ್ಗೀತೆ ಓದ್ಬೇಕು. ಭಗವದ್ಗೀತೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಭಾಗವತ ಓದಬೇಕು. ಮತ್ತೆ ಹೆಂಗೆ ನಾವು ಪ್ರೇಮಿ ಭಕ್ತಿ ಆಗಕ್ಕಾಗ್ಬಿಡುತ್ತೆ? ನಮ್ಮಲ್ಲಿ ಭಾಗವತಂ ಇಲ್ಲ, ಭಗವದ್ಗೀತೆನೇ ಇಲ್ಲ, ಆದ್ರೆ ನಾವು ವಾರ ಪೂರ್ತಿ ವಾರ ಒಪ್ಪತ್ತು ಮಾಡ್ತೀವಿ. ಏನ್ ವಾರ ಒಪ್ಪತ್ತು ಏನ್ ಮಾಡಿದ್ರು ಅಷ್ಟೇ. ವಾರ ಒಪ್ಪತ್ತು ಮಾಡೋದ್ರಿಂದ ಭಕ್ತಿ ಬರೋದಿಲ್ಲ. ಇವತ್ತು ಹಳ್ಳಿ ಕಡೆ ಈ ಮಾತುಗಳೆಲ್ಲ ನೋಡ್ತೀವಿ. ಇವತ್ತು ಒಪ್ಪತ್ತು, ಏನ್ ಒಪ್ಪತ್ತು? ಇವತ್ತು ವಾರ ಮಾಡಿದ್ವಿ. ಇವತ್ತು ಯಾವ ವಾರ ಮಾಡಿದ್ವಿ? ಪ್ರತಿ ಕ್ಷಣ ಭಗವಂತ ಭಕ್ತಿ ಮಾಡ್ಬೇಕು. ಯಾರೋ ವಾರಕ್ಕೊಂದಿನ, ಅದು ವಾರಕ್ಕೊಂದಿನ ಮಾಡ್ತೀವಿ. ಏನ್ ಮಾಡ್ತೀರಿ ವಾರಕ್ಕೊಂದಿನ? ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಲ್ವಾ? ಅದನ್ನ ಭಕ್ತಿ ಅಂತ ಕರೆಯೋದಿಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು, ಒಂದು ಯೂನಿವರ್ಸಿಟಿ ಓಪನ್ ಮಾಡಿದ್ರು. ಯಾವ್ದು ಯೂನಿವರ್ಸಿಟಿ ಅದು? ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್.
ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ. ಈ ಸಂಘದಲ್ಲಿ ಏನ್ ಹೇಳ್ತಾರೆ, ಭಕ್ತಿ ಮಾಡೋದು ಹೇಗೆ, ಕೃಷ್ಣನ ಪ್ರೀತಿ ಮಾಡೋದು ಹೇಗೆ, ಭಗವಂತ ಅಂದ್ರೆ ಯಾರು, ಜೀವನದ ಗುರಿ ಏನು, ಆತ್ಮದ ಕರ್ತವ್ಯ ಏನು, ಈ ಭೌತಿಕ ಜಗತ್ತು ಯಾಕೆ ಸೃಷ್ಟಿಯಾಗಿದೆ, ಯಾಕೆ ಭಗವಂತ ಅವತಾರ ಮಾಡ್ತಾನೆ, ಯಾಕೆ ಲೀಲೆ ಮಾಡ್ತಾನೆ, ಇದೆಲ್ಲ ಅರ್ಥ ಮಾಡಿಸ್ಬೇಕಲ್ವಾ? ಅರ್ಥ ಮಾಡಿಸ್ಬೇಕು ಬೇಡ? ಅದಕ್ಕೋಸ್ಕರ ಎಲ್ಲ ಕಡೆ ಇಸ್ಕಾನ್ ಸೆಂಟರ್ ಓಪನ್ ಆಗ್ಬೇಕು, ಪ್ರತಿಯೊಬ್ರು ಪ್ರೀಚರ್ ಆಗ್ಬೇಕು, ಪ್ರತಿಯೊಬ್ರು ಭಗವದ್ಗೀತಾ ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಪ್ರತಿಯೊಬ್ರು ಭಕ್ತಿ ಮಾಡ್ಬೇಕು. ಅದಕ್ಕೆ ಸ್ಟಾರ್ಟಿಂಗ್ ಇಲ್ಲಿಂದ ಶುರು ಆಗುತ್ತೆ, ಹರೇ ಕೃಷ್ಣ ನಾಮದಲ್ಲಿ ಶುರು ಆಗುತ್ತೆ. ಸರಿ, ಎಲ್ಲೋ ಹೋಗ್ಬಿಡುತ್ತೆ ಟಾಪಿಕ್, ಮತ್ತೆ ವಾಪಸ್ ಬರ್ತೀನಿ. ಪ್ರೇಮ ಭಕ್ತಿ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಕರ್ಮಬಾಯಿ, ನಿನ್ನಲ್ಲಿ ಸ್ಪಾಂಟಿನಿಯಸ್ ಲವ್ ಇದೆ, ಆ ಪ್ರೀತಿ ಇದೆ, ಇದಕ್ಕೆ ನೀನ್ ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಕರ್ಮಬಾಯಿ ಖುಷಿ ಆಯ್ತು, ಮತ್ತೆ ಎಂದಿನಂತೆ ಅವಳು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಇದ್ಲು. ಸರಿ, ಎಲ್ಲಿ ತನಕ ಕರ್ಮಬಾಯಿ ಕಿಶ್ತಿ ಮಾಡಿ ಆಫರ್ ಮಾಡ್ತಾ ಇದ್ಲು, ಭಗವಂತ ಸ್ವೀಕಾರ ಮಾಡ್ತಾ ಇದ್ದ. ಒಂದು ದಿನ ಕರ್ಮಬಾಯಿ ದೇಹ ತ್ಯಾಗ ಮಾಡಿಬಿಟ್ಟಳು, ಅಂದ್ರೆ ಪ್ರಾಣ ಬಿಟ್ಬಿಟ್ಲು. ಭಗವಂತನ್ ಗೊತ್ತಾಯ್ತು, ನಾಳೆಯಿಂದ ನನಗೆ ಕಿಚಡಿ ತಿನ್ಸೋದು ಯಾರು. ಬೆಳಿಗ್ಗೆ ಮಂಗಳಾರತಿಗೆ ಪಂಡಾಸ್ ಡೋರ್ ಓಪನ್ ಮಾಡ್ತಾರೆ, ಭಗವಂತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಪಾಂಡಾಗೆ ಕಸಿವಿಸಿ ಆಯ್ತು, ಅರೆ ಜಗನ್ನಾಥ ಅಳ್ತಾ ಇದ್ದಾನೆ, ಯಾಕೆ ಅಳ್ತಾ ಇದ್ದಾನೆ ಗೊತ್ತಿಲ್ಲ, ಏನೋ ನಮ್ಮಿಂದ ಏನೋ ತಪ್ಪಾಯ್ತಾ, ಏನದು ಜಗನ್ನಾಥನಿಗೆ ನಾವು ಅಪರಾಧ ಮಾಡಿದ್ವಾ, ಗೊತ್ತಾಗ್ತಾ ಇಲ್ಲ. ಜಗನ್ನಾಥನ ಕಣ್ಣಲ್ಲಿ ಒಂದೇ ಸಮ ನೀರು ಬರ್ತಾ ಇದೆ. ಕರ್ಮಬಾಯಿ ಅಮ್ಮ ಸತ್ತೋದ್ಲು, ಅಮ್ಮ ಸತ್ತೋದ್ಲು ಅನ್ನೋ ಭಾವ, ವಾತ್ಸಲ್ಯ ಭಾವ. ಯಶೋದಮಾಯಿ ಮಗು ತಾಯಿನ ಬಿಟ್ಟು ಒಂದು ಕ್ಷಣ ಇಲ್ದಿರೋದು, ಇನ್ ಮುಂದೆ ನನ್ಗೆ ಯಾರು ಊಟ ಮಾಡ್ಸೋದು, ಭಗವಂತ ಭಕ್ತರ ಅಧೀನ. ಯಶೋದಮಾಯಿ ಹೇಳ್ತಾಳೆ, ನೋಡು ಕೃಷ್ಣ, ನೀನ್ ಕರೆಕ್ಟ್ ಟೈಮ್ ಊಟಕ್ಕೆ ಬರ್ಬೇಕು, ನೀನ್ ಊಟ ಮಾಡಿಲ್ಲ ಅಂದ್ರೆ ನೀನು ಬಡಕ್ಲಾಗೋಗ್ತೀಯ, ಯಾಕಂದ್ರೆ ನಿನ್ನ ಕೇರ್ ಮಾಡೋದು ನಾನು, ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳೆ ಯಶೋದಮಾಯಿ. ಯಾಕಂದ್ರೆ ಭಗವಂತ ನೋಡ್ಕೊಳ್ಳೋ ಜವಾಬ್ದಾರಿ ಭಕ್ತರದು. ನಾವ್ ಎಷ್ಟು ಸ್ವಾರ್ಥಿಗಳು, ಓ ದೇವ್ರೆ ನನ್ ನೋಡ್ಕೋ, ಚೆನ್ನಾಗಿ ನೋಡ್ಕೋ, ನಾನು ಒಬ್ಬನ್ ಮಾತ್ರ ಚೆನ್ನಾಗಿ ನೋಡ್ಕೋ, ಪಕ್ಕದವ್ರು ಹಾಳಾಗೋದ್ರ ಪರವಾಗಿಲ್ಲ ಅಂತ ಹೋಗಿ ಪ್ರಾರ್ಥನೆ ಮಾಡ್ತೀವಲ್ಲ, ಹಂಗ್ ಮಾಡಲ್ಲ. ಅರ್ಥ ಹಂಗೇನೆ, ಅದು ಹಂಗ್ ಬಾಯ್ಬಿಟ್ಟು ಹೇಳೋದಿಲ್ಲ ಅಂದ್ರೆ ಅರ್ಥ ಹಂಗೇನೆ. ಅದೇ ನನ್ ಮಾತು ಚೆನ್ನಾಗಿ, ನೀನ್ ಏನ್ ಮಾಡಿದ್ಯಪ್ಪ ಭಗವಂತನಿಗೆ ಹಾಗಾದ್ರೆ, ಮತ್ತೆ ಹೆಂಗ್ ಚೆನ್ನಾಗಿ ನೋಡ್ಕೊಳ್ತಾನೆ ನಿನ್ನ. ನಾವು ಭಕ್ತರಿಗೆ ಅಧೀನ ಭಗವಂತ ಭಕ್ತರಿಗೆ ಅಧೀನ ಆದಾಗ ಅವ್ನಿಗೆ ಹೆಂಗ್ ನೋಡ್ಕೋಬೇಕು ಅದ್ ನೋಡ್ಕೋ ಜವಾಬ್ದಾರಿ ನಮ್ದಿರುತ್ತೆ. ಅವ್ನು ಊಟ ಮಾಡಿಸ್ಬೇಕು, ಅವ್ನಿಗೆ ಮಲಗಿಸ್ಬೇಕು, ಅವ್ನಿಗೆ ಸ್ನಾನ ಮಾಡಿಸ್ಬೇಕು, ಅವನಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಕೊಡ್ಬೇಕು. ಈಗ ಯಾರು ನನಗೆ ಕೊಡೋದು, ತಿನ್ಸೋದು ಅಂತ ಜಗನ್ನಾಥನಿಗೆ ದುಃಖ ಆಯ್ತು. ಸರಿ, ಹೋಗ್ತಾರೆ ಪೂಜಾರಿಗಳೆಲ್ಲ, ರಾಜನ ಹತ್ರ ಹೋಗ್ತಾರೆ. ಓ ಮಹಾರಾಜರೇ, ಜಗನ್ನಾಥನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನದ ಅನಾಹುತ ಆಯ್ತಾ, ಏನಾಯ್ತು ಗೊತ್ತಾಗ್ತಾ ಇಲ್ಲ. ಮಪ್ಪತ್ತ ನಕ್ಕು ಆಗಿತ್ತು, ಆಮೇಲೆ ಸರ್ ಹೋಗ್ತವೆ. ಮ್ಯೂಟ್ ಮಾಡ್ತೀನಿ. ಸರಿ, ರಾಜ ಓಡೋಡ್ ಬರ್ತಾನೆ, ಪ್ರಾರ್ಥನೆ ಮಾಡ್ತಾರೆ, ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಆಫರಿಂಗ್ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಓ ಭಗವಂತ ಮಾತಾಡು, ಜಗನ್ನಾಥ ಮಾತಾಡು, ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಹೇಳು. ದೇವ್ರು ಅಂದ್ರೆ ಈ ತರ ಇರ್ತಾರ ಅಂತ ಎಷ್ಟೋ ಜನಕ್ಕೆ ಅನ್ಸ್ಬೋದು. ಏನ್ ದೇವ್ರು ಅಂದ್ರೆ ದೇವ್ರಲ್ವಾ, ದೇವ್ರನ್ನ ಅಳ್ತಾರ, ದೇವ್ರಿಗೆ ಹೆಂಡತಿ ಮಕ್ಳ ಮೇಲೆ ವ್ಯಾಮೋಹ ಇರುತ್ತಾ, ಅಯ್ಯೋ ನನ್ನ ಹೆಂಡತಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾಳೆ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹನುಮಂತ ಜಾಂಬವಂತ ಬನ್ರಿ ಇಲ್ಲಿ ಹೆಂಡತಿ ಹುಡ್ಕೊಳ್ಳಿ ನನಗೆ ಅಂತ ಹೇಳ್ತಾನ. ನನ್ನ ಕೈಲಿ ಸೇತುವೆ ಕಟ್ಟಕ್ ಆಗಲ್ಲ, ನಂಗೆ ಶಕ್ತಿ ಇಲ್ಲ, ಕೋತಿಗಳೆಲ್ಲ ಸೇರ್ಕೊಂಡು ಕಟ್ಕೊಡ್ರಿ ಅಂತ ಹೇಳ್ತಾನ ಭಗವಂತ. ಅಳ್ತಾನ ಭಗವಂತ. ಭಗವಂತ ಹೇಳ್ತಾನೆ, ಭಗವಂತ ನಗ್ತಾನೆ, ಭಗವಂತ ನೆಗಿತಾನೆ, ಭಗವಂತ ಕುಣಿತಾನೆ, ಭಗವಂತ ತಿಂತಾನೆ. ಭಗವಂತ ಅಮ್ಮ ಹೊಟ್ಟೆಶು ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾನುಷಮಿಷ್ಟ. ನಾನ್ ಮಣ್ ತಿಂದಿಲ್ಲ ಅಮ್ಮ, ನಾಹಂ ಭಕ್ಷಿತವಾನ್ ಅಂಬ. ಯಶೋದಮಾಯಿ, ನಾನು ಮಣ್ ತಿಂದಿಲ್ಲ. ಸರ್ವೇ ಮಿಥ್ಯಾಭಿಶಂಸಿತ, ಎಲ್ಲ ಸುಳ್ಳು ಹೇಳ್ತಾರೆ, ಸುಳ್ಪುರ್ಕರು ಇವರೆಲ್ಲರೂ. ಸರ್ವೇ ಮಿಥ್ಯಾಭಿಶಂಸಿತ. ಅಣ್ಣ ನಾನೇನು ನಿನ್ನ ಬಾರಿ ಒಳ್ಳೆಯವನು ಅನ್ಕೊಂಡಿದ್ದೆ, ನೀನ್ ಸುಳ್ಳು ಹೇಳ್ತೀಯಾ, ಮಣ್ ತಿಂದ ನಾನು ನೋಡಿಲ್ಲ ಅಂತಾನೆ ಭಗವಂತ. ಯಾಕೆ? ನನ್ನ ಶಕ್ತಿಯನ್ನ ತೋರಿಸ್ಬೇಕು ನನ್ನ ಭಕ್ತರಿಗೆ, ಜಗತ್ತಿಗೆ ತೋರಿಸ್ಬೇಕು. ಭಗವಂತ ಲೀಲೆ ಮಾಡದೆ ಯಶೋದಮಾಯಿ ಮಾತ್ರ ಕಾಣಿಸ್ಬಿಟ್ಟಿದ್ರೆ ನಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ ಅಂದ್ರೆ ನಾವು ಕೃಷ್ಣ ದೇವ್ರಂತ ನಂಬ್ತಿದ್ವಾ? ತಳ್ಳೋ ಗಾಡಿನೇ ದೇವ್ರು,
ಪಾದುಕೆ ಕುಟೀರ ಅಂತ ಎಲ್ಲ ಬೋರ್ಡ್ ಹಾಕಿದ್ರು, ಪಾದುಕೆ ಕುಟೀರ, ಚಪ್ಪಲಿ ಹೊಲಿತಾರೆ, ಇದೇ ದೇವ್ರು ನನಗೆ ಅಂತ ಎಲ್ಲರೂ ಅವ್ರವ್ರದೇ ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಅಲ್ವಾ. ಹಂಗಾಗಿನೇ ಇದು ಏನು ಜಾತಿಗೆ ಸೃಷ್ಟಿಯಾಗಿದ್ದು. ಇದು ಕುರುಬರು ಜಾತಿ, ಇದು ಬೆಸ್ತರು ಜಾತಿ, ಇದು ಗೌಡ್ರ ಜಾತಿ, ಇದು ಬ್ರಾಹ್ಮಣರ ಜಾತಿ. ಅವನು ಈ ಕೆಲಸ ಮಾಡ್ತಾನೆ, ಮಡಕೆ ಮಾಡ್ತಾನೆ, ಅವ್ನು ಕುಂಬಾರರ ಜಾತಿ. ಏನಿದೆಲ್ಲ? ನಮ್ಗೆ ಒಂದೇ ಜಾತಿ ಇರೋದು. ಈಗ ನಾನು ಗಂಡು ಜಾತಿ ಅಷ್ಟೇ, ಕೆಲವು ಹೆಣ್ಣು ಜಾತಿ. ನಾನು ಗಂಡನ ದೇಹದಲ್ಲಿ ಬಂದಿದ್ದೀನಿ, ಗಂಡಸ ದೇಹದಲ್ಲಿ ಬಂದಿದ್ದೀನಿ, ಗಂಡು ಜಾತಿ. ಹೆಂಗಸ ದೇಹದಲ್ಲಿ ಬಂದಿದ್ದೀನಿ, ಹೆಂಗಸ ಜಾತಿ. ಎಲ್ಲರೂ ಸೇರಿ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಷ್ಟೇ. ಈ ರಾಜಕೀಯ ವ್ಯಕ್ತಿಗಳು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಕುರುಬರನ್ನ, ಕಾಡು ಕುರುಬರನ್ನ SC ST ಸೇರಿಸ್ಬೇಕು. ಏನು ಹೊಲಸು ಮಾಡ್ತಾ ಇದಾರೆ, ಜಗತ್ತನ್ನ ಹೊಲಸು ಮಾಡ್ತಾ ಇದಾರೆ ಅವರು. ಹೊಲಸು ಆಗ್ತಾ ಇರೋದೇ ರಾಜಕೀಯ ವ್ಯಕ್ತಿಗಳಿಂದ. ಪ್ರೇಮ ಭಕ್ತಿ ಬಗ್ಗೆ ಮಾತಾಡಂಗಿಲ್ಲ ಅವ್ರ ಮುಂದೆ ನಾವು. ಅವ್ರಿಗೋದಕ್ಕೂ ದೂರ. ಜಗನ್ನಾಥ ಅಳ್ತಾ ಇದ್ದಾನೆ, ಜಗನ್ನಾಥ ಅಳ್ತಾನೆ. ನೋಡ್ಬೇಕಾ ನೀವು ಜಗನ್ನಾಥ ಅಳೋದನ್ನ? ಜಗನ್ನಾಥನ ಖುಷಿಯಾಗಿ ಇಟ್ಕೋಬೇಕು ನಾವು. ಅವನ್ಗೆ ಆಫರ್ ಮಾಡ್ಬೇಕು. ಕೃಷ್ಣನ್ ಕೊಟ್ಟರು ಜಗನ್ನಾಥ ಸ್ವೀಕಾರ ಮಾಡ್ತಾನೆ ಆಯ್ತಾ. ಎಲ್ರೂ ಮೇಲೂ ಜಗನ್ನಾಥ ಇರೋದಿಲ್ಲ, ಕೃಷ್ಣನಿಗೆ ಆಫರ್ ಮಾಡ್ಬೇಕು. ಇನ್ನಪ್ಪ ಕೃಷ್ಣ, ಏನೋ ಅಂಬ್ಲಿನೋ ಗಂಜಿನೋ ಕೊಟ್ಟಿದ್ದೀನಿ ಹೇಳ್ತಿಲ್ಲ, ಉಳ್ಳಿ ಕಾಳು ಹುರಿದ್ಬಿಟ್ಟು ಕೊಡ್ರಿಯಪ್ಪ ತಿಂತಾನೆ ಕೃಷ್ಣ. ಅವ್ನಿಗೇನು ಏನು ಇಲ್ಲ. ಹಿಂದಿನ ಕಾಲದಲ್ಲಿ ಬರಗಾಲ ಬಂದಾಗ ಆ ಉಳ್ಳಿ ಕಾಳು ಏನು ಇದೆ ಹೇಳ್ತಾರಲ್ಲ, ಏನು ಸಾಮೆ, ನವಣೆ ಸಾಮೆ, ಅದನ್ನ ಬೇಯಿಸ್ಕೊಂಡು ತಿನ್ನೋರಂತೆ. ನಮ್ಗೆ ಗೊತ್ತಿಲ್ಲ, ನಮಗೆ ಭಗವಂತ ಏನೋ ಒಂದಿಷ್ಟು ಸುಖ ಕೊಟ್ಬಿಟ್ಟಿದ್ದಾನೆ. ಕಷ್ಟದ ಬೆಲೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪ ಬಂದು ತುಂಬಾ ಕಷ್ಟಪಟ್ಟಿದ್ರು. ಆ ಕಷ್ಟ ನಾವು ನೋಡಿಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಕಷ್ಟ ಬಂದಾಗ ಭಗವಂತನಿಗೆ ಗೊತ್ತಾಗುತ್ತೆ, ಭಗವಂತನಿಗೆ ಕಷ್ಟ ಇದೆ ಅಂತ. ಉಳ್ಳಿಕಾಳು ಉದ್ಬಿಟ್ಟು ಕೊಡ್ರಿ ಭಗವಂತನಿಗೆ, ಒಂಚೂರು ಉಪ್ಪು ಹಾಕ್ಬಿಟ್ಟು. ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ಕೇಳೋದು ಭಗವಂತ. ಏನು ಇಲ್ಲ ನಮ್ಮ ಹತ್ರ, ಏನು ಇಲ್ಲ ಅಂದಾಗ ಏನಿದೆಯೋ ಅದನ್ನೇ ಭಗವಂತನಿಗೆ ಪ್ರೀತಿಯಿಂದ ಆಫರ್ ಮಾಡ್ತೀವಲ್ಲ, ಅದ್ರಲ್ಲಿ ಇರೋ ಖುಷಿ ಅವನಿಗೆ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಅಂತ ಖುಷಿ ಇವಾಗ ಹೋಯ್ತಲ್ಲ, ನನ್ಗೆ ಯಾರು ಊಟ ಮಾಡ್ಸೋದಿಲ್ವಲ್ಲ ಅಂತ ಒಂದೇ ಸಲ ಮಾಡ್ತಾ ಇದ್ದಾನೆ. ಹತ್ತು ಜಗನ್ನಾಥ್ ಅನ್ಕೊಂಡು ಕೆಂಪಕ್ಕಾಗ್ಬಿಟ್ಟಿದೆ. ಹೇಳ್ತಾನೆ, ನನ್ನಮ್ಮ ತೀರ್ಕೊಂಡಿದ್ದಾಳೆ ಇವತ್ತು, ನಮ್ಮಮ್ಮ ಸತ್ತೋಗಿದ್ದಾಳೆ ಇವತ್ತು. ಜಗನ್ನಾಥ ಹೇಳೋ ಮಾತು ರಾಜನಿಗೆ, ನನ್ನಮ್ಮ ಸತ್ತೋಗಿದ್ದಾಳೆ ಇವತ್ತು. ಹೆಂಗಿರುತ್ತೆ ನೋಡಿ ಆ ಭಾವನೆ. ರಥಯಾತ್ರೆ ಬರುತ್ತೆ, ಇನ್ನೇನು ರಥ, ಜಗನ್ನಾಥ ರಥದಲ್ಲಿ ಕೂತಿದ್ದಾನೆ. ನಮ್ಗಿದೆಲ್ಲ ನೆನಪಿಗೆ ಬರ್ಬೇಕು ಅವಾಗ. ಓ ಇದೇ ಜಗನ್ನಾಥನ ಅನಿಸ್ಬೇಕು ನಮ್ಗೆ, ನಮ್ ಕಣ್ಣಲ್ಲಿ ನೀರು ಬರ್ಬೇಕು. ಇದೇ ಜಗನ್ನಾಥ ಕರ್ಮಬಾಯಿ ಸತ್ತಾಗ ಹತ್ತಿದ್ದು, ಇದೇ ಜಗನ್ನಾಥನ? ಹೌದು, ಅದೇ ಜಗನ್ನಾಥನೇ. ನಮ್ಗೇನೋ ಮರದ ದಿಮ್ಮಿ ತರ ಕಾಣಿಸ್ತದೆ ಅಷ್ಟೇ. ಏನಪ್ಪಾ ಮರದ ದಿಮ್ಮಿ, ಮೂಗಿಂಗಿದೆ, ಕಣ್ಣಿಂಗಿದೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಮರದ ದಿಮ್ಮಿ ಅಲ್ಲ ಅವನು ದಾರು ಬ್ರಹ್ಮ. ಭಾಗವತ ಶಬ್ದ ಬ್ರಹ್ಮ. ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಉದ್ಧಾರಕ್ಕೋಸ್ಕರ ನಾರದ ಮುನಿಗಳ ಕೃಪೆಯಿಂದ ನಮಗೆ ಭಗವಂತ ಆ ರೂಪದಲ್ಲಿ ದರ್ಶನ ಕೊಡಕ್ಕೆ ತಾನೇ ಬಂದ್ಬಿಡ್ತಾನೆ. ಯಾವ ದೇವಸ್ಥಾನದಲ್ಲೂ ಯಾವ ವಿಗ್ರಹಗಳು ಕೂಡ ಪೂಜೆ ವಿಗ್ರಹಗಳು ಆಚೆ ಬರೋದಿಲ್ಲ. ಅದಕ್ಕೆ ಉತ್ಸವ ಮೂರ್ತಿಗಳು ಅಂತ ಹೇಳ್ತಾರಲ್ಲ, ಉತ್ಸವ ಮೂರ್ತಿ ಚಿಕ್ಕ ಚಿಕ್ಕದಾಗಿರುತ್ತೆ. ಆ ಉತ್ಸವ ಮೂರ್ತಿಗಳನ್ನ ತಗೊಂಡ್ಬಿಡ್ತಾರೆ. ಒರಿಜಿನಲ್ ಅಂದ್ರೆ ಅರ್ಚನಾ ಮೂರ್ತಿ ಅಲ್ಲೇ ಇರುತ್ತೆ, ಅರ್ಚಾ ವಿಗ್ರಹ ಅಲ್ಲೇ ಇರುತ್ತೆ, ಸಣ್ಣ ಮೂರ್ತಿಗಳನ್ನ ತಂದ್ಬಿಡ್ತಾರೆ, ಉತ್ಸವ ಮೂರ್ತಿಗಳನ್ನ. ಆದರೆ ಜಗನ್ನಾಥ ಒಬ್ಬನೇ ಉತ್ಸವ ಮೂರ್ತಿನೂ ಅವನೇ, ಅರ್ಚಾ ವಿಗ್ರಹನೂ ಅವನೇ ಬಂದ್ಬಿಡ್ತಾನೆ. ರತ್ನಮಠದಲ್ಲಿ ಇಲ್ಲ ಇವಾಗ, ಹುಷಾರಿಲ್ಲ ಇವರಿಗೆ, ಜಗನ್ನಾಥ್ ಹುಷಾರಿಲ್ಲ, ಜ್ವರ ಬಂದಿದೆ. ಪುರಿ ಜಗನ್ನಾಥ್ ಯಾತ್ರೆಗೆ ಹೋದ್ರೆ ಇವಾಗ ಅಲ್ಲಿ ಏನಿಲ್ಲ, ಜಗನ್ನಾಥ ದರ್ಶನ ಇಲ್ಲ. ಹುಷಾರೆಲ್ಲ ಮಾಡಿ ಹಾರ್ಟ್ ಬಿಟ್ ಚೆಕ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ. ಭಗವಂತನಿಗೆ ಜ್ವರ ಬಂದಿದೆ ಚೆಕ್ ಮಾಡ್ತಾರೆ. ಜ್ವರ ಇದೆ ರೀ, ಸ್ವಲ್ಪ ಕಷಾಯ ಕೊಡ್ರಿ. ನಮ್ಗೆ ಎಷ್ಟೋ ಜನಕ್ಕೆ ನಮ್ಗೆ ಹೇಳಿದ್ರು, ಪ್ರಭುಜಿ ನಮಗೆ ದೇವ್ರಂದ್ರೆ ಕಾನ್ಸೆಪ್ಟೇ ಬೇರೆ ತರ ಇತ್ತು. ನಿಜವಾಗ್ಲು ಈ ಕ್ಲಾಸ್ ಕೇಳಿದ್ಮೇಲೆ ನನಗೆ ದೇವ್ರಂದ್ರೆ ಹಿಂಗೆ ಅಂತ ಅರ್ಥ ಆಯ್ತು. ಸಮಾಧಾನ ಆಗುತ್ತೆ ನಮಗೆ. ಅಟ್ಲೀಸ್ಟ್ ಏನೋ ಒಂದು ಕಿಂಚಿತ್ ಅದು ಅರ್ಥ ಆಯ್ತಲ್ಲ ನಮ್ಗೆ. ಭಗವಂತನ ಬಗ್ಗೆ ನಮ್ಗೆ ಏನೋ ಇತ್ತು ತಲೆಯಲ್ಲಿ 108 ಕಲ್ಪನೆಗಳು, ಅದೆಲ್ಲ ಹೋಯ್ತು. ಭಗವಂತ ಅಂದ್ರೆ ಅಳ್ತಾನೆ, ಖುಷಿ ಪಡ್ತಾನೆ, ಎಲ್ಲ ಮಾಡ್ತಾನೆ. ಅವನಿಗೂ ಜ್ವರ ಬರುತ್ತೆ, ಅವನಿಗೂ ಹುಷಾರಿಲ್ಲ. ಯಾರಿಗೋಸ್ಕರ ಮಾಡ್ತಾನೆ ಇದೆಲ್ಲ? ಅವನಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮಂತ ಬದ್ಧ ಜೀವಿಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರ. ಹೇಳ್ತಾನೆ ಜಗನ್ನಾಥ ರಾಜನಿಗೆ, ಇನ್ ಮುಂದೆ ನನಗೆ ಯಾರು ಕಿಚಡಿ ತಿನ್ಸೋದು? ನನ್ನಮ್ಮ ಇಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ ನನ್ನಮ್ಮ.
ರಾಜ ಹೇಳ್ತಾನೆ, ಹಾಗಿದ್ರೆ ಯಾಕೆ ಕಳಿಸ್ದೆ ನೀನು ಅವ್ರನ್ನ? ನೀನ್ ಧಾಮಕ್ಕೆ ಯಾಕೆ ಕಳಿಸ್ಬಿಟ್ಟೆ? ನೋಡಿ ಪ್ರಶ್ನೆ ನೋಡಿ ಭಕ್ತರದು. ಅಲ್ಲಪ್ಪ ಜಗನ್ನಾಥ, ಅಮ್ಮ ಇಲ್ಲ ಅಂತ ಹೇಳ್ತಾ ಇದೆಯಾ, ಸರಿ, ಕಳಿಸಿದ್ಯಾರು ನೀನೇ ತಾನೆ? ಯಾಕೆ ನೀನ್ ನಮ್ಮನ್ನ ನಿನ್ ಧಾಮ ಕಳಿಸ್ಕೊಟ್ಟೆ? ಏನ್ ಹೇಳ್ತಾರೆ ಗೊತ್ತಾ? ನನ್ನ ಶುದ್ಧ ಭಕ್ತರು ಯಾರು ಇಲ್ಲಿ ಕೊರಗಬಾರದು, ಸಫರ್ ಮಾಡಬಾರ್ದು, ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಅವ್ರ ಪಾಪಗಳನ್ನೆಲ್ಲ ಕಳೆದು ನಾನು ನನ್ನ ಧಾಮ ಕಳಿಸ್ಕೊಟ್ಬಿಡ್ತೀನಿ. ಯಾರ್ಯಾರ ಜೀವನದಲ್ಲಿ ನಾನು ಎಷ್ಟೋ ಸಲ ಪ್ರತಿದಿನ ಕ್ಲಾಸ್ ಹೇಳ್ತಾ ಇರ್ತೀನಿ, ದುಃಖ ನೋವು ಬಂದಾಗ ಖುಷಿ ಪಡಿಯಪ್ಪ, ಖುಷಿ ಪಡೋಕೊಂದು ಅವಕಾಶ ಸಿಗ್ತಾ ಇದೆ ನಮಗೆ. ಅಯ್ಯೋ ಇದರಿಂದ ನಮಗೆ ವೈರಾಗ್ಯ ಬರ್ತಾ ಇದೆ, ಇದರಿಂದ ನಮಗೆ ಭಕ್ತಿ ಬರ್ತಾ ಇದೆ, ಭೌತಿಕ ಜಗತ್ತಿನ ಮೇಲೆ ಅಸಹ್ಯ ಬಂದ್ಬಿಡುತ್ತೆ. ಏನ್ ಜನ, ಏನ್ ಪ್ರಪಂಚ, ಹಿಂಗ್ ಯಾಕಿದ್ದಾರೆ ಜನಗಳು ಅಂತ ಅನ್ಸುತ್ತೆ. ಬಟ್ ಆ ನೋವಿಂದ ನಾವು ಭಗವಂತನ ಹತ್ರಕ್ಕೆ ಹೋಗ್ತಾ ಇದೀವಲ್ಲ, ಆ ಖುಷಿ ಸಮಾಧಾನ ನಮ್ಮನ್ನ ತಡೆಯುತ್ತೆ. ಭಗವಂತ ಹೇಳ್ತಾನೆ ರಾಜನಿಗೆ, ನನ್ನ ಶುದ್ಧ ಭಕ್ತರು ಈ ಭೌತಿಕ ಜಗತ್ತಲ್ಲಿ ಸಫರ್ ಮಾಡಬಾರ್ದಪ್ಪ, ಅದಕ್ಕೋಸ್ಕರ ನಾನು ಅವ್ರನ್ನ ನನ್ನ ಧಾಮಕ್ಕೆ ಕಳಿಸ್ಕೊಟ್ಬಿಟ್ಟೆ. ಎರಡೂ ಕೈ ಜೋಡಿಸಿ ರಾಜ ಹೇಳ್ತಾನೆ, ಓ ಜಗನ್ನಾಥ, ನಮ್ಗೆ ಯಾಕಿಲ್ಲ ಭಾಗ್ಯ? ನಮ್ಮನ್ನ ಕಳ್ಸ್ಕೊಟ್ಬಿಟ್ಟು ಧಾಮಕ್ಕೆ ನಾವ್ಯಾಕೆ ಕೊರಗ್ಬೇಕಿಲ್ಲಿ? ಎರಡು ಕೈ ಮುಗಿದು ತಲೆ ಬಗ್ಸಿ ಕೇಳ್ತಾನೆ, ನನಗೆ ಯಾಕೆ ಕರ್ಮಬಾಯಿಗಿರೋ ಭಾಗ್ಯ ನಮ್ಗೆ ಸಿಕ್ಕಿಲ್ಲ? ನಿನ್ನ ದುಃಖ ಏನಿದೆ, ಕಿಚಡಿ ತಿನ್ಸೋರಿಲ್ಲ ಅಂತ ತಾನೆ ನಾವು ತಿನ್ನಿಸ್ತೀವಪ್ಪ ನಿನ್ಗೆ ಮೇಲೆ. ನಾವು ತಂದೆ ತಾಯಿಗಳು ನಿನಗೆ. ಭಗವಂತನ ತಂದೆ ತಾಯಿಗಳು ಶುದ್ಧ ಭಕ್ತರು. ರಾಜ ಹೇಳ್ತಾನೆ, ನಾನು ನಿನಗೆ ತಿನ್ನಿಸ್ತೀನಿ. ಅವತ್ತಿಂದ ಇವತ್ತು ತನಕ ಚಪ್ಪನ್ ಭೋಗ್ ಆಫರ್ ಮಾಡೋಕ್ ಮುಂಚೆ ಕರ್ಮಾಬಾಯಿ ಕಿಚಡಿ ಆಫರ್ ಮಾಡಿದ ಮೇಲೆನೆ ಜಗನ್ನಾಥ ಚಪ್ಪನ್ ಭೋಗ್ ತಿನ್ನೋದು. ಅದಕ್ಕೆ ಕಿಚಡಿ ಯಾಕೆ ಫೇಮಸ್ ಇಸ್ಕಾನಲ್ಲಿ? ನಾನು ಹೇಳ್ತೀನಿ, ಕಿಚಡಿ ತಿನ್ನಕ್ ಬನ್ನಿ ದೇವಸ್ಥಾನಕ್ಕೆ. ನೀವು ಕ್ಲಾಸ್ ಕೇಳಕ್ ಬರಬೇಡಿ, ನೀವು ಕೀರ್ತನ್ ಮಾಡಕ್ ಬರಬೇಡಿ, ನೀವು ಫಸ್ಟ್ ಕಿಚಡಿ ತಿನ್ನಕ್ ಬನ್ನಿ. ಜಗನ್ನಾಥನ ಕಿಚಡಿ ತಿನ್ನಕ್ ಬನ್ನಿ. ಅದು ಕಿಚಡಿ ಸಾಮಾನ್ಯ ಕಿಚಡಿ ಅಲ್ಲ, ಅದು ಕರ್ಮಾಬಾಯಿ ಕಿಚಡಿ. ಕರ್ಮಾಬಾಯಿ ಪರವಾಗಿ ರಾಜ, ಇವತ್ತಿಗೂ ರಾಜ ಆಫರ್ ಮಾಡ್ತಾರೆ ಕಿಚಡಿನ ಜಗನ್ನಾಥನಿಗೆ. ಆಮೇಲೆ ಚಪ್ಪನ್ ಭೋಗ್. ಎಷ್ಟು ಹೇಳೋದು ಭಗವಂತನ ಮಹಿಮೆ, ಭಗವಂತನ ಪ್ರಸಾದ. ಅದಕ್ಕೆ ನಮ್ಗೆ ಯಾಕೆ ದುಃಖ ಆಗುತ್ತೆ ಪ್ರಸಾದ ವೇಸ್ಟ್ ಮಾಡಿದಾಗ? ಒಂದ್ ಅಗಳು ಅನ್ನ ನಾರ್ದ್ರು ಲೀಲೆ ಗೊತ್ತಲ್ಲ, ನೆನ್ಸ್ಕೊಳ್ಳಿ. ಒಂದ್ ಅಗಳಲ್ಲ, ಅದು ಒಂಚೂರು ಏನೋ ಸಿಕ್ಕಾಕೊಂಡಿತ್ತು ಉಗುರಲ್ಲಿ. ಶಿವನು ಕೊಟ್ಬಿಟ್ರು. ಶಿವ ಅದನ್ನ ಬಾಯಿಗೆ ಹಾಕೊಂಡು ತಿನ್ಬಿಟ್ರು, ಪಾರ್ವತಿಗಿಲ್ಲ. ಓಕೆ, ಸೊ ಇದು ಶುದ್ಧ ಭಕ್ತಿ, ನಿಜವಾದ ಭಕ್ತಿ ಅಂದ್ರೆ ಇದು. ನಾವು ಇವತ್ತು ಯಾರೆಲ್ಲ ಕ್ಲಾಸ್ ಕೇಳಿದ್ರು, 10 ನಿಮಿಷ ಲೇಟ್ ಆಗಿದ್ದಕ್ಕೆ ಸುಮಾರು ಜನಕ್ಕೆ ಮಿಸ್ ಆಗಿದೆ. ತೊಂದರೆ ಇಲ್ಲ, ರೆಕಾರ್ಡಿಂಗ್ ಇದೆ, ಕಳ್ಸ್ಕೊಡ್ತೀನಿ.